ಎಲ್ಲರಿಗೂ ನಮಸ್ಕಾರ. ಶರಣಧರ್ಮ ಚಿಂತನೆಯ ಭಾಗವಾಗಿ 16ನೆಯ ಉಪನ್ಯಾಸ ವಿಡಿಯೋ ಇದು. ವಿಷಯ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಎನ್ನುವ ವಿಚಾರದ ಹಿನ್ನೆಲೆಯಲ್ಲಿ ಈ ಲಿಂಗಾಯತ ಎನ್ನುವ ಸ್ವತಂತ್ರ ಧರ್ಮಕ್ಕೆ ವಚನಗಳು, ವಚನೇತರ ಗ್ರಾಂಥಿಕ ಆಕರಗಳು ಮತ್ತು ಕನ್ನಡದ ಶಾಸನಗಳು ಇವು ಎಷ್ಟರ ಮಟ್ಟಿಗೆ ಈ ಪರಿಕಲ್ಪನೆಯನ್ನು, ಈ ಧರ್ಮತತ್ವ ಅದು ಅಭಿನ್ನವಾಗಿ ಅದರ ಪಾಡಿಗೆ ಅದಿದೆ. ಇಲ್ಲಿ ವಿಚಾರ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಧರ್ಮಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ಲಿಂಗಾಯತ ಧರ್ಮ, ಅದು ಆಮೇಲೆ ಸ್ವತಂತ್ರ ಧರ್ಮ ಎನ್ನುವುದು ಒಂದು ವಾದ. ಮೊದಲಿಗೆ ನಾವು ಲಿಂಗಾಯತ ಧರ್ಮ ಅನ್ನೋದು ಶಾಸನಗಳಲ್ಲಿ, ವಚನಗಳಲ್ಲಿ ಮತ್ತು ವಚನೇತರ ಗ್ರಾಂಥಿಕ ಆಕರಗಳಲ್ಲಿ ಇದು ತನ್ನ ಹೆಸರನ್ನು ಪಡೆದುಕೊಂಡು ಆ ಹೆಸರಿನಲ್ಲಿ ಪ್ರತಿಪಾದಿತವಾಗಿದೆಯೇ ಎನ್ನುವುದರ ಕುರಿತಾಗಿ ನಮ್ಮ ಒಂದು ಚಿಂತನೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರಿಂದ ಸೃಷ್ಟಿಸಿದ ಧರ್ಮ ಲಿಂಗಾಯತರು ಹಿಂದೂಗಳು ಅಲ್ಲ, ವೀರಶೈವರು ಅಲ್ಲ. ಲಿಂಗಾಯತರು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಎಂದು ಈ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಹೋರಾಟದ ಬಹಳ ಪ್ರಮುಖ ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ, ತಾತ್ವಿಕ ಚಿಂತನೆಯನ್ನು ಧಾರೆ ಎರೆದಿರ್ತಕ್ಕಂಥ ಮತ್ತು ಬಹುಶಃ ಈ ಹೋರಾಟವನ್ನು, ಈ ಚಿಂತನೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ಡಾಕ್ಟರ್ ಎಂ ಕಲಬುರ್ಗಿಯವರು ತಮ್ಮ ಮಾರ್ಗ 8 ಪುಟ 182ರಲ್ಲಿ ಈ ರೀತಿ ಬರೆದಿದ್ದಾರೆ. ಹೀಗೆ ಹೇಳಿದ ಹಿರಿಯ ವಿದ್ವಾಂಸರ ಹೇಳಿಕೆಯನ್ನು ಹಗುರವಾಗಿ ಭಾವಿಸದೆ ಗಂಭೀರವಾಗಿ ಪರಿಗಣಿಸಿ ಬಸವ ಯುಗದ ಮತ್ತು ಬಸವೋತ್ತರ ಯುಗದ ಶರಣರ ವಚನಗಳಲ್ಲಿ ಮತ್ತು ವಚನೇತರ ಗ್ರಾಂಥಿಕ ಆಕರಗಳಲ್ಲಿ, ಶಾಸನಗಳಲ್ಲಿ ಲಿಂಗಾಯತ ಎಂಬುದು ಒಂದು ಧರ್ಮ ಪರಿಕಲ್ಪನೆ ಮತ್ತು ತತ್ವವಾಗಿ ರೂಪುಗೊಂಡಿದ್ದರ ನಿದರ್ಶನಗಳುಂಟೆ ಎಂಬ ಪ್ರಶ್ನೆಯೊಂದಿಗೆ ಹಿಂದಿನದನ್ನು ಶೋಧಿಸಲೆತ್ನಿಸಿದಾಗ ನನಗೆ ದೊರಕಿದ ಪ್ರಮಾಣ ಮತ್ತು ಅದರ ಸುತ್ತಲಿನ ಆಲೋಚನೆಯನ್ನು ನಾನು 2 ವಿಡಿಯೋಗಳಲ್ಲಿ ಚರ್ಚಿಸಬೇಕಾಗಿ ಬಂದು ಆಗಲೇ ಅರ್ಧ ಭಾಗವನ್ನು ವಿಡಿಯೋ 15ರಲ್ಲಿ ಮಂಡಿಸಿದ್ದೇನೆ. ಈಗ ಇನ್ನುಳಿದ ಅರ್ಧ ಭಾಗವನ್ನು ವಿಡಿಯೋ 16ರಲ್ಲಿ ಈಗ ನಾನು ಮಂಡಿಸ್ತಾ ಇದ್ದೇನೆ. ಈವರೆಗೆ ನನಗೆ ಸ್ಪಷ್ಟವಾದಂತೆ ಬಸವಾದಿ ಶರಣಪೂರ್ವ ಕಾಲದಿಂದ ಬಸವಾದಿ ಶರಣರ ಕಾಲದುದ್ದಕ್ಕೂ ಮತ್ತು ಬಸವಾದಿ ಶರಣೋತ್ತರ ಕಾಲದಲ್ಲಿಯೂ ಪ್ರಚಲಿತದಲ್ಲಿದ್ದ ಧರ್ಮದ ಹೆಸರುಗಳು ಶಿವಾಚಾರ, ಶೈವಧರ್ಮ, ಶಿವಧರ್ಮ, ಶುದ್ಧಶೈವ, ವೀರಮಾಹೇಶ್ವರಾಚಾರ ಎಂಬೀ ಪರಿಕಲ್ಪನೆಗಳೇ ಮತ, ಪಂಥ, ಧರ್ಮ, ಸಮಯ ಎಂಬರ್ಥದ ಸಮಷ್ಟಿ ಪರಿಕಲ್ಪನೆಗಳಾಗಿ ಪ್ರಯೋಗಿಸಲ್ಪಟ್ಟಿವೆ. ಲಿಂಗವಂತ ಎಂಬುದು ಲಿಂಗಧಾರಿ ಶಿವಭಕ್ತನಾದ ವ್ಯಕ್ತಿಸೂಚಕ ಪದವಾಗಿ ಪ್ರಯೋಗಿಸಲ್ಪಟ್ಟಿದೆ. ಲಿಂಗಾಯತ ಪದವೂ ಸಹ ಪ್ರಯೋಗವಾಗಿರ್ತಕ್ಕಂಥದ್ದು ತೀರಾ ಅಪರೂಪ. ಅದು ವ್ಯಕ್ತಿ ಮತ್ತು ಸ್ವಲ್ಪ ಮಟ್ಟಿಗೆ ಸಮಯವಾಚಿಯಾಗಿ ಅದು ಬಳಕೆಯಾಗಿದೆ. ವೀರಶೈವ ಪರಿಕಲ್ಪನೆಯು ವ್ಯಕ್ತಿ, ವ್ರತ, ಆಚಾರ ಮತ್ತು ಮತಸೂಚಕವಾಗಿ ಹೀಗೆ ವಿಭಿನ್ನ ಅರ್ಥಗಳಲ್ಲಿ ಅದು ಹೆಚ್ಚು ಕಡಿಮೆ ಲಿಂಗವಂತ ಎನ್ನುವ ಪರಿಕಲ್ಪನೆ ಎಷ್ಟು ಹೆಚ್ಚು ಪ್ರಮಾಣದಲ್ಲಿ ಬಳಕೆಯಾಗಿದೆಯೋ ಅಷ್ಟೇ ಹೆಚ್ಚು ಪ್ರಮಾಣದಲ್ಲಿ ಈ ವೀರಶೈವ ಎನ್ನುವ ಪರಿಕಲ್ಪನೆ ಬಳಕೆಯಾಗಿದೆ. ಈ ಕುರಿತಾಗಿ ನಾವು ಕೆಲವು ವಚನಾಧಾರಗಳನ್ನು, ಪ್ರಮಾಣಗಳನ್ನು ಮೊದಲು ನಾನು ನೋಡ್ತಾ ಬೇರೆ ಬೇರೆ ಪರಿಕಲ್ಪನೆಗಳನ್ನು ಮೊದಲು ಹೆಸರಿಸ್ತಾ ಹೋಗಿ ಕೊನೆಗೆ ನಾನು ನನ್ನ ನಿರ್ಣಯವನ್ನು ನಾನು ಹೇಳ್ತೇನೆ. ಈಗ ಮೊದಲಿಗೆ ವೀರಶೈವನಾದಡೆ ಪರಧನವ ಪರಸತಿಯರ ಮುಟ್ಟದಿರಬೇಕು ಅಂತ ಚನ್ನಬಸವಣ್ಣನ 1621ನೇ ವಚನ. ವೀರಶೈವ ಕರ್ಮಾಚರಣೆಯನ್ನು ಆಚರಿಸುತ್ತಾ ಅಂತೇಳಿ ಚನ್ನಬಸವಣ್ಣನ 966ನೇ ವಚನ. ನೋಡಿ, ಇಲ್ಲಿ ಮೊದಲಿಗೆ ವೀರಶೈವನಾದಡೆ ಅಂದಾಗ ವ್ಯಕ್ತಿ ಆಯಿತು, ವೀರಶೈವ ಕರ್ಮಾಚರಣೆ ಅಂದಾಗ ಇಲ್ಲಿ ಮತ ಅಥವಾ ಸಮಯ ಅನ್ನೋ ಅರ್ಥ ಬಂತು. ಇಲ್ಲಿ
ಪಂಚಾಚಾರಯುಕ್ತನು ವೀರಶೈವ ಸಂಪನ್ನ ಸರ್ವಾಂಗಲಿಂಗಿ ಸಂಗನ ಬಸವಣ್ಣನು ಅಂತೇಳಿ ಇಲ್ಲಿ ಭವಿಶೈವವನ್ನು ಟೀಕಿಸ್ತಾ ಹೇಳಿರ್ತಕ್ಕಂಥ ವಚನದಲ್ಲಿ ಚನ್ನಬಸವಣ್ಣ 967ನೇ ವಚನದಲ್ಲಿ ಹೀಗೆ ಪದವನ್ನು ಪ್ರಯೋಗಿಸಿದ್ದಾನೆ. ವೀರಶೈವ ಉಳ್ಳವರಿಗೆ ಇಷ್ಟಲಿಂಗ ಸಹಸ್ರ ಭಿನ್ನವಾಗಲು ಧರಿಸುವುದೆಂದು ಚಿತ್ಪಿಂಡಾಗಮ ವಾತುಲಾಗಮದಲ್ಲಿ ಸಂದೇಹವಿಲ್ಲವೆಂಬವರಿಗೆ 7 ಕೋಟಿ ಯುಗಗಳಲ್ಲಿ ನಾಯಕ ನರಕ ತಪ್ಪದು ಅಂತೇಳಿ ಅಮ್ಮುಗೆ ರಾಯಮ್ಮ ತನ್ನ 686ನೇ ವಚನದಲ್ಲಿ ಪ್ರಯೋಗ ಮಾಡಿದ್ದಾಳೆ. ಮತ್ತು ಇನ್ನೊಂದು ಅದೇ ಅಮ್ಮುಗೆ ರಾಯಮ್ಮನ 695ನೇ ವಚನದಲ್ಲಿ ನಿತ್ಯ ಶಿವಾರ್ಚನೆ ಪಾದೋದಕ ಪ್ರಸಾದವಿಲ್ಲದ್ದು ಇದೇ ಥರ ವೀರಶೈವ ವ್ರತ ಅಂತ ಆಕೆ ಪ್ರಶ್ನೆ ಮಾಡ್ತಾಳೆ. ಈಗಿನ ಮುಖ್ಯ ಪ್ರಶ್ನೆ ಅಂದರೆ ಬಸವಾದಿ ಶರಣರು ಹೊಸದಾಗಿ ಹೊಸ ನಾಮದೊಂದಿಗೆ ಲಿಂಗವಂತ ಲಿಂಗಾಯತ ಎಂಬಿ ಧರ್ಮವನ್ನು ಸ್ಥಾಪಿಸಿ ಹೊಸ ತತ್ವಾಚಾರಗಳನ್ನು ಬೋಧಿಸಿದರೋ ಅಥವಾ ಆ ಮೊದಲಿನಿಂದ ಇದ್ದುಕೊಂಡು ಬಂದಿದ್ದ ಧರ್ಮದ ಹೆಸರನ್ನು ಬದಲಿಸದೆ ಅದೇ ಹೆಸರನ್ನೇ ಮುಂದುವರೆಸಿ ಆ ಧರ್ಮದ ಸಾರವನ್ನು ತಿರುಳನ್ನು ಮಾತ್ರ ಸಮಗ್ರವಾಗಿ ಕ್ರಾಂತಿಕಾರಕವಾಗಿ ಬದಲಿಸಿದರು ಅಥವಾ ಮತ್ತೇನು ಬೇರೆ ದಾರಿ ಹಿಡಿದರು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮತ್ತು ಪತ್ತೆ ಹಚ್ಚಬೇಕಾಗಿದೆ. ಈ ಪ್ರಶ್ನೆಗೆ ಉತ್ತರ ಶರಣರು ಒಂದಷ್ಟು ಕಾಲ ತಮಗೂ ಪೂರ್ವಕಾಲದಿಂದ ಇದ್ದುಕೊಂಡು ಬಂದಿದ್ದ ಧರ್ಮದ ಹೆಸರನ್ನೇ, ಅಂದರೆ ಅದು ಶಿವಧರ್ಮ ಶಿವಾಚಾರ ಎನ್ನುವಂಥ ಹೆಸರು, ಹೆಚ್ಚಾಗಿ ಶಿವಾಚಾರ ಅನ್ನೋದು ಬಳಕೆಯಾಗಿದೆ ಎಂಬ ಪರಿಕಲ್ಪನೆಯನ್ನು ಬಳಕೆಯಲ್ಲಿ ಮುಂದುವರಿಸಿ ಮಧ್ಯಂತರ ಕಾಲದಲ್ಲಿ ಅಥವಾ ಶರಣಯುಗದ ಕೊನೆಯ ದಶಕಗಳಲ್ಲಿ ವೀರಶೈವ ಎಂಬ ಪರಿಕಲ್ಪನೆಯನ್ನು ಬಳಸಿ ತಮ್ಮ ಸಿದ್ಧಾಂತ ನಿರೂಪಿಸಿದಂತೆ ತೋರುತ್ತದೆ. ಆದರೆ ಅವರು ಬಹಳ ಪ್ರಮುಖವಾಗಿ ವೈದಿಕ ಶೈವ ಮತ್ತು ವೈದಿಕೇತರ ಕಾಳಮುಖಾದಿ ಸನಾತನ ಶೈವಗಳನ್ನು ನಿಷ್ಠುರವಾಗಿ ತಿರಸ್ಕರಿಸಿದ್ದಾರೆ. ಆಧುನಿಕ ಸಾರಸ್ವತ ಲೋಕ ಭಾವಿಸಿದಂತೆ ಲಿಂಗಾಯತ ಲಿಂಗವಂತ ಎಂಬೀ ಪರಿಕಲ್ಪನೆಗಳು ಒಂದು ಧರ್ಮದ ಹೆಸರುಗಳಾಗಿ ಪ್ರಯೋಗವಾಗಿಲ್ಲ. ಯಾವ ಕಾಲದಲ್ಲಿ ಶಿವಧರ್ಮಕ್ಕೆ ಬದಲು ವೀರಶೈವ ಎಂಬುದು ಬಳಸಲ್ಪಟ್ಟಿತು ಎಂಬುದು ಹೇಗೆ ಅಜ್ಞಾತ ಸಂಗತಿಯೋ ಹಾಗೆಯೇ ಯಾವ ಕಾಲದಲ್ಲಿ ಲಿಂಗವಂತ ಎಂಬ ಪದವು ನೇಪಥ್ಯಕ್ಕೆ ಸರಿದು ಲಿಂಗಾಯತ ಎಂಬುದು ಜನಮಾನಸದಲ್ಲಿ ಮನೆ ಮಾಡಿ ಪ್ರಚುರಕ್ಕೆ ಬಂದಿತು ಎಂದು ಹೇಳುವುದು ಕೂಡ ಅಷ್ಟೇ ಕಷ್ಟಕರವಾದುದು ಅಂತ ನನಗನ್ನಿಸ್ತದೆ. ವೀರಶೈವ ಪರಿಕಲ್ಪನೆಯು ಮುಖ್ಯವಾಗಿ ಚನ್ನಬಸವಣ್ಣನಿಂದಲೇ ಸೃಷ್ಟಿಯಾಯಿತು ಅನ್ನುವಂಥ ಒಂದು ದೊಡ್ಡ ಅನುಮಾನ ನನಗೆ ಬಂದಿದೆ. ಚನ್ನಬಸವಣ್ಣನಿಂದ ಇದು ಮೊದಲಿಗೆ ಸೃಷ್ಟಿಯಾಗಿ ಆಮೇಲೆ ಇದು ಪೀಠಾಚಾರ್ಯ ಪರಂಪರೆಯವರ ಮತ್ತು ವಿರಕ್ತರ ಕೈಗೆ ಅದು ಹೋಗಿ ಅದು ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಬಳಕೆ ಆಗ್ತಾ ಹೋಗಿದೆ ಅಂತ ಒಂದು ಅನುಮಾನ. ಇನ್ನೊಂದು, ನಮ್ಮ ಆಧುನಿಕ ವಿದ್ವಾಂಸರು ಬಹಳಷ್ಟು, ಅದರಲ್ಲೂ ಈ ಬಸವಧರ್ಮವಾದಿ ಪಂಡಿತರು ಭಾವಿಸಿದಂತೆ ವಚನ ಸಾಹಿತ್ಯದಲ್ಲಿ ಹೆಚ್ಚು ಕಡಿಮೆ ಸಂಕಲನ ಮತ್ತು ಸಂಪಾದನಾ ಯುಗ ಅಂತ ನಾವೇನು ವಿಜಯನಗರ ಕಾಲದ ಯುಗ 15-16ನೇ ಶತಮಾನ ಅಥವಾ 14ನೇ ಶತಮಾನ ನಂತರ ಕರಿತಾ ಇದ್ದೇವೆ. ಆ ಯುಗದಲ್ಲಿ ಈ ಪೀಠಾಚಾರ್ಯ ಪರಂಪರೆಯವರು ಮತ್ತು ಈ ವಿರಕ್ತ ಪರಂಪರೆಯವರು ಇವರೆಲ್ಲ ವೈದಿಕ ಪ್ರಭಾವದವರು. ಇವರು ವೀರಶೈವ ಪದವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಆ ಪರಿಕಲ್ಪನೆಗಳು ಬರುವಂತೆ ವಚನಗಳಲ್ಲಿ ಅವರು ಕೈಯಾಡಿಸಿದ್ದಾರೆ ಮತ್ತು ಪ್ರಕ್ಷಿಪ್ತ ವಚನಗಳು ಸೃಷ್ಟಿಯಾಗಿವೆ ಅಂತ. ಅಂದರೆ ಇದು ವಚನಕಾರರಲ್ಲಿ ಸೃಷ್ಟಿಯಾಗಿದ್ದಲ್ಲ ಅಂತ ಇವರು ವಾದ. ನನಗಿದನ್ನು ನಂಬಲಿಕ್ಕೆ ಅಷ್ಟು ಪರಿಪೂರ್ಣವಾಗಿ, ಯಾಕಂದರೆ ಇದನ್ನು ಸರಿಯಾದ ರೀತಿಯಲ್ಲಿ ಸಂಶೋಧನಾತ್ಮಕವಾಗಿ ಅಧ್ಯಯನವಾಗಿ ಹೊರಗೆ ರಿಸಲ್ಟ್ ಬರದ ಹೊರತು ಈ ವಾದವನ್ನು ನನಗೆ ಒಪ್ಪಲಿಕ್ಕಾಗಲ್ಲ. ಇವೆರಡರಲ್ಲಿ ಯಾವುದಾದ್ರೂ ಒಂದಿರಬಹುದು. ಇದನ್ನು ನಾನು ನನ್ನ ಚರ್ಚೆಯಲ್ಲಿ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಯಾವುದಾದ್ರೂ ಒಂದಿರಬಹುದು. ಒಟ್ಟು 12ನೇ ಶತಮಾನದ ವಚನಗಳಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ವೀರಶೈವ ಎನ್ನುವ ಪರಿಕಲ್ಪನೆ ಅದು ಬಳಕೆಯಾಗಿರುವುದು ನಿಜ. ಆದರೆ ಲಿಂಗವಂತದಷ್ಟೇ ಪ್ರಮಾಣವಾಗಿ ಬಳಕೆಯಾಗಿದೆ. ವ್ಯತ್ಯಾಸ ಇಷ್ಟೇ, ಲಿಂಗವಂತ ಎನ್ನುವ ಪದವು ವ್ಯಕ್ತಿವಾಚಿಗೆ ಮಾತ್ರ ನಿಲ್ತದೆ. ಅದು ಅಂದರೆ ಯಾವನು ಶಿವಧರ್ಮ ಶಿವಾಚಾರ ಧರ್ಮ ಪರಂಪರೆಯಲ್ಲಿ ಪಥದಲ್ಲಿ ಒಬ್ಬ ಲಿಂಗಧಾರಿಯಾಗಿ ಭಕ್ತನಾಗಿ ಇದ್ದಾನೋ ಅವರೆಲ್ಲರೂ, ಅಂದರೆ ಅಲ್ಲಿ ಗುರು ಭಕ್ತ ಅವನು ಇವನು ಅಂತ ವ್ಯತ್ಯಾಸ ಏನಿಲ್ಲ, ಅವರೆಲ್ಲರೂ ಲಿಂಗವಂತರು ಅಂತ ಅರ್ಥ. ಅಂದರೆ ಲಿಂಗಧಾರಿಯಾದ ಒಬ್ಬ ಧರ್ಮಮಾರ್ಗಿ ವ್ಯಕ್ತಿ ಲಿಂಗವಂತ ಅಂತ. ಇದು ಧರ್ಮದ ಅರ್ಥ ಕೊಡ್ತಕ್ಕಂಥ ಪದ ಅಲ್ಲ ಇದು. ಅದೇ ರೀತಿ ಲಿಂಗಾಯತ ಭಾಳ ವಿರಳವಾಗಿ ಬಳಕೆಯಾಗಿದೆ. ಅದು ಕೆಲವು ಕಡೆ ವ್ಯಕ್ತಿವಾಚಿ, ಇನ್ನು ಕೆಲವು ಕಡೆ ಸಮಯವಾಚಿ ಬಳಕೆಯಾಗಿದೆ, ವಿರಳವಾಗಿ ಬಳಕೆಯಾಗಿದೆ.
ಅದನ್ನು ನಾವು ಬಹಳ ಮುಖ್ಯವಾಗಿ ಪರಿಗಣಿಸುವಷ್ಟು ಪ್ರಮಾಣದಲ್ಲಿ ಅದು ಬಳಕೆಯಾಗಿಲ್ಲ. ಆದರೆ ವೀರಶೈವ ಎನ್ನುವಂಥದ್ದು ವ್ಯಕ್ತಿ ಮತ್ತು ಪಂಥ, ಸಮಯ ಈ ಎಲ್ಲ ಅರ್ಥದಲ್ಲೂ ಬಹಳಷ್ಟು ಪ್ರಮಾಣದಲ್ಲಿ ಅದು ಬಳಕೆಯಾಗಿರುವುದು ಕಂಡುಬರುತ್ತದೆ. ಆದ್ದರಿಂದ ಅದನ್ನು ಲಘುವಾಗಿ ಅದನ್ನು ಯಾವುದೋ ರೀತಿಯಲ್ಲಿ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸವಾದಲ್ಲ ಅಂತ ನನಗೆ ಅನಿಸ್ತದೆ. ಇನ್ನು ನಾವು ಚನ್ನಬಸವಣ್ಣನಲ್ಲಿ ನಾನು ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೇನೆ. ಚನ್ನಬಸವಣ್ಣನಲ್ಲಿ ವೈದಿಕ ವಿರೋಧಿ, ಅದರಲ್ಲೂ ಶೈವ ವಿರೋಧಿ ನಿಲುವು ಬಹಳ ಪ್ರಧಾನವಾಗಿ ಕಾಣ್ತಕ್ಕಂಥ ಒಂದು ಅಂಶ. ಸನಾತನ ಶೈವ ಮತ್ತು ವೈದಿಕ ಶೈವ ಇವೆರಡನ್ನೂ ಕೂಡ ಚನ್ನಬಸವಣ್ಣ ವಿರೋಧ ಮಾಡ್ತಾನೆ. ಅದಕ್ಕೆ ಒಂದು ವಚನ ಉದಾಹರಣೆ ಕೊಡ್ತೀನಿ. ಶ್ರೀಶೈಲ, ಹಂಪಿ, ಕಾಶಿ, ಕೇದಾರ, ಗಯಾ, ಪ್ರಯಾಗ, ರಾಮೇಶ್ವರ ಇವುಗಳನ್ನು ಹೊಲೆ ಕ್ಷೇತ್ರಗಳೆಂದು ಭಂಗಿಸಿ ಅಲ್ಲಲ್ಲಿಯ ಭವಿಶೈವ ದೈವಂಗಳ ದರ್ಶನ ಮಾಡಿ ಅವರೆಂಜಲು ತಿಂದು ಆ ಕ್ಷೇತ್ರಗಳಲ್ಲಿ ಆಶ್ರಮಸ್ಥರಾಗಿದ್ದು ಗತಿ ಪದ ಮುಕ್ತಿಯ ಪಡೆವೆನೆಂಬ ವೇಷಧಾರಿಗಳೆಲ್ಲರೂ ಸ್ವಪಚ ಗೃಹದ ಶ್ವಾನ ಯೋನಿಯಲ್ಲಿ ಬಪ್ಪುದು ತಪ್ಪದು ಅಂತೇಳಿ 1189ನೇ ವಚನ ಹೇಳುತ್ತೆ ಚನ್ನಬಸವಣ್ಣಂದು. ಇನ್ನು ಆತ ಶುದ್ಧ ಶೈವವನ್ನು ಕೂಡ ತಿರಸ್ಕರಿಸ್ತಾನೆ. ಜಂಗಮದ ಪಾದ ತೀರ್ಥವ ಲಿಂಗಕ್ಕೆ ಮಜ್ಜನಕ್ಕೆರೆದು ಪ್ರಸಾದವ ಲಿಂಗಕ್ಕೆ ನೈವೇದ್ಯವ ಸಮರ್ಪಿಸಿ ಭೋಗಿಸುವಾತನೇ ಸದ್ಭಕ್ತ, ಆತನೇ ಮಹೇಶ್ವರ ಅಂತ ಶುರುವಾಗ್ತಕ್ಕಂಥ ಈ ವಚನ ಮುಂದೆ ಹೇಳ್ತಾನೆ. ಇಂತಲ್ಲದೆ ಜಂಗಮದ ಪಾದತೀರ್ಥ ಪ್ರಸಾದ ರಹಿತನಾಗಿ ಆವನಾನೊಬ್ಬನೂ ತನ್ನ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಕ್ರಿಯೆಯಿಂದ ಪೂಜೆಯ ಮಾಡುವಲ್ಲಿ ಅವನು ಶುದ್ಧ ಶೈವನು, ಅವನಿಗೆ ಮುಕ್ತಿ ಇಲ್ಲ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ 1436ನೇ ವಚನ. ಅಂದರೆ ಶುದ್ಧ ಶೈವ ಇವುಗಳನ್ನು ಆತ ತಿರಸ್ಕರಿಸ್ತಾನೆ. ಇನ್ನು 3ನೇ ಪಾಯಿಂಟು, ಲಿಂಗವಂತ, ಲಿಂಗಾಯತ ಇವು ವ್ಯಕ್ತಿವಾಚಿ, ಧರ್ಮಾನುಯಾಯಿ, ಮಾರ್ಗಿವಾಚಿ ಪರಿಕಲ್ಪನೆಗಳು. ಇವು ಧರ್ಮ ಪರಿಕಲ್ಪನೆಗಳಲ್ಲ. ಇದನ್ನಾಗಲೇ ನಾನು 15ನೇ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಇಲ್ಲಿ ಸುಮ್ಮನೆ ಸಾಂದರ್ಭಿಕವಾಗಿ ದೇವನಾಮ ಸೊಗಸದು ಲಿಂಗಾಯತಂಗೆ ನೋಡಿ, ಇಲ್ಲಿ ವ್ಯಕ್ತಿವಾಚಿ ಚನ್ನಬಸವಣ್ಣನ 324ನೇ ವಚನ, ಲಿಂಗವಂತರು ಅಂತ ಬಸವಣ್ಣನ 151ನೇ ವಚನ, 685ನೇ ವಚನ. ಸುಮ್ಮನೆ ರಿಕಾಲ್ ಮಾಡಿಕೊಳ್ಳಿಕ್ಕೆ ಅಷ್ಟೇ ಇದು. ಇನ್ನು 4ನೇ ಪಾಯಿಂಟು, ಶರಣರ ವಚನಗಳಲ್ಲಿ ವ್ಯಕ್ತವಾದ ಧರ್ಮಸೂಚಕ, ಧರ್ಮವಾಚಿ ಮತ್ತು ಆಚಾರವಾಚಿ ಪರಿಕಲ್ಪನೆಗಳು ಹೆಂಗಿವೆ ಅಂತಂದರೆ, ಶಿವಧರ್ಮ ಅನ್ನೋ ಪರಿಕಲ್ಪನೆ, ಶಿವಧರ್ಮ ಕುಲೇ ಜಾತ ಪುನರ್ಜನ್ಮ ವಿವರ್ಜಿತ ಅಂತ ಬಸವಣ್ಣನ 718ನೇ ವಚನದಲ್ಲಿ ಈ ಮಾತು ಬರ್ತದೆ. ಇನ್ನು ಶಿವಾಚಾರ ಅನ್ನುವಂಥವು ಬಹಳ ರಗಡು ಬರ್ತವೆ. ಕೆಲವುಗಳನ್ನು ನಾನು ಇಲ್ಲಿ ಕೇಳುಗರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹಿಂದೆ ಮಾನವ ಮಾತಿನಂತಿಲ್ಲ ಶಿವಾಚಾರ ದಸರಿ ದೊಡಕು ಅಂತ ಅಲ್ಲಮ ಪ್ರಭುವಿನ 500ನೇ ವಚನ. ಎಂತು ಶಿವಭಕ್ತಿಯ ನಾನು ಉಪಮಿಸುವೆನಯ್ಯ, ಎಂತು ಶಿವಾಚಾರವೆನಗೆ ವೇದ್ಯ ಒಪ್ಪುದು ಅಯ್ಯ ಅಂತೇಳಿ ಬಸವಣ್ಣ 47ನೇ ವಚನದಲ್ಲಿ ಹೇಳ್ತಾನೆ. ಪಾಪ ಬಸವಣ್ಣ ಲಿಂಗಾಯತ ಅಂತ ಯಾಕೆ ಇಲ್ಲಿ ಪದವನ್ನು ಬಳಸಬಾರದಿತ್ತು ಅಂತ ನನ್ನ ಪ್ರಶ್ನೆ. ಆಮೇಲೆ ಆಸೆ, ರೋಷ, ಹರುಷಾದಿಗಳೆಂಬ ಕರ್ಣೇಂದ್ರಿಯಗಳೆಂಬ ಮುಟ್ಟಲಿಯದೆ ಆಚಾರವ ಶಿವಾಚಾರವ ಮಾಡುವೆ, ಭಯಭಕ್ತಿಯಿಂದ ತೋರುವೆ ಅಂತ ಅದೇ ಬಸವಣ್ಣನ 765ನೇ ವಚನ ಹೇಳುತ್ತೆ. ಇಲ್ಲಿ ಬಸವಣ್ಣ ವಿಶೇಷವಾಗಿ ತಾನು ಗೈಯುವ ಆಚಾರವನ್ನು, ಆ ಮೊದಲಿನಿಂದಲೂ ಇದ್ದುಕೊಂಡು ಬಂದಂಥ ಆಚಾರವನ್ನು ಶಿವಾಚಾರವನ್ನಾಗಿ ಮಾಡುವೆ ಎನ್ನುವುದು ಬಹಳ ವಿಶೇಷ. ಇಲ್ಲಿ ಈ ಶಿವಾಚಾರವೇ ಶಿವಧರ್ಮ ಮಾರ್ಗದ ಪಥ ಅಥವಾ ಆಚಾರ. ನೋಡಿ, ಇಲ್ಲಿ ಲಿಂಗವಂತ ಅಥವಾ ಲಿಂಗಾಯತ ಅಂತ ಬಸವಣ್ಣನ ವಚನದಲ್ಲಿ ಬರಲಿಲ್ಲ. ಆಚಾರ ಶಿವಾಚಾರವೆಂದರಿಯದ ಕಾರಣ ಷಡು ದರ್ಶನಗಳೆಲ್ಲ ತಮಗೆ ಶರಣೆನ್ನುತ್ತಿದ್ದವು. ಮಹತ್ವದ ಸಮಯಾದಿ ಶೈವಂಗಳೆಲ್ಲ ಶರಣೆನ್ನುತ್ತಿದ್ದವಂತ ಬಸವಣ್ಣನ 818ನೇ ವಚನ ಹೇಳುತ್ತೆ. ಇಲ್ಲಿ ಶಿವಾಚಾರ ಎಂಬುದು ಕೇವಲ ಕರ್ಮ ಕ್ರಿ ಎಂಬ ಅರ್ಥವಲ್ಲದೆ ಅದೊಂದು ಸಮಯ, ಮಾರ್ಗ, ಪಥ ಎಂಬ ಅರ್ಥವನ್ನು ಕೂಡ ಅದು ಹೊಂದಿದೆ. ಅದು ಶೈವದಿಂದ ಭಿನ್ನ ಎಂಬುದು ಕೂಡ ಇಲ್ಲಿ ಬಹಳ ಮುಖ್ಯ. ಶೈವದಿಂದ ಭಿನ್ನವಾದ್ದು ಇದು ಶಿವಾಚಾರ ಅಂತ. ಹಾಗಾಗಿ ಶಿವಾಚಾರ, ಶಿವಧರ್ಮ ಎನ್ನುವಂಥ ಪರಿಕಲ್ಪನೆ, ವಚನಕಾರರಲ್ಲಿ ಕಂಡುಬರುವಂಥ ಪರಿಕಲ್ಪನೆ, ಇದು ಶೈವ ಧರ್ಮದಿಂದ ಭಿನ್ನವಾದ, ಸನಾತನ ಶೈವ ಧರ್ಮದಿಂದ ಭಿನ್ನವಾದುದು ಎನ್ನುವ ಅರ್ಥ ಇಲ್ಲಿ ಭಾಳ ಸ್ಪಷ್ಟವಾಗಿದೆ. ಆದರೆ ಇದನ್ನು ಲಿಂಗಾಯತ ಅಂತ ಕರೆದಿಲ್ಲ, ಲಿಂಗವಂತ ಅಂತ ಕರೆದಿಲ್ಲ. ಲಿಂಗವಂತ ಅನ್ನೋದು ವ್ಯಕ್ತಿವಾಚಿಯಾಗಿ ಬಂದಿದೆ. ಇನ್ನು ಹೀಗೆ ನಾವು ಸಾಕಷ್ಟು ವಚನಗಳಿವೆ. ಬಸವಣ್ಣನ ಶಿವಾಚಾರ ಅನ್ನಲಿಕ್ಕೆ 949ನೇ ವಚನ ನೋಡಬಹುದು. ಆಮೇಲೆ ಇನ್ನೊಂದು 139ನೇ ವಚನವನ್ನು ಕೂಡ ನೋಡಬಹುದು.
ಶಿವಲೋಕ ಶಿವಾಚಾರ ಅನ್ನೋ ಮಾತುಗಳೆಲ್ಲ ಅಲ್ಲಿ ಬರ್ತವೆ. ಆಮೇಲೆ ಬಸವಣ್ಣನ 656ನೇ ವಚನದಲ್ಲೂ ಕೂಡ ಆಚಾರ ಶಿವಾಚಾರ ತಮ ತಮಗೆ ಸೂರ್ಯೇ ಅನ್ನುವಂಥ ಮಾತು ಕೂಡ ಅಲ್ಲಿ ಬರ್ತದೆ. ನಾನು ಇದನ್ನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ. ಆಮೇಲೆ ಅವರ ನಡೆಯೊಂದು ನುಡಿಯೊಂದಾದಡೆ ಶಿವಾಚಾರಕ್ಕವರು ಸಲ್ಲರಯ್ಯ, ಬಲ್ಲನು ಸಾತ್ವಿಕರಲ್ಲದವರ ನೊಲ್ಲನು ಶಿವಾಚಾರವ ಬಲ್ಲನು ಅಲ್ಲಿ ನಿಲ್ಲನು ಪ್ರಪಂಚೀಯ ಮನವ ನೊಲ್ಲನು ಕೂಡಲ ಸಂಗಮ ದೇವನು ಅಂತೇಳಿ ಬಸವಣ್ಣನ 658ನೇ ವಚನ ಹೇಳುತ್ತೆ. ಅಂದರೆ ನಡೆ ನುಡಿ ಭಿನ್ನವಾದವರು ಶಿವಾಚಾರಕ್ಕೆ, ಶಿವಧರ್ಮಕ್ಕೆ, ಶಿವಪಥಕ್ಕೆ ಅನರ್ಹರು. ಶಿವಾಚಾರ ಶಿವಧರ್ಮದ ತಿರುಳರಿತವನು. ನುಡಿ ಮತ್ತು ನಡೆ ಭಿನ್ನವಾದವರಿದ್ದಡೆ ನಿಲ್ಲುವುದಿಲ್ಲ, ಅವರ ಸಂಘ ಸೇರುವುದಿಲ್ಲ. ಅಲ್ಲಮ ಪ್ರಭುವಿನ 1123ನೇ ವಚನವು ಕಲಿಯುಗದಲ್ಲಿ ಬಸವನೆಂಬ ಗಣೇಶ್ವರ ಶಿವಾಚಾರದ ಘನವ ಬೆಳವಿಗೆಯ ಮಾಡಿ ಶಿವಭಕ್ತಿಯ ಧ್ವಜವನ್ನೆತ್ತಿಸಲು ಮರ್ತ್ಯಲೋಕದಲ್ಲಿ ಅವತರಿಸಿದ ಅಂತ ಹೇಳ್ತದೆ. ಅದು ಲಿಂಗಕ್ಕೆ ಮಜ್ಜನ ಕೆರೆಯಲಾಗದೆಂಬ ಶೈವ ಬೌದ್ಧ ಚಾರ್ವಾಕ ಚಾಂಡಾಲ ಶಿವದ್ರೋಹಿಯ ಮಾತ ಕೇಳಿ ಬಿಟ್ಟನಾದರೆ ಅವ ವ್ರತಭ್ರಷ್ಟ, ಅವನ ಮುಖವ ನೋಡಲಾಗದು. ಸಾಕ್ಷಿ ಸರ್ವಾಚಾರ ಪರಿಭ್ರಷ್ಟ ಶಿವಾಚಾರೇನ ಶುದ್ಧತಿ, ಶಿವಾಚಾರ ಪರಿಭ್ರಷ್ಟ ರೌರವಂ ನರಕಂ ವ್ರಜೇತ್ ಎಂದು ಬೇರೆಲ್ಲ ವ್ರತಗಳಲ್ಲಿ ಭ್ರಷ್ಟರಾದವರನ್ನು ಶಿವಾಚಾರದಲ್ಲಿ ಶುದ್ಧ ಮಾಡಬಹುದು. ಆದರೆ ಶಿವಾಚಾರದಲ್ಲಿ ಭ್ರಷ್ಟನಾದವನಿಗೆ ರೌರವ ನರಕವೇ ಪ್ರಾಪ್ತಿ ಎನ್ನುತ್ತದೆ ಅಲ್ಲಮ ಪ್ರಭುವಿನ 1187ನೇ ವಚನ. ಇದೇ ರೀತಿ ಚನ್ನಬಸವಣ್ಣನ ವಚನಗಳಲ್ಲೂ ಕೂಡ ಶಿವಾಚಾರ ತುಂಬಿ ತುಳುಕ್ತವೆ. ಕೆಲವುಗಳನ್ನು ನಾನು ಕಿವಿ ಮೇಲೆ ಹಾಕ್ತಾ ಹೋಗ್ತೀನಿ. ಕೀಳುಕುಲ ದೈವ ಕೆರಗಿ ನರಕಕ್ಕಿಳಿಯುವ ದುರಾಚಾರಿಗಳಿಗೆ ಶಿವಾಚಾರ ಒಳವಡುವುದೇ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ 150ನೇ ವಚನ ಹೇಳುತ್ತೆ. ಅದೇ ರೀತಿ 221ನೇ ವಚನದಲ್ಲಿ ಶಿವಾಚಾರವೇ ಪೌಳಿ ಅನ್ನುವಂಥ ಮಾತು ಬರ್ತದೆ. ಇನ್ನು ಶಿವಾಚಾರ ಸಂಪತ್ತಿಲ್ಲದವರ ಮನೆಯ ಹೊಗಲಾಗದು ಅಂತೇಳಿ 233ನೇ ವಚನದಲ್ಲಿ ಬರುತ್ತೆ. ಅದೇ ರೀತಿ ಹುಟ್ಟಿದ ಮಕ್ಕಳಿಗೆ ಲಿಂಗಧಾರಣೆ, ನೆಟ್ಟನೆ ವಿವಾಹದಲ್ಲಿ ಶಿವಗಣಗಳ ಪ್ರಸಾದ, ದೇವರ ಪಾದಕ್ಕೆ ಸಂಚಿತದಲ್ಲಿ ಶಿವಭಕ್ತಂಗೆ ವಿಭೂತಿ ವೀಳ್ಯಂಗೊಟ್ಟು ಸಮಾಧಿ ಪೂರ್ಣ ಮಾಡುವುದೇ ಶಿವಾಚಾರ ಅಂತೇಳಿ ಚನ್ನಬಸವಣ್ಣನ 1264ನೇ ವಚನ ಬರುತ್ತೆ. ಇನ್ನು ನನಗೆ ಭವಿಮಿಶ್ರವೆಂದು ನುಡಿಯುವ ದುರಾಚಾರಿಗಳ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನ ಸದುಭಕ್ತರು ಮೆಚ್ಚರು ಅಂತೇಳಿ ಅದೇ ಚನ್ನಬಸವಣ್ಣನ 1281ನೇ ವಚನ ಹೇಳುತ್ತೆ. ಹೀಗೇನೆ 1600ನೇ ವಚನ, 1665ನೇ ವಚನ, 1743ನೇ ವಚನ ಇವನ್ನೆಲ್ಲವನ್ನು ಸಾಕ್ಷಿಯಾಗಿ ಪ್ರಮಾಣವಾಗಿ ನೋಡಬಹುದು. ಇನ್ನು ಉರ್ಲಿಂಗ ಪೆದ್ದಿಯ ವಚನ, ಶಿವಾಚಾರ ಸರ್ವಕ್ರಿಯಾ ಸಂಪನ್ನತ್ವವನ್ನು ಮಹಾನುಭಾವರ ಸಂಘದಿಂದಲರಿಯಬಹುದು ಅಂತೇಳಿ ಉರ್ಲಿಂಗ ಪೆದ್ದಿಯ 1348ನೇ ವಚನ ಹೇಳುತ್ತೆ. ಅಲ್ಲಿ ಕೂಡ ಶಿವಾಚಾರ. ಅದೇ ಥರ ಲೋಕಾಚಾರವ ತ್ಯಜಿಸಿ ಶಿವಾಚಾರ ಸನ್ಮಾರ್ಗದಲ್ಲಿ ಪಂಚಾಚಾರ ನಿಯುತಾತ್ಮನಾದ ಸದ್ಭಕ್ತನೇ ಪ್ರಾಣಲಿಂಗಿ ಅಂತಲೇ ಉರ್ಲಿಂಗ ಪೆದ್ದಿ 1448ನೇ ವಚನದಲ್ಲಿ. ಇನ್ನು ಲಿಂಗವಂತ ಎಂಬಿರಿ ಎಂತು ಲಿಂಗವಂತರಾದಿರೋ ಅನ್ಯ ದೈವ ಭಜನೆ ಮಾಡದಣ್ಣಕ್ಕ, ಭವಿಗಳ ಸಂಗವ ಮಾಡದನ್ನಕ್ಕ ಎಂತು ಲಿಂಗವಂತರಾದಿರೋ ಅದೆಂತೆಂದಡೆ ಶಿವಾಚಾರ ಸಮಾಯುಕ್ತ ಅನ್ಯದೈವಶ್ಯ ಪೂಜನಾತ್ ಶ್ವಾನಯೋನಿಶತಂ ಗತ್ವಾ ಚಾಂಡಾಲ ಗೃಹಮಾ ವಿಷೇತ್ ಅಂತೇಳಿ ಉರಲಿಂಗ ಪೆದ್ದಿಯ 1506ನೇ ವಚನ. ಇಲ್ಲಿ ವಿಶೇಷ ಗಮನಿಸಬೇಕಾದ್ದು, ಲಿಂಗವಂತ ನೀವು ಹೆಂಗೆ ಲಿಂಗವಂತರಕ್ಕಿರಿ, ಬೇರೆ ದೇವರುಗಳನ್ನು ಪೂಜೆ ಮಾಡೋದು ಬಿಡೋ ತನಕ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾನಲ್ಲ, ಅದನ್ನು ಸಮಾನಾರ್ಥದಲ್ಲಿ ಶಿವಾಚಾರಕ್ಕೆ ಸಮಾನಾರ್ಥದಲ್ಲಿ ಆತ ಬಳಸಿದ್ದಾನೆ. ಆದರೆ ನೀನು ಲಿಂಗವಂತ ಅಂತ ಅನಿಸ್ಕೋಬೇಕಾದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಮತಧರ್ಮ ಮತ್ತು ವ್ಯಕ್ತಿ ಎರಡನ್ನೂ ಏಕಕಾಲಕ್ಕೆ ಸೂಚಿಸುವ ಅರ್ಥ ಇಲ್ಲಿ ನಮಗೆ ಕಂಡುಬರ್ತದೆ ಅಂತ. ಇದೇ ರೀತಿಯಲ್ಲಿ 1538ನೇ ಉರ್ಲಿಂಗ ಪೆದ್ದಿಯ ವಚನದಲ್ಲಿ ಕೂಡ ಇದನ್ನರಿದು ಶಿವಾರ್ಚನೆಯ ಮಾಡಿ ಶಿವನವರಿಗೆ ಧನ ಸಹಿತ ತ್ರಿವಿಧವ ಸೇವಿಸುವುದು ಶಿವಾಚಾರ ಕೇಳಿರಣ್ಣ ಅಂತ. ತ್ರಿವಿಧವ ಸೇವಿದ ಅಂದರೆ ದಾಸೋಹ ಕ್ರಿಯೆ ಏನು ಬರ್ತದಲ್ಲ ಅದನ್ನು ದಾಸೋಹ, ಜಂಗಮ ದಾಸೋಹ ಅಂತ ನಾವೇನು ಕರಿತೀವಿ, ಅದು ಇಲ್ಲಿ ಶಿವಾಚಾರ ಕೇಳಿರಣ್ಣ ಅಂತ ಬರ್ತದೆ. ಉರ್ಲಿಂಗ ಪೆದ್ಯ 1538ನೇ ವಚನ. ಅದೇ ರೀತಿ ಉರ್ಲಿಂಗ ಪೆದ್ದಿಯ 1564ನೇ ವಚನ, ಶಿವಾಚಾರ ಶಿವಕಾರ್ಯಕ್ಕೆ ವಕ್ರವಾದವರ ಗುರುಲಿಂಗ ಜಂಗಮವ ನಿಂದಿಸಿ ನುಡಿದವರ ಬಾಯ ಸೀಳಿ ನಾಲಿಗೆ ಕಿತ್ತು ಕೊಲುವೆನ ಅಂತೇಳಿ ಬಹಳ ಉಗ್ರ ಕೋಪವನ್ನು, ಒಂಥರ ಅಹಿಂಸಾ ಮನೋಧರ್ಮವನ್ನು ಉರ್ಲಿಂಗ ಪೆದ್ದಿ 1564ನೇ ವಚನದಲ್ಲಿ ವ್ಯಕ್ತಪಡಿಸ್ತಾನೆ.
ಇನ್ನು ಬಸವಣ್ಣ, ಚನ್ನಬಸವಣ್ಣ ಮುಂತಾದ 770 ಅಮರಗಣಗಳನ್ನು ಶಿವಾಚಾರ ಚಕ್ರವರ್ತಿಗಳು ಎಂದು ಬಣ್ಣಿಸಿರುವನು ಕಲಕೇತಯ್ಯ ತನ್ನ 41ನೇ ವಚನದಲ್ಲಿ. ಸದಾಚಾರ, ಶಿವಾಚಾರ, ನಿಹಿತಾಚಾರ, ದಯಾಚಾರ ಉಳ್ಳವರಿಗೆ ಸರ್ವಯೋಗ ಒಪ್ಪುದು ಅಂತಲೇ ಸಿದ್ಧರಾಮ 940ನೇ ವಚನದಲ್ಲಿ. ಅದೇ ರೀತಿ ಸಿದ್ಧರಾಮನ 1001 ಮತ್ತು 1002 ಈ ವಚನಗಳಲ್ಲಿ ಶಿವಾಚಾರ ಸಂಪನ್ನರಾಗಿ ಶಿವಾಚಾರ ಸಂಪನ್ನರೆಂಬ ಮಾತು ಬರ್ತವೆ. ಶಿವಾಚಾರವೇ ಸರ್ವಮಯ ಲಿಂಗ, ಪಂಚಾಚಾರ ಶುದ್ಧ ಭರಿತ, ರಾಮೇಶ್ವರ ಲಿಂಗಕ್ಕೆ ಪ್ರಾಣವಾಗಿರಬೇಕು ಅಂತೇಳಿ ಅಕ್ಕಮ್ಮನ 511ನೇ ವಚನ ಹೇಳುತ್ತೆ. ಇನ್ನು ನಾಗಲಾಂಬಿಕೆಯ ವಚನದಲ್ಲೂ ಕೂಡ ಈ ಶಿವಾಚಾರದ ಪದ ಬರ್ತದೆ. ಬಸವಣ್ಣ ಬಂದು ಭಕ್ತಿ ಸ್ಥಳವ ಹರಹಿದ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದದ ಹಾದಿಯನ್ನೆಲ್ಲರಿಗೆ ತೋರಿದ, ಶಿವಾಚಾರದ ಬೆಳವಿಗೆಯ ಘನವನಹುದಲ್ಲವೆಂದು ಬಿಜ್ಜಳ ತರ್ಕಿಸಲು ಅನಂತ ಮುಖದಿಂದ ಒಡಂಬಡಿಸಿ ಅಹುದೆನಿಸಿದ ಅಂತೇಳಿ ನಾಗಲಾಂಬಿಕಾ 789ನೇ ವಚನದಲ್ಲಿ ಹೇಳ್ತಾಳೆ. ಅದೇ ರೀತಿ ಅಕ್ಕ ಮಹಾದೇವಿಯ 310ನೇ ವಚನದಲ್ಲಿ ಶಿವಾಚಾರಿ ಎನ್ನುವ ಮಾತುಗಳು ಬರ್ತವೆ. ಇನ್ನು ಲಿಂಗಾಯತ ಎನ್ನುವ ಮಾತಿಗೆ ಹೋಗೋಣ. ಗುರು ಕೊಟ್ಟ ಲಿಂಗ ತನ್ನ ನಚ್ಚಿನಿಂದ ಆಯತವಾಯಿತಯ್ಯ ಅಂತೇಳಿ ಚನ್ನಬಸವಣ್ಣ 106ನೇ ವಚನದಲ್ಲಿ ಹೇಳ್ತಾನೆ. ಅಂದರೆ ಲಿಂಗ ಆಯತ್ತವಾಯಿತಯ್ಯ, ಆಯತ್ತವಾಗದು ಅಂದರೆ ಸ್ವಾಯತ್ತವಾಗದು ಅಂತ ಅರ್ಥ ಆಗ್ತದೆ ಅದು. ಅದೇ ರೀತಿ ಲಿಂಗೇಶು ಆಯತ, ಲಿಂಗಾಯತ ಅಂತ ಹಿಂಗೂ ಅರ್ಥೈಸಬಹುದೇನೋ. ಒಟ್ಟು ಅದು ಕೂಡ ಒಬ್ಬ ಲಿಂಗಧಾರಿಯ ಅರ್ಥವನ್ನು ಕೊಡ್ತಕ್ಕಂಥದ್ದು. ಲಿಂಗವನ್ನು ಧರಿಸಿದವನು, ಲಿಂಗವನ್ನು ಸ್ವೀಕರಿಸಿಕೊಂಡವನು ಅಂತ, ಅದರ ದೀಕ್ಷೆಯನ್ನು ಪಡೆದವನು, ಹೊಂದಿದವನು ಅಂತ. ಹೀಗೆ ದೇವನಾಮ ಸೊಗಸದು ಲಿಂಗಾಯತಂಗೆ ವ್ಯಕ್ತಿವಾಚಿ, ಮಾನವ ನಾಮ ಸೊಗಸದು ಜಂಗಮ ಭಕ್ತಂಗೆ ಅಂತೇಳಿ ಚನ್ನಬಸವಣ್ಣನ 324ನೇ ವಚನ. ಅದೇ ರೀತಿ ಆಗಮ ವಾಯು ಓನ್ನಮಃ ನಾ ದೇವದೇವ ಲಿಂಗಾಯತ್ತಂಭೋ ಸ್ವತಂತ್ರಶೀಲ ಅಂತೇಳಿ ಸಿದ್ಧರಾಮನ 836ನೇ ವಚನ. ಇಲ್ಲಿ ಕೂಡ ಅದು ವ್ಯಕ್ತಿವಾಚಿಯಾಗಿಯೇ ಬಂದಿದೆ. ಪಂಚಾಚಾರ ಶುದ್ಧವಾಗಿ ಇರಬೇಕೆಂಬರಲ್ಲದೆ ಪಂಚಾಚಾರದ ವಿವರ ನರಿಯರು ನೋಡ, ತಮ್ಮ ಲಿಂಗಾಯತಕ್ಕೆ ಹೊರಗಾದುದ ಮುಟ್ಟಿ ಅಂಗೀಕರಿಸಿದಲ್ಲಿ ಇಂತಿ ಪಂಚಾಚಾರದಲ್ಲಿ ಶುದ್ಧತೆಯಾಗಿ ಅಂತೇಳಿ ಅಕ್ಕಮ್ಮನ 520ನೇ ವಚನ ಹೇಳುತ್ತೆ. ಇಲ್ಲಿ ಅದು ಒಂದು ರೀತಿಯ ಸಮಯ ಧರ್ಮವಾಚಿಯಾಗಿ ಅದು ಬಂದಿದೆ. ಇನ್ನು ಬಲ್ಲವರು ಬಲ್ಲಂತೆ ನಿಮ್ಮ ಅರಿವಿನ ಹವಣಿಂಗೆ ನುಡಿಯಿರಿ, ಆ ಲಿಂಗಾಯತವ, ಆ ಲಿಂಗದ ಮರ್ಮವ, ಅರ್ಪಿತದ ಮರ್ಮವ, ಪ್ರಸಾದದ ಮಹಿಮೆಯ ಮಹಾಪರಿಣಾಮದ ಕ್ರಿಯೆಯು ಸಾಮಾನ್ಯರಿಗೆ ಅರಿಯಬಾರದು ಅಂಥೇಳಿ ಉರಿಲಿಂಗ ಪೆದ್ದಿ 1444ನೇ ವಚನದಲ್ಲಿ ಹೇಳ್ತಾನೆ. ಇಲ್ಲಿ ಇದು ಮತ ಸಮಯ ಸೂಚಕವಾಗಿ ಬಂದಿದೆ. ಸರ್ವಾಂಗಲಿಂಗಿಯಾದ ಲಿಂಗವಂತನ ಕ್ರಿಯೆಲ್ಲವೂ ಲಿಂಗ ಮಾಡಿತ್ತೇ ಅರ್ಪಿತ, ಲಿಂಗವಂತನ ಆರೋಗಣೆ ಲಿಂಗದ ಆರೋಗಣೆ. ಈ ಮಹಾಜ್ಞಾನದ ಪರಿಣಾಮವೇ ಪ್ರಸಾದ, ಇದ್ದುದೇ ದೇವಲೋಕ. ಈ ಮಹಾಕ್ರಿಯ ಲಿಂಗಾಯತದ ಲಿಂಗವಂತರೇ ಬಲ್ಲರು, ಈ ಮಹಾಕ್ರಿಯ ಲಿಂಗಾಯತದ ಲಿಂಗವಂತರೇ ಬಲ್ಲರು ಅಂತೇಳಿ ಉರಿಲಿಂಗ ಪೆದ್ದಿಯ 1568ನೇ ವಚನ ಹೇಳುತ್ತೆ. ಇಲ್ಲಿ ಲಿಂಗಾಯತ ಪದವು ಮತ ಸಮಯ ಸೂಚಕವಾಗಿ ಬಂದಿರುವುದನ್ನು ಗಮನಿಸಬೇಕು. ಜಲ, ನೆಲೆ, ಶಿಲೆ, ತನಾಡುವ ಹೊಲ ಮುಂತಾಗಿ ಸರ್ವವೆಲ್ಲವೂ ಲಿಂಗಾಯತ ಸಂಬಂಧವಾಗಿ ಅಂತೇಳಿ ಏಲೇಶ್ವರದ ಕೇತಯ್ಯನ 1678ನೇ ವಚನದಲ್ಲಿ ಈ ಮಾತು ಬರ್ತದೆ. ಹೀಗೆ ಲಿಂಗವಂತ ಮತ್ತು ವೀರಶೈವ ಪರಿಕಲ್ಪನೆಗಳಿಗೆ ಹೋಲಿಸಿದಲ್ಲಿ ಬಹು ಕಡಿಮೆ ಸಂಖ್ಯೆಯಲ್ಲಿ ಪ್ರಯೋಗಿಸಲ್ಪಟ್ಟಿರುವ ಈ ಲಿಂಗಾಯತ ಪದವು ವಿರಳವಾಗಿ ವ್ಯಕ್ತಿವಾಚಿಯಾಗಿಯೂ ಮತ್ತು ಮತ, ಸಮಯ, ಆಚಾರ, ಪಥ ಸೂಚಕವಾಗಿಯೂ ಕೂಡ ಅದು ಪ್ರಯೋಗಿಸಲ್ಪಟ್ಟಿರ್ತಕ್ಕಂಥದ್ದು ಗಮನಾರ್ಹ. ಇನ್ನು ನಿಜಲಿಂಗವಂತ, ಷಡುಶೈವ ಅನ್ನುವಂಥ ಕೆಲವು ಮಾತುಗಳನ್ನು ಇಲ್ಲಿ ಗಮನಿಸಬಹುದು. ಷಡುಶೈವರು ಹಂಚಾಗಿ ಹೋದರು, ಎಂತು ನಿಜಲಿಂಗವಂತಂಗೆ ಸರಿಯೆಂಬೆ, ಅದ್ವೈತಿಗಳೆಲ್ಲ ಲಿಂಗಾರಾಧನೆ ಹುಸಿಯೆಂದು ಬುದ್ಧಿ ತಪ್ಪಿ ಕ್ರಮಗೆಟ್ಟು ಹೋದರು ಅಂತೇಳಿ ಬಸವಣ್ಣನ 1141ನೇ ವಚನ ಹೇಳುತ್ತೆ. ಲಿಂಗಭಕ್ತರು ಅನ್ನುವಂಥ ಮಾತು, ಲಿಂಗಭಕ್ತರಿಗೆ ವಿಭೂತಿ ವೀಳ್ಯಂ ಕೊಡುವುದೇ ಸದಾಚಾರ ಅಂತೇಳಿ ಬಸವಣ್ಣನ 1220ನೇ ವಚನದಲ್ಲಿ ಬರುತ್ತೆ. ಲಿಂಗಭಕ್ತರು ಎಂದರೆ ಈ ವಚನದ ಸಂದರ್ಭದಲ್ಲಿ ಶವ ಸಂಸ್ಕಾರದ ವೇಳೆ ನೆರೆದ ಲಿಂಗವಂತ ಭಕ್ತರು, ಅದರಲ್ಲಿಯೂ ಗುರು ಜಂಗಮರಂಥ ವಿಶೇಷ ಭಕ್ತರೆಲ್ಲರನ್ನೂ ಈ ಪದ ಸೂಚಿಸುತ್ತದೆ. ಯಾಕಂದರೆ ಅವರಿಗೆ ವಿಭೂತಿ ವೀಳೆಯ ಕೊಡುವುದೇ ಸದಾಚಾರ ಅನ್ನುವಂಥ ಮಾತು ಇಲ್ಲಿ ಬರ್ತದೆ. ಆಮೇಲೆ ಲಿಂಗವಂತ, ಲಿಂಗಾಚಾರ್ಯ ಅನ್ನುವಂಥ ಮಾತುಗಳು ಉರಿಲಿಂಗ ಪೆದ್ದೆ 1507 ವಚನದಲ್ಲಿ ಕಾಣ್ತವೆ. ಲಿಂಗಾಚಾರ, ಶಿವಾಚಾರ ಅನ್ನುವಂಥವು ಚನ್ನಬಸವಣ್ಣನ 175ನೇ ವಚನದಲ್ಲಿ ಕಾಣ್ತದೆ. ಲಿಂಗ ಸಾಹಿತ್ಯ, ಶಿವದೀಕ್ಷೆ, ಲಿಂಗದೀಕ್ಷೆ,
ಚನ್ನಬಸವಣ್ಣನ 159ನೇ ವಚನದಲ್ಲಿ ಕಾಣ್ತದೆ. ಇನ್ನು ಶಿವಪಥ ಅನ್ನೋ ಪದಗಳನ್ನು ನಾವು ನೋಡೋಣ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲ ನೊಲ್ಲನಯ್ಯ ಲಿಂಗವು, ಅವರು ಶಿವಪಥಕ್ಕೆ ಸಲ್ಲರಯ್ಯ ಅಂತೇಳಿ ಬಸವಣ್ಣನ 96ನೇ ವಚನ. ಲಿಂಗವಿದ್ದು ಫಲವೇನು ಶಿವಪಥವ ನರಿಯದನ್ನಕ್ಕ, ಓದಿದಡೇನು ಕೇಳಿದಡೇನು ಶಿವಪಥವ ನರಿಯದನ್ನಕ್ಕ ಅಂತೇಳಿ ಬಸವಣ್ಣನ 108 ಮತ್ತು 143ನೇ ವಚನಗಳು ಹೇಳ್ತವೆ. ಶಿವಪಥವಲ್ಲದವರೊಡನಾಡದಂತೆ ಅನ್ಯ ಜಾತಿಯ ಸಂಗಮ ಮಾಡದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣನ 263ನೇ ವಚನ. ಭಕ್ತನಾದಲ್ಲಿ ಫಲವೇನು ಶಿವಪಥವ ನರಿಯದನ್ನಕ್ಕ ಅಂತ ಹೇಳಿ ಚನ್ನಬಸವಣ್ಣನ 31ನೇ ವಚನ. ಹೀಗೆ ಶಿವ ಪಥ ಅನ್ನುವಂಥ ಮಾತುಗಳು. ಇನ್ನು ಶಿವಧರ್ಮ ಎನ್ನುವಂಥ ಪರಿಕಲ್ಪನೆ ಹೆಂಗೆ ಬಂದಿದೆ? ಕರ್ಮಜಾತನ ಕಳೆದು ಗುರುಲಿಂಗ ಪುಣ್ಯಜಾತನ ಮಾಡಿದ ಬಳಿಕ ಶಿವನ ಕುಲವಲ್ಲದೆ ಅನ್ಯಥಾ ಕುಲ ಶರಣಗುಂಟೆ. ಶಿವಧರ್ಮ ಕುಲೇ ಜಾತ ವಿವರ್ಜಿತ ಪುನರ್ಜನ್ಮ ವಿವರ್ಜಿತ ಉಮಾಮಾತ ಪಿತಾರುದ್ರೋ ಈಶ್ವರ ಕುಲಮೇವಚ ಅಂತೇಳಿ ಚನ್ನಬಸವಣ್ಣನ 205ನೇ ವಚನ. ಇದು ಬಸವಣ್ಣನ ವಚನದ ಅಲ್ಲಿ ಬಂದಂಥ ಮಾತೆ ವಾಪಸ್ ಇಲ್ಲಿ ಬಂತು. ಹೀಗೆ ಇನ್ನೊಂದು, ಧರ್ಮದೊಳಗೆ ಶಿವಧರ್ಮವೇ ಧರ್ಮವೆಂದರಿದೆನಾಗಿ ಧರ್ಮ ಸಾಧ್ಯವಾಯಿತೆನಗೆ ಅಂತಲೇ ಉರಿಲಿಂಗಪೆದ್ದಿ 1404ನೇ ವಚನದಲ್ಲಿ. ಹೀಗೆ ಹೇಳಿದ ವಚನಕಾರ ಈ ಧರ್ಮದಿಂದ ತನಗೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳು ದೊರಕಿದವೆಂದು ಹೇಳಿರುವನು. ಅದೇ ರೀತಿ ಮುಂದೆ ಉರ್ಲಿಂಗಪೆದ್ದಿಯ 1357ನೇ ವಚನದಲ್ಲಿ ಒಂದು ಸಂಸ್ಕೃತ ಶ್ಲೋಕದಲ್ಲಿ ಶಿವಧರ್ಮ ಅನ್ನುವಂಥ ಪದ ಅಲ್ಲಿ ಬಂದಿದೆ. ಇನ್ನು ಶುದ್ಧ ಶೈವ, ಶುದ್ಧ ಶಿವಾಚಾರ, ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಪ್ಪ ಸದ್ಭಕ್ತರು ಅಂತ ಚನ್ನಬಸವಣ್ಣನ 285ನೇ ವಚನ ಹೇಳುತ್ತೆ. ಅದೇ ರೀತಿ ಚನ್ನಬಸವಣ್ಣನ 740 ಆಮೇಲೆ 46ನೇ ವಚನ ಇಲ್ಲಿ ಕೂಡ ಸಜ್ಜನ ಶುದ್ಧ ಶಿವಾಚಾರಿಗಲ್ಲದೆ ಲಿಂಗೈಕ್ಯ ಒಳ ಒಡವದು ಅನ್ನುವಂಥ ಮಾತಿದೆ. ಆಮೇಲೆ ಇವರೆಲ್ಲರೂ ಸಜ್ಜನ ಶುದ್ಧ ಶಿವಾಚಾರಕ್ಕೆ ಸಲ್ಲರು ಅನ್ನುವಂಥ ಮಾತು 46ನೇ ವಚನ. ಲಿಂಗವಂತನು ಲಿಂಗಾಚಾರ ಸದಾಚಾರ ಭೃತ್ಯಾಚಾರ ಗಣಾಚಾರ ಶಿವಾಚಾರ ಸರ್ವಾಚಾರ ಸಂಪನ್ನ ನೆನೆಸಿಕೊಳ್ಳಬಹುದಲ್ಲದೆ ಭಕ್ತ ನೆನೆಸಿಕೊಳ್ಳಬಾರದು ಅಂತೇಳಿ ಉರ್ಲಿಂಗಪೆದ್ದಿಯ 1507ನೇ ವಚನ. ಇನ್ನು ಶಿವಸಮಯ ಅನ್ನುವಂಥ ಪದವು ಕೂಡ ವಚನಕಾರರಲ್ಲಿ ಬಂದಿದೆ. ಅದೇ ಉರ್ಲಿಂಗಪೆದ್ದಿಯ 1373ನೇ ವಚನದಲ್ಲಿ ಕಾಣಿಸ್ಕೊಳ್ತದೆ. ಇದು ಓಡಲ ಮುಡುಹ ಸುಟ್ಟು ಮಟ್ಟಿಯಂ ಇಟ್ಟು ಶಿವ ಸಮಯಂ ನಿಂದಿಸಿ ತೀರ್ಥಯಾತ್ರೆಗೆ ಹೋದ ಫಲವಂ ಮಾರಿಕೊಂಡು ಅಂತೇಳಿ ವೈದಿಕರನ್ನು ಟೀಕೆ ಮಾಡುವಲ್ಲಿ ಆತ ಶಿವ ಸಮಯ ಅನ್ನುವ ಪದವನ್ನು ಬಳಕೆ ಮಾಡಿದ್ದಾನೆ. ಶಿವ ಸಮಯ ಅಂದರೆ ಮತ, ಪಂಥ, ಧರ್ಮ ಅನ್ನುವ ಅರ್ಥವೇ ಅದು. ಇನ್ನು ಶಿವಜನ್ಮ, ಶಿವಕುಲಜ, ಶಿವಶರಣ ಅನ್ನುವಂಥ ಮಾತುಗಳು ಕೂಡ ವಚನಕಾರರಲ್ಲಿ ಬರ್ತವೆ. ಚನ್ನಬಸವಣ್ಣನ 209ನೇ ವಚನ. ಅದೇ ರೀತಿ ಶಿವದೀಕ್ಷೆ ಅನ್ನುವ ಮಾತು ಬಸವಣ್ಣನ 93ನೇ ವಚನ. ಶಿವ ಸಂಸ್ಕಾರ ಎನ್ನುವ ಮಾತು ಚನ್ನಬಸವಣ್ಣನ 167ನೇ ವಚನ. ಶಿವಮಾಹೇಶ್ವರ ಎನ್ನುವ ಮಾತು ಉರ್ಲಿಂಗಪೆದ್ದಿಯ 1560ನೇ ಮತ್ತು 1566ನೇ ವಚನಗಳಲ್ಲಿ. ಬಹಳ ಮುಖ್ಯವಾಗಿ ಪಶುಪತಿ ಭ್ರತ ಅನ್ನುವ ಮಾತು ಬರ್ತದೆ ಬಸವಣ್ಣನ 771ನೇ ವಚನದಲ್ಲಿ. ಬಾರದು ವಿಷಯಗೆ ಪಶುಪತಿ ಭ್ರತವು ಅನ್ನುವಂಥ ಮಾತು ಬರ್ತದೆ. ಇನ್ನು ಸಮಯಾಚಾರ, ಸಮಯಭಕ್ತಿ ಅನ್ನುವ ಪರಿಕಲ್ಪನೆಗಳು ಕೂಡ ಅಲ್ಲಿ ಬರ್ತವೆ. ಲಿಂಗ ಜಂಗಮದಲ್ಲಿ ಲೀಯವಾದ ಆಚಾರ ಸಮಯಾಚಾರ ಅಂತ ಬಸವಣ್ಣ 820ನೇ ವಚನದಲ್ಲಿ ಹೇಳ್ತಾನೆ. ಶರಣ ಸಜ್ಜನಿಕೆ ಸಮಯಾಚಾರ ನಿಜ ವ್ರತವು ದುರಾಚಾರಿಗಳಾವಡೋದು ಅಂತೇಳಿ 856ನೇ ವಚನದಲ್ಲಿ ಹೇಳ್ತಾನೆ. ಅರ್ಥಮದ ಅಹಂಕಾರಮದ ಕುಲಮದ ಬಿಡದೆ ಸಮಯಾಚಾರ ಸಮಯಭಕ್ತಿ ಇನ್ನಾರಿಗೆಯೂ ಅಳವಡದು ನೋಡ ಅಂತೇಳಿ ಚನ್ನಬಸವಣ್ಣ 45ನೇ ವಚನದಲ್ಲಿ ಹೇಳ್ತಾನೆ. ಇನ್ನು ವೀರಶೈವ, ನಿಜವೀರಶೈವ ಇತ್ಯಾದಿ ಪರಿಕಲ್ಪನೆಗಳು. ವೀರಶೈವ ಸಂಪನ್ನರೆನಿಸಿ ಲಿಂಗವಂತನಾದ ಬಳಿಕ ವೀರಮಾಹೇಶ್ವರಾಚಾರ ಈ ಥರದ ಮಾತುಗಳೆಲ್ಲ. ವೀರಶೈವ ಸಂಪನ್ನೆನೆನಿಸಿ ಲಿಂಗವಂತನಾದ ಬಳಿಕ ಭವಿಶೈವ ದೈವ ತೀರ್ಥ ಕ್ಷೇತ್ರಾದಿಗಳನ್ನು ನಿರಾಕರಿಸಿದ ಆತನಿಗೀಗ ಏಕಲಿಂಗ ನಿಷ್ಠಾಚಾರಯುಕ್ತನಾದ ವೀರಮಾಹೇಶ್ವರಾಚಾರನು ಅಂತೇಳಿ. ಆತನೀಗ ಅಂದ್ರೆ ಅವನು ಈಗ ವೀರಮಾಹೇಶ್ವರಾಚಾರನು, ಒಂದೇ ಲಿಂಗವನ್ನು ಪೂಜೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಅವನು ವೀರಮಾಹೇಶ್ವರಾಚಾರನು ಅನ್ನುವಂಥ ಮಾತು ಬಸವಣ್ಣನ 966ನೇ ವಚನದಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಎಲ್ಲ ಲಿಂಗಾಯತ ಲಿಂಗವಂತ ಅನ್ನುವ ಮಾತನ್ನು ವಚನಕಾರ ಅದರಲ್ಲೂ ಬಸವಣ್ಣ ಬಳಸಲೇ ಇಲ್ಲ. ಎನ್ನ ಬಂದ ಭವಂಗಳ ಪರಿಹರಿಸಿ ಎನಗೆ ಭಕ್ತಿ ಘನವ ನೆತ್ತಿ ತೋರಿ ಎನ್ನ ಹೊಂದಿದ್ದ ಶೈವ ಮಾರ್ಗಂಗಳ ನತಿಗಳೆದು ನಿಜ ವೀರ ಶೈವಾಚಾರವ ನರುಹಿ ತೋರಿ ಅಂತೇಳಿ ಬಸವಣ್ಣ ಚನ್ನಬಸವಣ್ಣನನ್ನು ಸ್ಮರಿಸಿದ್ದಾನೆ 1097ನೇ ವಚನದಲ್ಲಿ. ಅಂದರೆ ವಚನಗಳಲ್ಲಿ ಇಂಥದ್ದೊಂದು ಸೂಕ್ಷ್ಮ ವಿಚಾರಗಳು ನಮಗೆ ಬರ್ತವೆ.
ಚನ್ನಬಸವಣ್ಣನಿಗೆ ಬಸವಣ್ಣ ಮೊದಲು ಪಡೆದದ್ದು ಶೈವ ದೀಕ್ಷೆ, ಆಮೇಲೆ ಚನ್ನಬಸವಣ್ಣನಿಗೂ ಅದನ್ನು ಶೈವ ದೀಕ್ಷೆ ಅವನು ನೀಡಿದ. ಆದರೆ ಚನ್ನಬಸವಣ್ಣ ಯಾರಿಂದ ವೀರಶೈವ ದೀಕ್ಷೆಯನ್ನು ಪಡೆದನೋ ಗೊತ್ತಿಲ್ಲ. ಆದರೆ ಬಸವಣ್ಣನಿಗೆ ವೀರಶೈವ ದೀಕ್ಷೆ ಕೊಟ್ಟವನು ಚನ್ನಬಸವಣ್ಣ ಅನ್ನುವಂಥ ಮಾತು ವಚನದಲ್ಲಿ ನಮಗೆ ಲಭ್ಯವಾಗ್ತದೆ ಅಂತ. ಇನ್ನು ನಿಜ ವೀರಶೈವ ಸಂಪನ್ನರಪ್ಪ ಭಕ್ತ ಜಂಗಮರಾಧ್ಯ ಸ್ಥಳಗಳನ್ನುಳ್ಳವರಾಗಿರ್ದು ಅಂತೇಳಿ ಚಂದಿಮರಸನ 550ನೇ ವಚನದಲ್ಲಿ ಈ ಮಾತು ಬರ್ತದೆ. ಆಮೇಲೆ ಆತನೇ ಪರಮ ವೀರಶೈವ ನೋಡ ಅಂತೇಳಿ ಸಿದ್ದರಾಮನ 1650ನೇ ವಚನ, ವೀರಶೈವಾಗ್ರಗಣ್ಯರು ಅಂತ ಸಿದ್ದರಾಮನ 1466ನೇ ವಚನ, ತನ್ನ ತಾ ತಿಳಿದ ವೀರಶೈವ ಭವಕ್ಕೆ ಬಂದನೆಂಬ ದುರುಕ್ತಿಯನ್ನು ಬಲ್ಲಡೆ ಹೇಳಿರಯ್ಯ ಅಂತೇಳಿ ಸಿದ್ದರಾಮನ 1467ನೇ ವಚನ, ನಿರಾಭಾರಿ ವೀರಶೈವ ಅಂತೇಳಿ ಅಕ್ಕ ಮಹಾದೇವಿಯ 36ನೇ ವಚನ, ವೀರಶೈವ ಮಾರ್ಗವ ನರುಪುವುದಕ್ಕೆ ಅಂತೇಳಿ ಅದೇ ಅಕ್ಕ ಮಹಾದೇವಿಯ 375ನೇ ವಚನ, ಗುರುಕಾರುಣ್ಯವಿಡಿದು ಅಂಗದ ಮೇಲೆ ಅಂಗವುಳ್ಳ ನಿಜ ವೀರಶೈವ ಸಂಪನ್ನರಾದ ಗುರುಚರ ಭಕ್ತಿ ವಾಹದ ಪರಿಯಂತೆಂದಡೆ ಅಂತೇಳಿ ಚನ್ನಬಸವಣ್ಣನ 1190ನೇ ವಚನ, ಷಟ್ಸ್ಥಲ ಸಂಪನ್ನರಾದ ವೀರಶೈವಾಚಾರ್ಯರು ಉಪದೇಶವ ಮಾಡುತ್ತಿಹರು ಎಂದು ಚನ್ನಬಸವಣ್ಣನ 1305ನೇ ವಚನದಲ್ಲಿ, ಹಿಂದ ಮುಂದ ಹಾರದಿಪ್ಪುದೇ ನಿಜವೀರ ಶೈವ ಅಂತ ಚನ್ನಬಸವಣ್ಣನ 1248ರಲ್ಲಿ, ಶೈವ ಗುರುವಿನ ಕೈಯಲ್ಲಿ ಮಂತ್ರೋಪದಿಷ್ಟನಾದ ಶಿಷ್ಯಂಗೆ ವೀರಶೈವ ಮಂತ್ರೋಪದೇಶದಿಂದ ಆತನ ಕಾಯವ ಶುದ್ಧ ಮಾಡಿ ಅನ್ನುವಂಥ ಮಾತು ಚನ್ನಬಸವಣ್ಣನ 1618ನೇ ವಚನದಲ್ಲಿ. ಇಲ್ಲೆಲ್ಲ ಮತವಾಚಿಯಾಗಿ ಬಂದಿದೆ ಅದು. ವೀರಶೈವ ಸಂಪನ್ನರಾದ ಸದ್ಭಕ್ತ ಶರಣಗಣಗಳಾದಡೆಯೂ ವೀರ ಮಾಹೇಶ್ವರರಾದಡೆಯೂ ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣ 1627ನೇ ವಚನದಲ್ಲಿ ಹೇಳ್ತಾನೆ. ವೀರಶೈವ ಶರಣರು ವೀರ ಮಾಹೇಶ್ವರರು ಭಿನ್ನ ಎಂಬ ಸಂದೇಶ ಇಲ್ಲಿದೆ. ಬಸವಣ್ಣನಿಗೆ ಮೀಮಾಂಸಕರಿಂದ ವೀರಶೈವ ದೀಕ್ಷೆಯಾಯಿತೆಂಬ ಸಂದೇಶ ಚನ್ನಬಸವಣ್ಣನ 1436ನೇ ವಚನದಲ್ಲಿ ಬರ್ತದೆ. ಶೈವ ವೀರಶೈವ ಭಿನ್ನತೆ ಕುರಿತು ಅಂಗದ ಮೇಲೆ ಲಿಂಗ ಸಾಹಿತ್ಯವುಳ್ಳ ನಿಜವೀರಶೈವ ಸಂಪನ್ನರು ತಮ್ಮ ಸ್ವಯಾಲಿಂಗವನ್ನರ್ಚಿಸುವಲ್ಲಿ ಭವಿಶೈವ ಭಿನ್ನ ಕರ್ಮಿಗಳಂತೆ ಅಂಗನ್ಯಾಸ ಪಂಚಮ ಶುದ್ಧಿ ಮೊದಲಾದ ಶುದ್ಧ ಭಾವ ಒಪ್ಪ ಕ್ಷುದ್ರ ಕರ್ಮಗಳ ಹೊದ್ದಲಾಗದಂತೇಳಿ ಚನ್ನಬಸವಣ್ಣನ 870ನೇ ವಚನ ಹೇಳುತ್ತೆ. ವೀರಶೈವ ಶುದ್ಧಶೈವ ಭಿನ್ನತೆಯನ್ನು ವಿವರಿಸ್ತಕ್ಕಂಥ ಚನ್ನಬಸವಣ್ಣನ 1391ನೇ ವಚನದ ಸಾಲುಗಳು ಹೀಗಿವೆ. ಇಲ್ಲಿ ವಿಶೇಷ ವೀರಶೈವರು ಅನ್ನುವ ಪರಿಕಲ್ಪನೆಯನ್ನು ಬಳಸಿದ್ದಾನೆ. ಶುದ್ಧ ಶೈವರಿಗೆ ಗಿಂಡಿಯಲ್ಲಿ ತುಂಬುವ ನಡತೆ, ವಿಶೇಷ ವೀರಶೈವರು ಗಿಂಡಿಯ ಮಾಡಲಾಗದು ಎನ್ನುತ್ತದೆ ಈ ವಚನ. ಶುದ್ಧ ಶೈವ ಮಾರ್ಗಿಗೆ ಮುಕ್ತಿ ಇಲ್ಲ ಎನ್ನುತ್ತದೆ 1436ನೇ ವಚನ. ವೀರಶೈವ ಶುದ್ಧಶೈವ ಮತ್ತು ಭಿನ್ನತೆ. ವೀರಶೈವ ಶುದ್ಧಶೈವವೆಂಬ ಉಭಯ ಪಕ್ಷದ ನಿರ್ಣಯ ನಿಷ್ಪತ್ತಿಯಂತೆಂದಡೆ ಅಂಥೇಳಿ ಆದಯ್ಯನ 1083ನೇ ವಚನದಲ್ಲಿ ಹೇಳ್ತಾನೆ. ವೀರಶೈವರು ಗುರು ಕೊಟ್ಟ ಇಷ್ಟಲಿಂಗ ಪೂಜಕರಾದರೆ ಶುದ್ಧಶೈವರು ಸ್ಥಾವರಲಿಂಗ ಪೂಜಕರು ಅನ್ನುವಂಥ ಮಾಹಿತಿಯನ್ನು ಆದಯ್ಯನ ಈ 1083ನೇ ವಚನ ಹೇಳುತ್ತೆ. ಅಂದರೆ ಶುದ್ಧಶೈವರು ಸ್ಥಾವರಲಿಂಗ ಪೂಜಕರು, ಇವರು ವೀರಶೈವರು ಇಷ್ಟಲಿಂಗ ಪೂಜಕರು ಅನ್ನುವಂಥ ಮಾತು ಬರ್ತದೆ. ಶೈವ ವೈಷ್ಣವ ಸಾಂಖ್ಯ ಗಾಣಪತ್ಯ ಕಾಪಾಲಿಕ ಮುಂತಾಗಿ ಹೆಸರಿಸಿ ಇಂತಿ ಷಡ್ದರ್ಶನ ಷಣ್ಮತಂಗಳ ಬಗೆಯಲ್ಲ ವೀರಶೈವ ಸಿದ್ಧಾಂತಿಯ ಬಗೆ ಎನ್ನುವ ಮೂಲಕ ಷಡ್ದರ್ಶನಗಳಿಗಿಂತ ವೀರಶೈವ ಭಿನ್ನ ಎನ್ನುತ್ತದೆ ಉರಿಲಿಂಗ ಪೆದ್ಯ 1584ನೇ ವಚನ. ಶುದ್ಧ, ಮಿಶ್ರ, ಸಂಕೀರ್ಣ, ಪೂರ್ವ, ಮಾರ್ಗ ಎಂಬ ಶೈವ ಭೇದಗಳನ್ನು ಹೆಸರಿಸಿ ವಿವರಿಸ್ತಕ್ಕಂಥ ಆದಯ್ಯನ 1107ನೇ ವಚನಗಳು ಅವುಗಳಿಗಿಂತ ಭಿನ್ನವಾದುದೇ ವೀರಶೈವ ಎಂದು, 63 ಪುರಾತನರೇ ಶುದ್ಧ ಶೈವರೆನ್ನುವುದು 1107ನೇ ವಚನ. ಇನ್ನು ವೀರಮಾಹೇಶ್ವರರು, ಶಿವಮಾಹೇಶ್ವರರು ಅನ್ನುವಂಥ ಪರಿಕಲ್ಪನೆಗಳು ಕೂಡ ವಚನಗಳಲ್ಲಿ ಸಾಕಷ್ಟು ಸಿಗುತ್ತವೆ. ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ ಭವಿಶೈವ ದೈವ ತೀರ್ಥ ಕ್ಷೇತ್ರಾದಿಗಳನ್ನು ನಿರಾಕರಿಸಿದ ಆತನೀಗ ಏಕಲಿಂಗ ನಿಷ್ಠಾಚಾರಯುಕ್ತನಾದ ವೀರಮಾಹೇಶ್ವರನು ಅಂತ ಬಸವಣ್ಣನ 966ನೇ ವಚನ ಆಗಲೇ ಹೇಳಿದೆ ನಾನು. ಇನ್ನು ಬಸವಣ್ಣನ 1189, ಆದಯ್ಯನ 846, ಸಿದ್ದರಾಮನ 642 ಇಲ್ಲೆಲ್ಲ ಈ ಪದಗಳು ಬರ್ತವೆ. ಭಕ್ತ ಮಾಹೇಶ್ವರರು ಅನ್ನುವಂಥ ಮಾತು ಚನ್ನಬಸವಣ್ಣನ ವಚನದ ಸಂಖ್ಯೆ ಇಲ್ಲ ಪುಟ ಸಂಖ್ಯೆ 446 ಮತ್ತು ಪುಟ ಸಂಖ್ಯೆ 460, 462ರಲ್ಲಿ ಈ ಭಕ್ತ ಮಾಹೇಶ್ವರರು ಅನ್ನೋ ಪದ ಚನ್ನಬಸವಣ್ಣನ ವಚನದಲ್ಲಿ ಬಂದಿದೆ.
ವೀರ ಮಹೇಶ್ವರ ಜಂಗಮದೇವರು ಶಿವಮಹೇಶ್ವರ ಅನ್ನುವಂಥ ಮಾತುಗಳು ಚನ್ನಬಸವಣ್ಣನ ವಚನಗಳಲ್ಲಿ ಪುಟ 520ರಲ್ಲಿ ಕಾಣುತ್ತದೆ. ಶೈವ ನೇಮಸ್ಥರ ಕೈಯಲ್ಲಿ ಉಪದೇಶವಾದೊಡೇನಯ್ಯ, ಅಲ್ಲಿ ಏನು ಊನವಿಲ್ಲ ಅಂತ ಹೇಳಿ ನೋಡಿ, ಶರಣರ ನಿಲುವಿಗೆ ವಿರುದ್ಧವಾದ ನಿಲುವಿದು. ಉಳಿಯಮೇಶ್ವರ ಚಿಕ್ಕಣ್ಣನ ವಚನ ಇದು, 1631ನೇ ವಚನ. ಯಾಕಂದರೆ ಬೇರೆಲ್ಲ ಶರಣರು ಶೈವ ಗುರುವಿನಿಂದ ದೀಕ್ಷೆ ಪಡೆದ್ರೆ ಅದು ದೀಕ್ಷೆಯಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಚನ್ನಬಸವಣ್ಣ ಬಹಳ ಉಗ್ರವಾದ ನಿಲುವನ್ನು ತಾಳಿರ್ತಕ್ಕಂಥವನು. ಆದರೆ ಈ ನಿಲುವನ್ನು ತಿರಸ್ಕರಿಸ್ತಕ್ಕಂಥ ಉಳಿಯಮೇಶ್ವರನ ವಚನ, ಚಿಕ್ಕಣ್ಣನ ವಚನ ಇದು. ಇನ್ನು ಬಸವೋತ್ತರ ಕಾಲದ ಕೃತಿಗಳಲ್ಲಿ ಯಾವ ಪರಿಕಲ್ಪನೆಗಳು ಪ್ರಚಲಿತದಲ್ಲಿದ್ದವು ಅನ್ನುವಂಥದ್ದು, ಇದು ವಚನಗಳ ಕಥೆ ಆಯಿತು. ಇಲ್ಲಿವರೆಗೂ ನಾವು ಹೇಳ್ಕೊತ ಬಂದಿದ್ದು. 13ನೇ ಶತಮಾನದವನೆಂದು ನಂಬಲಾದ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿ ಬಸವಣ್ಣನ ತಾಯಿ ಮಾದಾಂಬೆಯನ್ನು ಶಿವಾಚಾರ ಸಂಪನ್ನೆ ಅಂತ ಬಣ್ಣಿಸಲಾಗಿದೆ. ಪುಟ 19. ಬಾಲಕ ಬಸವಣ್ಣನ ಕೆಲ ಪ್ರಸಂಗಗಳ ನಿರೂಪಣೆಯಲ್ಲಿ ಬಂದ ವೀರಮಾಹೇಶ್ವರಾಚಾರಗಳೆಲ್ಲ ರಾಶಿಯಾಗುತ್ತಾ ನಿಲ್ಲುವಂತೆ ನಿಲ್ಲುವನು ಅನ್ನುವಂಥ ಮಾತು ಅದೇ ಬಸವ ಪುರಾಣ ಪುಟ 27ರಲ್ಲಿ ಬರ್ತದೆ. ಮತ್ತು ವೀರಮಾಹೇಶ್ವರಾಚಾರ ದೀಕ್ಷಿತನ ನಿರ್ಮಿತೋಭಯ ಕರ್ಮ ನಿರ್ಮಲನನ್ನು ಕರ್ಮಾಬ್ದಿಯಲ್ಲಿ ನೂಕೆ ಧರ್ಮವೇ ನಿನಗೆ ಎಂಬ ಬಾಲ ಬಸವಣ್ಣನು ತಂದೆಗೆ ಕೇಳುವ ಪ್ರಶ್ನೆಯಲ್ಲಿ ವೀರಮಾಹೇಶ್ವರಾಚಾರ ಎಂದಿರುವುದನ್ನು ಗಮನಿಸಬೇಕು. ನೋಡಿ, ಇಲ್ಲಿ ವೀರಶೈವ ಎಂದಿಲ್ಲ. ಮತ್ತು ಇದೇ ಕೃತಿಯ ಬೇಡರ ತಕರಾರು ಎಂಬ ಭಾಗದಲ್ಲಿ 1070 ಚರಣ ಶ್ರೀಕಂಠ ಶೈವ, ಗೌರೀನಾಥ ಶೈವ ಮೊದಲಾದ 10-20 ಶೈವರುಗಳನ್ನು ಹೆಸರಿಸಿ ಮೊದಲಾಗಿರುವ ಶೈವ ಮುಖ್ಯರೆಲ್ಲರನ್ನು ಏನು ಮತಗಳೋ ಅರಿಯಲಾಗದಿವನು ಬಸವಯ್ಯ ನೊಡತಣ ಭಕ್ತರ ಕಂಡು ಧರೆಯಲಾವಾಗಲೂ ಲಿಂಗವಂತರೆನುತೆಲ್ಲ ಪ್ರಸಾದವ ಸೇವಿಸುತ್ತೀಹರು ಅಂತೇಳಿ. ಲಿಂಗವಂತರೆನುತೆಲ್ಲ ನೋಡಿ, ಅದೆಲ್ಲ ವ್ಯಕ್ತಿ ಲಿಂಗವಂತ ಜನರ ಸಮುದಾಯವನ್ನು ಸೂಚಿಸ್ತಕ್ಕಂಥ ಪದವಾಗಿ ಅದು ಬಂದಿದೆ. ಇಲ್ಲಿ ವೀರಶೈವ ಅಂತ ಏನು ಹೇಳಿಲ್ಲ. ಈ ಮೇಲಿನ ವಿವರಣೆಯಲ್ಲಿ ಕಾಣುವಂತೆ ಸೋಮನಾಥನು ಆ ಕಾಲದ ಶಾಸನೋಕ್ತ ಪರಿಕಲ್ಪನೆಗಳಿಗೆ ಸರಿಹೊಂದುವಂತಹ ಶಿವಾಚಾರ, ವೀರಮಾಹೇಶ್ವರಾಚಾರ ಎಂಬ ಪರಿಕಲ್ಪನೆಗಳನ್ನು ಮುಖ್ಯವಾಗಿ ಬಳಸಿರುವುದು ಮತ್ತು ವಚನೋಕ್ತವಾದ ಲಿಂಗವಂತ ಪದವನ್ನು ಸಹ ಬಳಸಿ ವೀರಶೈವ ಪದ ಕೈಬಿಟ್ಟಿರುವುದನ್ನು ನೋಡಿದರೆ ಈ ವೀರಶೈವ ಬಸವೋತ್ತರ ಕಾಲದ ಕೊಡುಗೆ ಇರಬೇಕು, ಅಥವಾ ವೀರಶೈವ ಪರಿಕಲ್ಪನೆಯ ವಚನ ಪಠ್ಯಗಳು ಭೀಮಕವಿಗೆ ಲಭ್ಯವಾಗಿರಲಿಕ್ಕಿಲ್ಲ ಎಂದು ಊಹಿಸಬೇಕಾಗುತ್ತದೆ. ಯಾಕಂದರೆ ನಾವು ಏಕಪಕ್ಷೀಯವಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಅಥವಾ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ನಮ್ಮ ಹತ್ರ ಯಾವ ಪ್ರಮಾಣಗಳು ಇಲ್ಲ. ಆ ಕಾರಣಕ್ಕಾಗಿ ಆ ಪಠ್ಯಗಳೇ ಸಿಕ್ಕಿರಲಿಕ್ಕಿಲ್ಲ ಯಾರಿಗೆ, ಸೋಮನಾಥನಿಗೆ. ಹಾಗಾಗಿ ವೀರಶೈವ ಪದದ ಪಠ್ಯ ಸಿಗದ ಕಾರಣ ಆತ ವೀರಶೈವ ಪದವನ್ನು ಬಳಸಿರಲಿಕ್ಕಿಲ್ಲ ಅಂತ. ಅಲ್ಲಿ ಹಂಗಾದಾಗ ಏನು ಅನ್ನಿಸ್ತತಿ ಅಂದರೆ, ಲಿಂಗವಂತ ಪದವನ್ನು ಬಹಳ ಪ್ರಾಚೀನದಲ್ಲಿ ಬಳಸ್ತಾ ಬಂದರು ವಚನಕಾರರು. ಆಮೇಲೆ ವೀರಶೈವ ಅನ್ನೋ ಪದ ಬಳಸ್ತಾ ಹೋದರು. ಈ ವೀರಶೈವರ ಪ್ರಭಾವ ಅವ್ರ ಮೇಲೆ ಆಗಿಬಿಡ್ತು ಅನ್ನೋ ಅರ್ಥ ಇಲ್ಲಿ ಹೊರಡುತ್ತದೆ. ಅದೇನೇ ಇರಲಿ, ಶಿವಾಚಾರ, ವೀರಮಾಹೇಶ್ವರಾಚಾರ ಎಂಬುವು ಒಂದೇ ಅರ್ಥದ ಪರಿಕಲ್ಪನೆಗಳು ಎಂಬುದು ಮಾತ್ರ ಇಲ್ಲಿ ವ್ಯಕ್ತ. ಪಾಲ್ಕುರಿಕೆ ಸೋಮನಾಥನ ಇದೇ ಕೃತಿ ಆಧರಿಸಿ ರಚಿಸಲ್ಪಟ್ಟ 14ನೇ ಶತಮಾನದ ಕನ್ನಡದ ಭೀಮಕವಿಯ ಬಸವ ಪುರಾಣದಲ್ಲಿ ಬಾಲಕ ಬಸವನು ತಂದೆಗೆ ನೀಡುವ ಅಂಥದೇ ಉತ್ತರದಲ್ಲಿ ಶೈವಾಚಾರ ಮತ್ತು ವೀರಶೈವಾಚಾರ ಎಂಬ ಪರಿಕಲ್ಪನೆಗಳನ್ನು ಬಳಸುವ ಮೂಲಕ ಸೋಮನಾಥನಿಂದ ಒಂದು ದೂರವನ್ನು ಸೃಷ್ಟಿಸಿಕೊಂಡಿದ್ದಾನೆ. ಭೀಮಕವಿಯು ಬಸವೋತ್ತರ ಕಾಲದಲ್ಲಿ ಹೆಚ್ಚು ಪ್ರಬಲವಾಗಿ ಅಲೆಯುಂಟು ಮಾಡುತ್ತಿದ್ದ ಕನ್ನಡ ನಾಡಿನ ಶೈವ ವೀರಶೈವ ಪ್ರಭಾವಕ್ಕೆ ಮಣಿದಂತೆ ಕಾಣುತ್ತದೆ ನನಗೆ ಅನಿಸೋ ಪ್ರಕಾರ. ಅಂದರೆ ಆ ಕಾಲಕ್ಕೆ ಶರಣ ಚಳವಳಿ ಎಲ್ಲ ಮುಕ್ತಾಯ ಆಗ್ತಾ ಬಂದಾಗಲ್ಲ, ಇದು ಶೈವ ವೀರಶೈವರ ಪ್ರಭಾವ ಹೆಚ್ಚು ಅದು ತನ್ನ ಶಠತ್ವವನ್ನು ಮೆರಿತಾ ಬಂದಿರಬೇಕು. ಆ ಥರದ ಪ್ರಭಾವ ವಚನೋತ್ತರ ಕಾಲದಲ್ಲಿ ಇಮಿಡಿಯೇಟಾಗಿ 13ನೇ ಶತಮಾನ ಅಥವಾ 14ನೇ ಶತಮಾನಕ್ಕೆ ಅದರ ಗಾಳಿ ಈ ಭೀಮಕವಿಗೆ ಬಡಿದಿರಬೇಕು ಅಂತ. ಜನಿಸಿದಾಗಲೇ ಸಂಗಮೇಶ್ವರ ನನಗೆ ಸದ್ಗುರುವಾಗಿ ಬೋಧಿಸಿ ವಿನುತ ಶೈವಾಚಾರ ಮಾರ್ಗದೊಳಿರಿಸಿ ಸಲಹಿದನು ಅಂತ. ಅದರಲ್ಲಿ ವಿನೂತ ಅಂತಾನೆ, ಅಂದರೆ ನೂತನವಾದ ಶೈವಾಚಾರ ಮಾರ್ಗದೊಳಿರಿಸಿ ಅಂತಾನೆ. ಆಮೇಲೆ ಇದು ಭೀಮಕವಿಯ ಬಸವ ಪುರಾಣ ಚರಣ 44. ಇನ್ನೊಂದು, ನೀರನೇಣಿನ ಬಾಧೆ ಇಲ್ಲದ ವೀರಶೈವಾಚಾರ ದೀಕ್ಷಾಧಾರಕನನತಿ ನಿರ್ಮಿತೋಭಯ ಕರ್ಮ ನಿರ್ಮಲನ ಘೋರ ಕರ್ಮಾಶ್ರಯದ ಪಾರಾವಾರದೊಳು ಮುಳುಗಿಸುವೆನೆಂಬ ವಿಚಾರವಿಂತಿದು ನಿನಗೆ ಧರ್ಮವೇ ಬಪ್ಪ ನೀ ಕೇಳು ಅಂತೇಳಿ ಅದೇ ಭೀಮಕವಿಯ
ಬಸವ ಪುರಾಣದ ಮಾತು ಹೀಗೆ ಬರ್ತದೆ ನೋಡಿ. ಇಲ್ಲಿ ನನಗನ್ಸೋದು ಅದು ವಿನುತ ಶೈವಾಚಾರ, ಇದು ವೀರಶೈವಾಚಾರ ಅನ್ನಲ್ಲ, ಇವೆರಡೂ ಒಂದೇ ಅಂತ ನನಗನ್ನಿಸ್ತೈತೆ. ಯಾಕಂದ್ರೆ ಅದನ್ನು ವಿನುತ ಶೈವಾಚಾರ ಅಂದ್ರೆ ಒಂಥರ ಹೊಸದಾದ, ನಾವು ಕ್ಲಾಸಿಕಲ್ ಅಲ್ಲ ಅದು, ಇನ್ನೊಂದು ರಿನೈಸೆನ್ಸ್ ಅಂತ ಕರಿತೀವಲ್ಲ ಆ ಥರದ್ದು ಪದ ಅಂತ ನನಗನ್ನಿಸ್ತೈತೆ ಅದು. ಇನ್ನು ಗುಬ್ಬಿ ಮಲ್ಲಣ್ಣ ಕವಿ ವಿರಚಿತ, ಈತ 1475 ಅಂದರೆ 15ನೇ ಶತಮಾನದನು. ಆತನ ಗಣಭಾಷಿತ ರತ್ನಮಾಲೆ ಕೃತಿಯ ಎಲ್ಲ ಸ್ಥಳಗಳಲ್ಲಿ ಭಾಳ ಮಟ್ಟಿಗೆ ಶಿವಧರ್ಮೇ ಅಂತ ಪ್ರಾರಂಭ ಆಗ್ತದೆ. ಆದರೆ ಇದೇ ಕೃತಿಯ ಒಳಗಡೆ ಶೈವ ದೀಕ್ಷಾ ನಿರಸನ ಸ್ಥಳ 34 ಎಂಬ ಭಾಗದಲ್ಲಿ ಪುಟ 146ರಲ್ಲಿ ವೀರಾಗಮದ ಕೆಲ ಸಂಸ್ಕೃತ ಶ್ಲೋಕಗಳನ್ನು ಉದಾಹರಿಸಿರುವಲ್ಲಿ ವೀರಶೈವ ಮತ್ತು ವೀರಮಾಹೇಶ್ವರ ಪರಿಕಲ್ಪನೆಗಳು ಬಳಕೆಯಾಗಿರುವುದನ್ನು ನಾವು ಕಾಣಬಹುದು. ಇಲ್ಲಿ ವೀರಾಗಮೆ ಅಂತೇಳಿ ವೀರಮಾಹೇಶ್ವರ ಪ್ರೋಕ್ತೋ ವೀರತಂತ್ರೇಣ ದೀಕ್ಷಿತ ಅಂತ ಹೇಳಿಬಿಟ್ಟು ಅನ್ಯಾಶ್ರಮ ಪರಿಗ್ರಾಹಿ ವೀರಶೈವ ಕ್ಷತಂ ಭವೇತ್ ಅಂತ ಹೇಳ್ತಾನೆ. ವೀರಶೈವ ದೀಕ್ಷಿತನಾದವನು ವೀರಮಾಹೇಶ್ವರನೆಂದು ಹೇಳಲ್ಪಡುವನು. ಅನ್ಯಾಶ್ರಮಗಳಲ್ಲಿ ದೀಕ್ಷಿಸಲ್ಪಟ್ಟಾತನು ವೀರಶೈವನು ಹೇಗಾಗುವನು ಅಂತೇಳಿ ಅದರ ಅರ್ಥ. ಈ ಮಾತಿನಲ್ಲಿ ವೀರಶೈವ ದೀಕ್ಷೆ ಪಡೆದವನೇ ವೀರಮಾಹೇಶ್ವರ ಎಂದಾಗ ಎರಡೂ ಅಭಿನ್ನ ಎಂದರು. ಒಂದು, ವೀರಶೈವವು ಗುರುಸ್ಥಳವನ್ನು, ವೀರಮಾಹೇಶ್ವರವು ಭಕ್ತಸ್ಥಳವನ್ನು ಅಂದರೆ ಭಕ್ತವರ್ಗವನ್ನು ಪ್ರತಿನಿಧಿಸುತ್ತದೆ ಅಂತ ನನಗನ್ನಿಸ್ತದೆ. ವೇದಾಗಮ ಪ್ರಮಾಣೇನ ಚರಿತಂ ವೀರಶೈವಾನಾಂ ಅಂದರೆ ವೀರಶೈವರಾದ ಪುರುಷರ ಚಾರಿತ್ರವು ವೇದಾಗಮ ಪ್ರಮಾಣವುಳ್ಳದ್ದು ಎಂಬ ಮಾತು ನನ್ನ ಊಹೆಯನ್ನು ಇನ್ನೂ ಗಟ್ಟಿಗೊಳಿಸುತ್ತದೆ. ಆದರೆ ಸಿದ್ಧಾಂತ ಶಿಖಾಮಣಿಯ ಈ ಕೆಳಗಿನ ಉಕ್ತಿಯು ವೀರಶೈವ ಮತ್ತು ವೀರಮಾಹೇಶ್ವರ ಪರಸ್ಪರ ಸಮ ಅಭಿನ್ನ ಅನ್ನುವಂಥ ಅರ್ಥವನ್ನು ಹೇಳ್ತದೆ. ಶೈವರ್ಮಾಹೇಶ್ವರಶ್ಚೈವ ಕಾರ್ಯಮಂತರ್ಬಹಿಕ್ರಮಾತ್ ಶಿವೋ ಮಾಹೇಶ್ವರಶ್ಚೇತಿ ನಾತ್ಯಂತ ಮಿಹ ಭಿದ್ಯಂತೆ ಅಂತೇಳಿ 19ನೇ ಚರಣ ಅದು. ಅಂದರೆ ಶಿವಮಾಹೇಶ್ವರರಿಗೆ ಹೇಗೆ ಭೇದವಿಲ್ಲವೋ ಹಾಗೆ ವೀರಶೈವರಿಗೂ ವೀರಮಾಹೇಶ್ವರರಿಗೂ ಭೇದವಿಲ್ಲ ಅಂತ ಇದಕ್ಕೆ ಜಾಚನಿಯವರು ಅರ್ಥವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಯಥಾ ತಥಾ ನಾಭಿದ್ಯಂತೆ ಶೈವ ಮಾಹೇಶ್ವರ ಅಪಿ ಶಿವಾಶ್ರಿತೇಷು ತೇ ಶೈವ ಜ್ಞಾನಯಜ್ಞರಥಾ ನರ ಅಂತ ಅನ್ನುವಂಥ ಮಾತು ಬರ್ತದೆ. ಅರ್ಥ ಯಥಾ ತಥಾ ಅಂದರೆ ಹಾಗೆಯೇ, ಶೈವ ಮಾಹೇಶ್ವರ ಅಪಿ ಅಂದರೆ ಶೈವ ಹಾಗೂ ಮಾಹೇಶ್ವರರಾದರೂ ನ ಭಿದ್ಯಂತೆ ಅಂದರೆ ಭಿನ್ನವಾಗಿರುವುದಿಲ್ಲ. ಶಿವಾಶ್ರಿತೇಷು ಅಂದರೆ ಶಿವನನ್ನು ಆಶ್ರಯಿಸಿದವರಲ್ಲಿ, ಜ್ಞಾನಯಜ್ಞರಥಾನರ ಅಂದರೆ ಜ್ಞಾನಯಜ್ಞದಲ್ಲಿ ತೊಡಗಿದ ಆ ಮನುಷ್ಯರು ಶೈವ ಅಂದರೆ ವೀರಶೈವರು ಎನಿಸುವರು ಅಂತ. ಇದು ಸಿದ್ದೇಶ್ವರ ಸ್ವಾಮೀಜಿಯವರ ಅರ್ಥ. ನೋಡಿ, ಅಲ್ಲಿ ಶೈವ ಅಂತ ಅಲ್ಲಿದ್ದರೆ ಇವರು ವೀರಶೈವ ಅಂತ ಅದಕ್ಕೆ ಸೇರಿಸಿದರು. ಈ ಕತೆ ಕನ್ನಡದ ಎಲ್ಲ ಟೀಕಾಕಾರರಲ್ಲಿ ಕಾಣಬಹುದಿದು. ಅವರು ಯಾವುದೇ ಸಂಸ್ಕೃತ ಗ್ರಂಥಗಳನ್ನು ಕನ್ನಡಕ್ಕೆ ಅವರು ಭಾಷಾಂತರಿಸಿದರೆ ಅಲ್ಲಿ ಶೈವ ಇದ್ದರೆ ಇಲ್ಲಿ ವೀರಶೈವ ಅನ್ನೋ ಪದವನ್ನು ಅವರು ಪ್ರಯೋಗಿಸ್ತಾ ಬಂದಿದ್ದಾರೆ. ಮಗ್ಗಿ ಮಾಯಿದೇವನ ಶಿವಾಮೃತ ಸೂತ್ರಂ ಶಿವಾನುಭವ ಸೂತ್ರಂ ಕೃತಿಯಲ್ಲೂ ಇದೇ ಕತೆ ಮಾಡಿದ್ದಾರೆ. ಪಾರಮೇಶ್ವರಾಗಮ, ಚಂದ್ರಜ್ಞಾನಾಗಮ, ಆಮೇಲೆ ಸೂಕ್ಷ್ಮಾಗಮ ಇತ್ಯಾದಿ ಆಗಮಗಳನ್ನು ಕೂಡ ನಾನು ನೋಡಿದ್ದೇನೆ, ಅಲ್ಲೆಲ್ಲ ಇದೇ ಕತೆ. ಇನ್ನು ಈ ಸಿದ್ಧಾಂತ ಶಿಖಾಮಣಿನ 14-15ನೇ ಶತಮಾನದ ಆಗಂತುಕ ಸೃಷ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಕಾಲ ಅಂತೂ ಸೃಷ್ಟಿ ಮಾಡಿದರೆ ಯಾರಾದರೂ ಇರಲಿ, ಕಾಲ 14-15ನೇ ಶತಮಾನದ್ದು. ಅವತ್ತು ಶೈವ ವೀರಶೈವ ಪದಗಳು ಹೇಗಿದ್ವು ಅನ್ನೋದನ್ನು ತಿಳ್ಕೊಬೋದು. ಸರ್ಪಭೂಷಣ ಶಿವಯೋಗಿಗಳ ಅಂದರೆ 18ನೇ ಶತಮಾನದಲ್ಲಿ ಇವರು ಕೈವಲ್ಯ ಕಲ್ಪ ವಲ್ಲರಿಯಲ್ಲಿ ವೀರಶೈವ ಎಂಬ ಪರಿಕಲ್ಪನೆ ಒಂದು ಕಡೆ ಹೀಗೆ ಬಂದಿದೆ. ಹರನಿಗಂ ವೀರಶೈವೋಪದೇಶವನಿತ್ತ ಅನ್ನುವಂಥ ಮಾತು ಬರ್ತದೆ. 17ನೇ ಶತಮಾನದ ಸಂಪಾದನೆಯ ಪರ್ವತೇಶ ವಿರಚಿತ ಚತುರಾಚಾರ್ಯ ಚಾರಿತ್ರ ಕೃತಿಯಲ್ಲಿ ವೀರಶೈವಾಚಾರ್ಯ ಮಳೈಕ್ಯ ಕೃತಿಗೀಗ ಕೊಡು ಪರಮ ಮಂಗಳ ಶೌರ್ಯಮಂ ಎಂಬ ಪ್ರಾರ್ಥನೆ ಇದೆ. ನೋಡಿ, ವೀರಶೈವಾಚಾರ್ಯ ರಮಳೈಕ್ಯ ಕೃತಿಗೀಗ ಕೊಡು ಪರಮ ಮಂಗಳ ಶೌರ್ಯಮಂ ಅನ್ನುವಂಥ ಪ್ರಾರ್ಥನೆ. ಇನ್ನು 15ನೇ ಶತಮಾನದ ಚಾಮರಸನ ಪ್ರಭುಲಿಂಗ ಲೀಲೆಯ ಮಂಗಳಾಚರಣ ಗತಿ 1 3ನೇ ಚರಣ ಹೀಗಿದೆ. ವೀರಶೈವಾಚಾರ ಮಾರ್ಗ ವಿಚಾರಾಭ್ಯಂತರದೊಳೀ ಪರಿಯೂರಣಿಸಿ ಅನ್ನುವಂಥ ಮಾತುಗಳೆಲ್ಲ ಬರ್ತವೆ. ಅಲ್ಲಿ ವೀರಶೈವ ಅನ್ನುವ ಮಾತು ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಚನ್ನಬಸವಣ್ಣನನ್ನು ವೀರಶೈವ ಧರ್ಮದ ಆಚಾರ ಕ್ರಮ ಇತ್ಯಾದಿ ಬೋಧಿಸಿದವನೆಂದು ಬಣ್ಣಿಸಿರ್ತಕ್ಕಂಥದ್ದು ಗಮನಾರ್ಹ. ಇನ್ನು
ಶ್ರೀ ಬೃಹನ್ಮಠ ಸಂಸ್ಥಾನ ಚಿತ್ರದುರ್ಗ ಇವರು 1971ರಲ್ಲಿ ಪ್ರಕಟಿಸಿದ ಬಹುಶಃ 19ನೇ ಶತಮಾನದ ಕೊನೆಯ ದಶಕಗಳಲ್ಲಿ ರಚಿಸಲ್ಪಟ್ಟ ಎಲ್ ಬಸವರಾಜು ಅವರ ಸಂಪಾದನೆಯ ಮಹಾಲಿಂಗೇಂದ್ರ ವಿಜಯ ಎಂಬ ಕೃತಿಯಲ್ಲಿ ವೀರಶೈವ ಎಂಬ ಪರಿಕಲ್ಪನೆ ಸಾಕಷ್ಟು ಪ್ರಯೋಗವಾಗಿದೆ. ಅಲ್ಲದೆ ಪರಮತಹರ ಶಿವಮತ ಸ್ಥಿರ ಎಂಬ ಮಾತು ಕೂಡ ಇಲ್ಲಿದೆ. ಅಲ್ಲದೆ ವೀರಶೈವ ಮತ ಮಹಿಮೆ, ವೀರಶೈವಾಚಾರಾಗಮ, ವೀರಶೈವಾರಾಧ್ಯನಂ ಎಂಬಿತ್ಯಾದಿ ಮಾತುಗಳು ಇಲ್ಲಿ ನಾವು ನೋಡಬಹುದು. ಇನ್ನು ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ, ವಿರೂಪಾಕ್ಷ ಪಂಡಿತ ಅನ್ನುವಂಥ ಒಬ್ಬ ಲೇಖಕ, ಅವನ ಚನ್ನಬಸವ ಪುರಾಣದಲ್ಲಿ ಒಡ್ಡೋಲಗದ ಸಂಧಿಯಲ್ಲಿ ಕೈಲಾಸಗಿರಿಯ ಮೇಲೆ ವೀರಶೈವಾಗಮದ ಕೋಟೆಗಳು, ಅಮೃತದ ಅಗಳ್ತಗಳು, ಜ್ಞಾನದ ಕೇತು, ಭಕ್ತಿಯ ತೆನೆಗಳಿಂದ ತುಂಬಿದೆ ಎಂದು ಕೈಲಾಸವನ್ನು ಬಣ್ಣಿಸಿರುವಲ್ಲಿ ವೀರಶೈವ ಪರಿಕಲ್ಪನೆ ಬಂದಿದೆ. ಇನ್ನು ಮೊಗ್ಗೆಯ ಮಾಯಿದೇವನ ಶಿವಾನುಭವ ಸೂತ್ರಂ ಕೃತಿಯಲ್ಲಿ ಜಯಂತಿ ಪರಮಶೈವ ಸ್ವಾತ್ಮವಿದ್ಯಾಧಿದೈವ ಅಂಥೇಳಿ ಎಂಬ ಸಾಲನ್ನು ಟೀಕಾಕಾರರಾದ ವೈ ನಾಗೇಶ್ವರ ಶಾಸ್ತ್ರಿಗಳು ಪರಮವೀರಶೈವನಾದ ಮಾಯಿದೇವನು ಸ್ವಮತದ ಆತ್ಮವಿದ್ಯೆಯಲ್ಲಿ ನಿಪುಣನು ಅಂತ ಅರ್ಥೈಸಿದ್ದಾರೆ. ನೋಡಿ, ಅಲ್ಲಿ ಪರಮಶೈವ ಅಂತ ಅಲ್ಲಿ ಬಂದರೆ ಇವರು ಪರಮವೀರಶೈವ ಅಂತ ಹೇಳಿದ್ರು ಇಲ್ಲಿ. ಮತ್ತು ಸತ್ಯಶುದ್ಧ ಶಿವಾದ್ವೈತ ವಿದ್ಯಾತಂತ್ರ ಸ್ವತಂತ್ರಧೀ ಎಂಬಲ್ಲಿ ಅದ್ವೈತ ತತ್ವದ ಸತ್ಯಶುದ್ಧ ಶೈವ ಮತ ಎಂಬುದನ್ನು ಮತ್ತೆ ಇನ್ನೊಂದು ಅದರ ಮುಂದಿನ ಸಾಲಿನಲ್ಲಿ ಶಿವಧರ್ಮ ಅನ್ನುವಂಥ ಮಾತು ಕೂಡ ಬರ್ತದೆ. ಆಮೇಲೆ ಶಿವ ಸಿದ್ಧಾಂತ ತಂತ್ರ ಷಟ್ಸ್ಥಲ ನಿರ್ಣಯಂ ಅನ್ನುವಂಥ ಮಾತು ಕೂಡ ಅಲ್ಲಿ ಬರ್ತದೆ. ಶ್ರುತಿ ಸ್ಮೃತಿ ಇತಿಹಾಸ ಶಿವಧರ್ಮ ಶಾಸ್ತ್ರಾದಿಗಳು ಬೋಧಿಸಿದ ಶಿವ ಸಿದ್ಧಾಂತ ತಂತ್ರಗಳಲ್ಲಿ ಷಟ್ಸ್ಥಲ ಸಿದ್ಧಾಂತ ಪ್ರತಿಪಾದಿಸಲ್ಪಟ್ಟಿದೆ ಎಂಬ ಮಾತಿನಲ್ಲಿಯೂ ಸಹ ಶಿವಧರ್ಮ ಎಂಬ ಪರಿಕಲ್ಪನೆ ಇದ್ದರೂ ಟೀಕಾಕಾರರು ಅನೇಕ ಕಡೆ ವೀರಶೈವ ಎಂದೇ ಅರ್ಥ ಮಾಡಿರುವರಾದ್ದರಿಂದ ಮಾಯಿದೇವನು ವೀರಶೈವ ಧರ್ಮತತ್ವ ಬೋಧಿಸಿದನೆಂಬ ಭಾವನೆ ಓದುಗರಲ್ಲಿ ಮೂಡುತ್ತದೆ. ಮಾಯಿದೇವನ ಈ ಕೃತಿಯು ಸ್ಪಷ್ಟವಾಗಿ ಪರಮಶೈವ ಶುದ್ಧಶೈವ ಧರ್ಮವನ್ನು ಆಮೇಲೆ ಶಿವಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ ಎಂಬುದು ಸ್ಪಷ್ಟ. ಇನ್ನು ಡಾಕ್ಟರ್ ವಿದ್ಯಾಶಂಕರ ಸಂಪಾದಿಸಿದ ಚಿತ್ರದುರ್ಗ ಬೃಹನ್ಮಠ 1978ರಲ್ಲಿ ಪ್ರಕಟಿಸಿರ್ತಕ್ಕಂಥ ಇಮ್ಮಡಿ ಮುರಿಗಾ ಗುರುಸಿದ್ಧ ಶಿವಯೋಗಿಯ ಕೃತಿಗಳಲ್ಲಿ ವೀರಮಾಹೇಶ್ವರರು ಮತ್ತು ಪರಮಶಿವ ಧರ್ಮ ಎಂಬ ಪರಿಕಲ್ಪನೆಗಳಿವೆಯೇ ಹೊರತು ಲಿಂಗವಂತ, ಲಿಂಗಾಯತ, ವೀರಶೈವ ಎಂಬ ಪರಿಕಲ್ಪನೆಗಳು ಇಲ್ಲಿ ಕಾಣುವುದಿಲ್ಲ ಅಂತ. ಇವೆಲ್ಲವೂ ಗ್ರಂಥಗಳು, ಅಂದರೆ ವಚನೇತರ ಸಾಹಿತ್ಯಗಳು, ಬಸವೋತ್ತರ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ವಚನೇತರ ಸಾಹಿತ್ಯಗಳಲ್ಲಿ ಕಾಣಬರುವಂಥ ಒಂದು ಪರಿಕಲ್ಪನೆಗಳ ಒಂದು ದಾಖಲೆ ಆಯ್ತಿದ್ದು. ಇನ್ನು ಬಸವೋತ್ತರ ಕಾಲದ ವಚನಕಾರರಲ್ಲಿ ಏನಿವೆ ಅಂತ ವಿಶೇಷವಾಗಿ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಯಾವುದೇ ಜಾತಿಯವನಿದ್ದರೂ ಶಿವಭಕ್ತನೇ ಅಧಿಕ ಎಂಬ ಸಂದೇಶದ ವಚನಗಳಲ್ಲಿ ಶಿವಧರ್ಮೇ ಅನ್ನುವಂಥ ಮಾತು ಸಾಮಾನ್ಯವಾಗಿ ಬರ್ತದೆ. ಲಿಂಗಶ್ಯ ದರ್ಶನಂ ಪುಣ್ಯಂ ದರ್ಶನಾತ್ ಸ್ಪರ್ಶನಂ ಶುಭಂ ಎಂದರೆ ಲಿಂಗದ ದರ್ಶನ ಸ್ಪರ್ಶನದ ಪುಣ್ಯದಿಂದ ಶುಭವಾಗುತ್ತದೆಂಬ ತರ್ಕ ಹೂಡಿದ್ದಾನೆ ಜೇವರ್ಗಿ ವಿರಕ್ತ ಮಠದ ಸ್ವಾಮಿಯಾಗಿದ್ದ 17ನೇ ಶತಮಾನದ 1639-1711 ಶತಮಾನದ ವಚನಕಾರ ಷಣ್ಮುಖ ಸ್ವಾಮಿ. ಆತನ 190ನೇ ವಚನ. ಈತನದೇ 207ನೇ ವಚನದಲ್ಲಿ ಶಿವಾಚಾರ ಮಾರ್ಗ ಎಂಬ ಪದವು ಲಭ್ಯ. ಶೈವ ಸಿದ್ಧಾಂತಿಗಳೆಂಬ ಅಬದ್ಧ ಭವಿಗಳ ಮುಖವ ನೋಡಲಾಗದಂತನೇ 393ನೇ ವಚನದಲ್ಲಿ. ಇಲ್ಲೆಲ್ಲ ನಾವು ಚನ್ನಬಸವಣ್ಣನಂಥ ಒಂದು ಕಟುವಾದ ಶೈವ ವಿರೋಧಿ ನಿಲುವನ್ನು ಷಣ್ಮುಖ ಸ್ವಾಮಿಯಲ್ಲಿ ನಾವು ಕಾಣಬಹುದು. ವೀರಶೈವ ಭಕ್ತ ಮಾಹೇಶ್ವರರು ಅನ್ನುವಂಥ ಮಾತು ಷಣ್ಮುಖನ 475ನೇ ವಚನದಲ್ಲಿ. ಆಮೇಲೆ ಶಿವಾಚಾರ ಮಾರ್ಗ ಅನ್ನುವಂಥ ಮಾತನ್ನು ಷಣ್ಮುಖನ 207ನೇ ವಚನದಲ್ಲಿ. ಆಮೇಲೆ ವೀರಶೈವ ಭಕ್ತ ಮಾಹೇಶ್ವರರೆನಿಸಿಕೊಂಡ ಬಳಿಕ ಅಂತೇಳಿ ಷಣ್ಮುಖನ 697ನೇ ವಚನದಲ್ಲಿ ನಾವು ಕಾಣಬಹುದು. ಆದರೆ 12ನೇ ಶತಮಾನದ ವಚನಕಾರರ ವಚನಗಳಲ್ಲಿ ಕಾಣಬರುವ ಲಿಂಗವಂತ ಎಂಬ ಪದದ ಆಧಿಕ್ಯ ಈತನಲ್ಲಿ ಇಲ್ಲ. ಹೇರಳವಾಗಿ ವೀರಶೈವ ಪದ ಲಭ್ಯ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಷಟ್ಸ್ಥಲ ಜ್ಞಾನ ಸಾರಾಮೃತ ಎಂಬ ವಚನಗಳ ಸಂಕಲನದ ಕೆಲವು ವಚನಗಳಲ್ಲಿ ಪರಮ ವೀರಶೈವಾಗಮವೇ ಪ್ರಮಾಣು ಎಂಬ ಮಾತು, ವೀರಶೈವ ಭಕ್ತಿಭಾವಂ ಎಂಬ ಪದೋಕ್ತಿಗಳಿವೆ. ಇಲ್ಲಿ ಲಿಂಗವಂತ, ಲಿಂಗಾಯತ ಪದಗಳು ಕಾಣಬರುವುದು ಬಹಳ ವಿರಳ. ಕಾಡಸಿದ್ದೇಶ್ವರನ ವೀರಶೈವ ಷಟ್ಸ್ಥಲ ವಚನಗಳು ಎಂಬ ಸಂಕಲನದೊಳಗೆ
ವೀರಘಂಟೆ ಮಡಿವಾಳಯ್ಯಗಳು ಕಾಯಕವ ಮಾಡಿದ ವಚನವ ಪೇಳ್ವೆ ಎಂಬ ಭಾಗದಲ್ಲಿ 338ನೇ ವಚನ, ಲಿಂಗವಂತರಾದವರ ಕಪ್ಪಡ ಶಾಲು ಶಕಲಾತಿ ಜರತಾರವ ತೊಳೆದು ಎಂಬ ಸಾಲು ಬರುತ್ತದೆ. ಜೋಯಿಸರ ಗೋವಿಂದ ಭಟ್ಟರ ಕಾಯಕ ಮಾಡಿದ ವಚನ 354ನೇ ವಚನದಲ್ಲಿ ಲಿಂಗವಂತರಿಗೆ ಮುಹೂರ್ತವ ಪೇಳಿ ಎಂಬ ಮಾತು ಅಪರೂಪವಾಗಿ ಕಾಣಬರುವುದು. ಅದರಲ್ಲೂ ಅವು ವ್ಯಕ್ತಿವಾಚಿಯಾಗಿ ಬಂದಿರತಕ್ಕಂಥದ್ದನ್ನು ಗಮನಿಸಬೇಕು ನಾವು. ಇನ್ನು 15-16ನೇ ಶತಮಾನದ 3000 ಮುಕ್ತಿಮುನಿ ಎಂಬ ಶರಣನ 1ನೇ ವಚನದಲ್ಲಿ ಶೈವ ಪಾಷಂಡಿಗಳು ಆಚರಿಸಿದ ಎಂಬ ಪದೋಕ್ತಿಯಿಂದ ಆತನ ಶೈವ ವಿರೋಧಿ ನಿಲುವು, ಮತ್ತು 2ನೇ ವಚನದಲ್ಲಿ ನಿಜವೀರ ಶೈವೋದ್ಧಾರಕ ಎಂಬ ಪದಗುಚ್ಛದಿಂದ ಚನ್ನಬಸವಣ್ಣನ ವಚನಗಳ ಪ್ರಭಾವವನ್ನು ಕೂಡ ನಾವು ಕಾಣಬಹುದು. ಈತನ 12ನೇ ವಚನದಲ್ಲಿ ವೀರಶೈವಾಚಾರ ಗುರುಮಾರ್ಗವಿಡಿದು ಅನ್ನುವಂಥ ವೀರಶೈವಾಚಾರ ಗುರುಮಾರ್ಗವಿಡಿದು, ಆಮೇಲೆ ಶಿವಶರಣ ಗಣಾರಾಧ್ಯರು ನಿರಾಭಾರಿ ವೀರಶೈವ ಸಂಪನ್ನ ಸದ್ಭಕ್ತ ಜಂಗಮ ಮೂರ್ತಿಗಳು ಎನ್ನುವಂಥ ಮಾತುಗಳೆಲ್ಲ ಬರ್ತವೆ. ಈ ಉಕ್ತಿಗಳನ್ನು ನೋಡಿದರೆ ಇವರ ಮೇಲೆ ಚನ್ನಬಸವಣ್ಣ ಮಾತ್ರವಲ್ಲ, ನಿರಾಭಾರಿ ತುರಿಯಾ ಶೈವವನ್ನು ವಿಜೃಂಭಿಸ್ತಕ್ಕಂಥ ಕೃತಿ ಪಾರಮೇಶ್ವರಾಗಮ ಇದರ ಪ್ರಭಾವ ಆಗಿದೆ ಅಂತ ನನಗೆ ಅನಿಸ್ತದೆ. ಇನ್ನು ಯಳಂದೂರು ಪರ್ವತ ಶಿವಯೋಗಿಯ ಏಕೋತ್ತರ ಶತಸ್ಥಲದ ವಚನಗಳಲ್ಲಿ ಸಂಪೂರ್ಣವಾಗಿ ಪಾರಮೇಶ್ವರಾಗಮ ಸೂಕ್ಷ್ಮಾಗಮಗಳ ದಟ್ಟ ಛಾಯೆ ಇದೆ. ವೀರಶೈವ ಮತ್ತು ವೀರ ಮಾಹೇಶ್ವರ ಶುದ್ಧ ಶೈವ ಕ್ರಮ ಈ ಪದಗಳಲ್ಲದೆ ವೀರಶೈವ ಸಮಯ ಆದಿ ಅನು ಅಂತರ ಅಂತ್ಯ ಪ್ರವರ ಎಂಬಿತ್ಯಾದಿ ಶೈವಗಳನ್ನು ಈತನ ವಚನಗಳು ವಿವರಿಸುತ್ತವೆ. ಅಲ್ಲದೆ ಸಾಮಾನ್ಯ ಮಿಶ್ರ ಶುದ್ಧ ವೀರ ಎಂಬ ಶೈವ ಭೇದಗಳು ಇಲ್ಲಿ ಕಾಣುತ್ತವೆ. ವೀರಶೈವ ದೀಕ್ಷಾ ಸಂಪನ್ನ ಶೂದ್ರರೇ ಅಂತ್ಯಶೈವರು, ದೀಕ್ಷಿತರಾದ ಬ್ರಾಹ್ಮಣರೇ ಮಾಹೇಶ್ವರರೆಂಬ ಮಾತು ಲಭ್ಯ. ಭಕ್ತಿಗೆ ಲಿಂಗಾಚಾರ, ಯುಕ್ತಿಗೆ ಸದಾಚಾರ, ಮುಕ್ತಿಗೆ ಶಿವಾಚಾರ, ಶಕ್ತಿಗೆ ಗಣಾಚಾರ, ವಿರಕ್ತಿಗೆ ಭೃತ್ಯಾಚಾರ ಎಂದು ಒಂದು ವಚನ ಹೇಳುತ್ತದೆ. 82ನೇ ವಚನ. ಹೀಗೆ ಶಿವಾಚಾರ ವೀರಶೈವ ಪದ ಪರಿಕಲ್ಪನೆಗಳು ಈ 16-18ನೇ ಶತಮಾನದ ವಚನಕಾರರಲ್ಲಿ ಕಾಣುತ್ತವೆ. ಲಿಂಗವಂತ ಎಂಬುದು ಅಪರೂಪ, ಲಿಂಗಾಯತ ಎಂಬುದು ಕೂಡ ನನಗೆ ಅಷ್ಟಾಗಿ ಕಾಣಿಸಲೇ ಇಲ್ಲ ಅದು. ಇನ್ನು ಶಾಸನಗಳಿಗೆ ನಾವು ಹೋಗೋಣ. ಶಾಸನಗಳು ಏನು ಹೇಳ್ತವೆ ಅಂತ ನೋಡಿ ಕೊನೆಗೆ ನಿರ್ಣಯದ ಮಾತುಗಳನ್ನು ಆಡಿದ್ರಾಯಿತು. 15ರಿಂದ 18ನೇ ಶತಮಾನದ ಶಾಸನಗಳು, ಯಾಕಂದರೆ ನಾನು ಪ್ರಾಚೀನ 12ನೇ ಶತಮಾನದವು ಆಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನೋಡಿದ್ದೇನೆ. ಲಿಂಗವಂತ ತಪ್ಪಿದ ವಿಭೂಕ್ತಿ ರುದ್ರಾಕ್ಷಗೆ ತಪ್ಪಿದವನು ಅಂತ ಹೇಳಿ ಎಪಿಗ್ರಾಫಿಯ 9 ಬೇಲೂರು ತಾಲೂಕು ಮೂಳೇನಹಳ್ಳಿ ಶಾಸನ ಕ್ರಿಸ್ತಶಕ 1562. ಇದೇ ಎಪಿಗ್ರಾಫಿಯ 9 ಬೇಲೂರು ತಾಲೂಕು ಬಸ್ತಿಹಳ್ಳಿಯ ಕ್ರಿಸ್ತಶಕ 1638ನೇ ಶಾಸನದಲ್ಲಿ ಹಳೇಬೀಡ ಬಸವಪ್ಪ ದೇವರು ಮತ್ತು ಪುಷ್ಪಗಿರಿಯ ಪಟ್ಟದ ದೇವರು ಇವರನ್ನು ಬಣ್ಣಿಸುವಾಗ ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನರಾದ ನಿತ್ಯ ಜಪ ಶಿವಪೂಜಾ ಪಂಚಾಕ್ಷರಿ ಮಂತ್ರಾಲಂಕೃತರಾದ ಎಂಬ ಸಾಲು ಗಮನಾರ್ಹ. ಜೈನ ಶೈವಗಳೆರಡೂ ಸಹಯೋಗದಲ್ಲಿರುವುದು ಈ ಶಾಸನದಲ್ಲಿ ವ್ಯಕ್ತ. ಇನ್ನು ಎಪಿಗ್ರಾಫಿಯ 11 ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಕ್ರಿಸ್ತಶಕ 1257 ಇದು. ಚಿಕ್ಕಮುಗಳಿಯ ನಾಳುವ ಪ್ರಭು ಸೋಮಗಾವುಂಡನ ವಂಶದಲ್ಲಿ ಬರುವ ಬಾಚನನ್ನು ಬಣ್ಣಿಸಿರುವಲ್ಲಿ ಶೈವ ಸಮಯೇ ನಿಸ್ತಾರಕ ತಾಮ್ ಅಂತ ಅಂದರೆ ಶೈವ ಧರ್ಮದ ವಿಸ್ತಾರವನ್ನು ಹೇಳಿದೆ ಅಂತ ನನಗನ್ನಿಸ್ತದೆ. ಇದೇ ಸಂಪುಟ ಚಿಕ್ಕಮಗಳೂರು ತಾಲೂಕು ಹಲಸಬಾಳಿನ 1707ನೇ ಶಾಸನ, ತಾಮ್ರ ಶಾಸನ ಇದು. ಸಹಜ ಶುದ್ಧ ಶಿವಾಚಾರ ಸಂಪನ್ನರು ಎಂದು ಚನ್ನವೀರ ದೇವರ ಮಠದ ವರ್ಣನೆಯಲ್ಲಿ ಬರುತ್ತದೆ. ಇದೇ ಗ್ರಾಮದ ಸುಮಾರು 3-4 ತಾಮ್ರ ಶಾಸನಗಳಲ್ಲಿ ಶ್ರೀಶೈಲ ಪಂಚಮಠ ಪಂಚಗೃಹ ಶ್ರೀಗಿರಿ ಸೂರ್ಯಸಿಂಹಾಸನ ವೀರಶೈವ ಸಂಪನ್ನ ವೀರಭಿಕ್ಷಾವೃತ್ತಿ ಎಂಬ ಅಭಿವ್ಯಕ್ತಿಗಳಿವೆ. ಇದೇ ಸಂಪುಟದ ಪುಟ 35ರ ತಾಮ್ರ ಶಾಸನದಲ್ಲಿ ವೀರಶೈವ ಕುರಿತು ಕೂಡ ಅಲ್ಲಿ ವಿವರ ಉಂಟು. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಶ್ರೀಶೈಲ ಪಂಚಪೀಠಗಳಲ್ಲಿ ಅದು ಒಂದು ನೋಡಿ. ಇಲ್ಲಿ ವೀರಶೈವ ಆಮೇಲೆ ಸಹಜ ಶುದ್ಧ ಶಿವಾಚಾರ ಸಂಪನ್ನರು ಎನ್ನುವಂಥ ಈ ಮಾತುಗಳು ಇಲ್ಲಿ ಬಂದಿದ್ದಾವೆ. ಎಪಿಗ್ರಾಫಿಯ 15 ಶಿವಮೊಗ್ಗ ಜಿಲ್ಲೆ ಹೊಸನಗರ ಕ್ರಿಸ್ತಶಕ 1606ರಲ್ಲಿ ಮತ್ತಿತರ ಕಡೆ ವಿಶುದ್ಧ ವೈದಿಕಾದ್ವೈತ ಸಿದ್ಧಾಂತದ ಪ್ರತಿಷ್ಠಾಪಕ ಶಿವಗುರು ಭಕ್ತಿ ಪಾರಾಯಣನಾದ ಕೆಳದಿ ವೆಂಕಟಪ್ಪ ನಾಯಕನ ಸದಾಶಿವ ನಾಯಕ ಇವರ ಕುರಿತು ಹಲವಾರು ಶಾಸನಗಳಿವೆ. 1-2 ಅಲ್ಲ, 4 ಶಾಸನಗಳಿದ್ದಂಗೆ ಕಾಣ್ತವಲ್ಲಿ. ಕ್ರಿಸ್ತಶಕ 1606 ಎಡೆಹಳ್ಳಿ ಶಾಸನದಲ್ಲಿ
ಸಜನ ಶುದ್ಧ ಶಿವಾಚಾರ ಸಂಪನ್ನ ಎಂಬ ಉಕ್ತಿಯುಂಟು. ಎಪಿಗ್ರಾಫಿಯ 4 ಮೈಸೂರು ಜಿಲ್ಲೆ ಮೇಲುವಾಳ ಕ್ರಿಸ್ತಶಕ 1593 ಸಜ್ಜನ ಶುದ್ಧ ಶಿವಾಚಾರ ಸಂಪನ್ನ ಸುತ್ತೂರು ಸಿಂಹಾಸನದ ಕರ್ತರಾದ ಶಿವರಾತ್ರೇಯ ದೇವರ ಶಿಷ್ಯರಾದ ಚನ್ನಬಸವರಾಜ ದೇವರಿಗೆ ಕೊಟ್ಟ ಶಾಸನ ಎಂದುಂಟು. ನೋಡಿ, ಇದು ಕೂಡ ಮುಖ್ಯವಾಗಿ ಸುತ್ತೂರು ಮಠ ಕರ್ನಾಟಕದಲ್ಲಿ ಲಿಂಗಾಯತ ಮಠಗಳಲ್ಲಿ ಅಥವಾ ವೀರಶೈವ ಮಠಗಳಲ್ಲಿ ಬಹಳ ಪ್ರಮುಖವಾದ ಮಠ. ಇದಕ್ಕೆ ಇರತಕ್ಕಂಥ ಪ್ರಾಚೀನತೆ, ಅಲ್ಲಿ ಬಂದಂಥ ಪದ ಸಜನ ಶುದ್ಧ ಶಿವಾಚಾರ ಸಂಪನ್ನ ಅನ್ನುವಂಥ ಮಾತಲ್ಲಿ ಬಂದಿರುವುದನ್ನು ಗಮನಿಸಬೇಕು. ಇದೇ ಉಕ್ತಿ, ಇದೇ ಶಾಸನ ಸಂಪುಟ ಎಪಿಗ್ರಾಫಿಯ 4 ಸರಗೂರು ಶಾಸನದಲ್ಲಿಯೂ ಮತ್ತು ಎಪಿಗ್ರಾಫಿಯ 4 1544 ಇಸ್ವಿ ಯರಗಂಬಳ್ಳಿಯ ಸಿಂಹಾಸನದ ನಿರಾಸಿ ಮಠಕ್ಕೆ ಸಂಬಂಧಿಸಿದ ವಿವರದಲ್ಲಿ ಅದೇ ಸಜ್ಜನ ಶುದ್ಧ ಶಿವಾಚಾರ ಉಲ್ಲೇಖ ಬಂದಿದೆ. ಇದೇ ಸಂಪುಟ ಹಿರೇಮಳಲಿ ಕ್ರಿಸ್ತಶಕ 1425 ಕಾಲದ ಶಾಸನದಲ್ಲಿ ಶೈವ ಸಿದ್ಧಾಂತ ಕೋವಿದ ಎಂದು ಚಂಗಳ್ವ ವಂಶದ ನಂಜನನ್ನು ಅಲ್ಲಿ ಬಣ್ಣಿಸಿದೆ. ನನಗನ್ನಿಸುವಂತೆ 14ನೇ ಶತಮಾನದ ಹಿಂದಕ್ಕೆ ಹೋದರೆ ಅಲ್ಲಿ ಶೈವ ಇವೆಲ್ಲ ಬರ್ತವೆ. ಅದೇ ಸ್ವಲ್ಪ 15-16 ಬಂದಂಗಲ್ಲ ಸಜ್ಜನ ಶುದ್ಧ ಶೈವ ಅಂತ ಈ ಥರ ಸ್ವಲ್ಪ ಭಿನ್ನ ಪದಗಳು, ಪರಮಶೈವ, ಹೀಗೆಲ್ಲ ಬೇರೆ ಬೇರೆ ಪದಗಳು ಪ್ರಯೋಗವಾಗ್ತಾ ಬಂದಿದ್ದಾವೆ. ಇನ್ನು ಎಪಿಗ್ರಾಫಿಯ 12 ನರಸಿಂಹರಾಜಪುರ ತಾಲೂಕು ಬಾಳೆಹಳ್ಳಿಯ ಕ್ರಿಸ್ತಶಕ 1708ನೇ ಶತಮಾನದ ಶಾಸನದಲ್ಲಿ ಸಜ್ಜನ ಶುದ್ಧ ಶಿವಾಚಾರರಾದ ಕುರುವದ ಹಾಲದೇವರಿಗೆ ಬೊಕ್ಕಸದ ಸಿದ್ದಬಸವಯ್ಯನು ಕಳಸದಲ್ಲೂ ಕಟ್ಟಿಸಿಕೊಟ್ಟ ವಿರಕ್ತ ಮಠದ ಧರ್ಮಕ್ಕೆ ಕೆಳದಿ ಸದಾಶಿವರಾಯ ತುಪ್ಪ, ಬೆಲ್ಲ, ಜಿನಸಿ, ಜೀರಿಗೆ ಮತ್ತಿತರ ಪದಾರ್ಥಗಳನ್ನು ಹೇರಿಕೊಂಡು ವೀರಮಾಹೇಶ್ವರ ಪಾರಂಪರ್ಯವಾಗಿ ಆಚಂದ್ರಾರ್ಕ ಸ್ಥಾಯಿಗಳಾಗಿ ಸುಖದಿ ಮಠ ಧರ್ಮವ ನಡೆಸಿಕೊಂಡು ಬಾ ಎಂದು ಶಾಸನ ಅಂತ. ಈ ಎಲ್ಲ ವಿವರಣೆಯಿಂದ ತಿಳಿಯುವುದೇನೆಂದರೆ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಂಡಗ ಗ್ರಾಮದ, ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಕೆಲವು ವಿಷಯ ಪ್ರಸ್ತಾಪಿಸಿ ಮುಂದಕ್ಕೆ ಬರ್ತೇನೆ. ಕ್ರಿಸ್ತಶಕ 1149ರ ಶಾಸನದಲ್ಲಿ ವಾಮಮುನೀಂದ್ರ ಎಂಬ ಶೈವ ಪಂಥದ, ಅವನು ಕಾಳಮುಖ ಲಾಕುಳ ಪಾಶ್ಪತ ಗೊತ್ತಿಲ್ಲ, ಯತಿಯ ವರ್ಣನೆಯಲ್ಲಿ ಕಾಣಬರುವಂಥ ಶಿವಧರ್ಮ, ಅಂದರೆ 12ನೇ ಶತಮಾನಕ್ಕೆ ಹೋದರೆ ಅಲ್ಲಿ ಶಿವಧರ್ಮ ಇದೆ, ಹೌದಾ, ಪರಿಕಲ್ಪನೆ. ಆಮೇಲೆ ಎಪಿಗ್ರಾಫಿಯ ಕರ್ನಾಟಕ 10 ಹಾಸನ ಜಿಲ್ಲೆ ತಳಲೂರು, ಇದು 1191. ಇಲ್ಲಿ ಶುದ್ಧ ಶೈವ ಶಾಂತ ನಿಕಾಚಾರ್ಯ ನಿರ್ಮಳ ಶಿವಮಾಹೇಶ್ವರಾಗ್ರಗಣ್ಯ ಅನ್ನುವಂಥ ಮಾತು ಸಿಗ್ತದೆ. ಇದೇ ಸಂಪುಟದ ಚನ್ನರಾಯಪಟ್ಟಣದ ತಾಲೂಕು ಬಾಗೂರು ಗ್ರಾಮದ ಶಾಸನದಲ್ಲಿ ಶಿವಾಚಾರಕ್ಕೆ ಸದುಭಕ್ತರುಂ ಶಿವಧರ್ಮ ನಿರ್ಮಳರುಂ ಅಂತ ಇದೆ. ಇದು 1147ನೇ ವಚನ. ಇದು ಕ್ರಿಸ್ತಶಕ 1142. ಅಂದರೆ ಶಿವಾಚಾರ, ಶಿವಧರ್ಮ, ಆಮೇಲೆ ಶುದ್ಧ ಶೈವ ಅನ್ನುವಂಥ ಮಾತುಗಳು ಸ್ವಲ್ಪ ಹೆಚ್ಚು ಕಡಿಮೆ 12ನೇ ಶತಮಾನಕ್ಕಾಗಲೇ ಸ್ವಲ್ಪ ಹತ್ತಿರ ಕಾಯಿನ್ ಆಗಿದವು. ಹೀಗೆ ಈ ಮೊದಲಾದ ಇವೆಲ್ಲವೂ ಮತ್ತು ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಲ್ಪಟ್ಟಂಥ 12ನೇ ಶತಮಾನದ ಅನೇಕ ಶಾಸನಗಳಿಂದ ಹಿಡಿದು ಈಗ ಉದಾಹರಿಸಿರುವ 15-18ನೇ ಶತಮಾನಗಳ ಶಾಸನಗಳವರೆಗೂ ಕೂಡ, ಒಟ್ಟು 12ರಿಂದ 15-18ನೇ ಶತಮಾನಗಳ ಶಾಸನಗಳವರೆಗೂ ಕೂಡ ಶಿವಧರ್ಮ, ಶಿವಾಚಾರ, ಸತ್ಯಶುದ್ಧ ಶಿವಾಚಾರ, ವೀರಮಾಹೇಶ್ವರಾಚಾರ ಇವೇ ಇವತ್ತಿನ ಲಿಂಗಾಯತ ಧರ್ಮದ ಪ್ರಾಚೀನ ಕಾಲದ ಧರ್ಮದ ಹೆಸರಿವು. ಇಲ್ಲೆಲ್ಲೂ ಲಿಂಗಾಯತ, ಲಿಂಗವಂತ ಅನ್ನುವ ಮಾತುಗಳೇ ಇಲ್ಲ. ಇದನ್ನು ನಾವು ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವು ಕರ್ನಾಟಕದುದ್ದಗಲ ಬಳಸಿವೆ. ನೋಡಿ, ಇಲ್ಲಿ ಪ್ರಥಮದಲ್ಲಿ ಪ್ರಯೋಗಿಸಲ್ಪಟ್ಟ ಪ್ರಾಚೀನ ಸಮಷ್ಟಿವಾಚಿ ಪರಿಕಲ್ಪನೆಗಳಾಗಿ ಬಹಳ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಬಳಸಲ್ಪಟ್ಟಿವೆ. ಆದರೆ ಲಿಂಗವಂತ, ಲಿಂಗಾಯತ ಎಂಬ ವ್ಯಷ್ಟಿವಾಚಿ ಪರಿಕಲ್ಪನೆಗಳು 12ನೇ ಶತಮಾನದ ವಚನಗಳಲ್ಲಿ ಕಾಣಬರುವಂತೆ ಶಾಸನಗಳಲ್ಲಿ ಅಷ್ಟಾಗಿ ಕಾಣಬರುವುದಿಲ್ಲ. ಈ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು. ವಚನಗಳಲ್ಲಿ ಲಿಂಗವಂತ, ಲಿಂಗಾಯತ ಪದ ನಮಗೆ ಕಾಣ್ತವೆ, ಆದರೆ ಅದೇ ಕಾಲದ ಶಾಸನಗಳಲ್ಲಿ ಕಾಣಬರುವುದಿಲ್ಲ. ಅದೇ ರೀತಿ ಶಿವಧರ್ಮ, ಶಿವಾಚಾರ, ಸತ್ಯಶುದ್ಧ ಶಿವಾಚಾರ, ವೀರಮಾಹೇಶ್ವರಾಚಾರ ಈ ಪರಿಕಲ್ಪನೆಗಳ ಜತೆಗೆ ವಚನಗಳಲ್ಲಿ ಕಾಣಬರುವ ಹೊಸ ಬೆಳವಣಿಗೆ ಎಂದರೆ ವೀರಶೈವ, ಘನವೀರಶೈವ, ನಿಜವೀರಶೈವ, ಪರಮವೀರಶೈವ ಎಂಬ ಪರಿಕಲ್ಪನೆಗಳು. 11-13ನೇ ಶತಮಾನದ ಶಾಸನಗಳಲ್ಲಿ ಅಷ್ಟಾಗಿ ಕಾಣಸಿಗದ ಈ ವೀರಶೈವ ಸಂಬಂಧಿ ಪರಿಕಲ್ಪನೆಗಳು ಬಸವೋತ್ತರ ಕಾಲದ ವಚನಗಳಲ್ಲಿಯೂ ಮತ್ತು 15-18ನೇ ಶತಮಾನದ ವಚನೇತರ ಶೈವ ವೀರಶೈವ ಕೃತಿಗಳಲ್ಲಿಯೂ
ಹೇರಳವಾಗಿ ಪ್ರಯೋಗಿಸಲ್ಪಟ್ಟಿರುವುದು ಕಾಣಬರುತ್ತದೆ. ಆದರೆ ಲಿಂಗವಂತ, ಲಿಂಗಾಯತ ಎಂಬ ವ್ಯಷ್ಟಿವಾಚಿ ಪದಗಳು ಬಸವೋತ್ತರ ಕಾಲದ ವಚನ ಮತ್ತು ವಚನೇತರ ಸಾಹಿತ್ಯ ಹಾಗೂ 15-18ನೇ ಶತಮಾನದ ಶಾಸನಗಳಲ್ಲಿ ಕಾಣಸಿಗುವುದಿಲ್ಲ. ಇದನ್ನು ನಾವು ಮನದಟ್ಟು ಮಾಡಿಕಬೇಕು. ಈ ಹಿನ್ನೆಲೆಯಲ್ಲಿ ಲಿಂಗಾಯತವು ಬಸವಾದಿ ಶರಣರಿಂದಲೇ ಸೃಷ್ಟಿಯಾದ ಕನ್ನಡದ ಪ್ರಥಮ ದೇಶೀಯ ಧರ್ಮ ಎಂಬ ವಾದವು ಹೀಗೆ ದೃಢ ಪ್ರಮಾಣಗಳಿಲ್ಲದೆ ಸೊರಗುತ್ತದೆ. ಏಕೆಂದರೆ ಕಲಬುರ್ಗಿಯವರು ಭಾವಿಸಿದಂತೆ ಅಥವಾ ಮತ್ತಿತರ ವಿದ್ವಾಂಸರು ಭಾವಿಸಿದಂತೆ ಲಿಂಗಾಯತ ಧರ್ಮವು 12ನೇ ಶತಮಾನದ ಶರಣರಿಂದಲೇ ಸೃಷ್ಟಿಯಾಯಿತು ಅನ್ನೋದಾಗಿದ್ದರೆ, ಲಿಂಗಾಯತ ಪದ ಅವರ ವಚನಗಳಲ್ಲಿ ಬಹಳ ಪ್ರಬಲವಾಗಿ, ವಿಪುಲವಾಗಿ, ಅದರ ಎಲ್ಲ ಆಚಾರ, ತತ್ವ, ಸಿದ್ಧಾಂತ ಎಲ್ಲ ಕಡೆ ಅದು ಬಳಕೆ ಆಗಬೇಕಾಗಿತ್ತು. ಆದರೆ ಬಳಕೆ ಆಗಿಲ್ಲ. ಅಲ್ಲಿ ಹೇರಳವಾಗಿ ಬಳಕೆಯಾದ ಲಿಂಗವಂತ ಪದವು ಅದು ವ್ಯಷ್ಟಿವಾಚಿಯಾದ ಪದ, ವ್ಯಕ್ತಿಗಳನ್ನು ವಾಚಿಸ್ತಕ್ಕಂಥ ಪದ ಅಂತ. ಲಿಂಗಾಯತ, ಲಿಂಗವಂತ ಪದಗಳು ಶರಣರಲ್ಲಿ ಶರಣ ಕಾಲಕ್ಕೂ ಮತ್ತು ಬಸವೋತ್ತರ ಕಾಲದಲ್ಲಿಯೂ ಕೂಡ ಸಮಷ್ಟಿ ಅರ್ಥದ ಧರ್ಮವಾಚಿ ಪರಿಕಲ್ಪನೆಗಳಾಗಿ ಎಲ್ಲಿಯೂ ಬಳಸಿರುವುದು ಕಾಣಬರುವುದಿಲ್ಲ. ಶಿವಧರ್ಮ, ಶಿವಾಚಾರ, ವೀರಮಹೇಶ್ವರಾಚಾರ, ಸತ್ಯಶುದ್ಧ ಶೈವ ಎಂಬೀ ಪರಿಕಲ್ಪನೆಗಳೇ ಬಸವ ಪೂರ್ವ ಯುಗದಿಂದ, ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಬರೀ ಬಸವಣ್ಣನ ಕಾಲದಿಂದಲೇ ಅಂತಲ್ಲ, ಬಸವ ಪೂರ್ವ ಯುಗದಿಂದ ಬಸವ ಯುಗದುದ್ದಕ್ಕೂ ಬಸವೋತ್ತರ ಯುಗದಲ್ಲಿಯೂ ನಿರಾತಂಕದಿ ಆನುಚಾನವಾಗಿ ವಚನಗಳಲ್ಲಿ ಮತ್ತು ವಚನೇತರ ಸಾಹಿತ್ಯದಲ್ಲಿ ಮತ್ತು ಕನ್ನಡ ಶಾಸನಗಳಲ್ಲಿ ಬಳಸಲ್ಪಟ್ಟ ಪರಿಕಲ್ಪನೆಗಳಾಗಿವೆ ಅಂತ. ಎಲ್ಲ ಆಕಾರಗಳಲ್ಲಿ ವಿಶೇಷವೆಂದರೆ ವಚನಗಳಲ್ಲಿ ಹೇರಳವಾಗಿ ಕಾಣಬರುವ ವೀರಶೈವ ಪರಿಕಲ್ಪನೆಯು ಶಾಸನಗಳಲ್ಲಿ ಸ್ವಲ್ಪ ವಿರಳವಾಗಿ ಕಾಣುತ್ತದೆ. ವಚನೇತರ ಆಕರಗಳಲ್ಲಿ ಸಂಸ್ಕೃತದಲ್ಲಿ ಶೈವ ಎಂದು ಬಂದ ಕಡೆ ಕನ್ನಡದ ಟೀಕಾಕಾರರು ವೀರಶೈವ ಎಂದು ಅರ್ಥ ಕಲ್ಪಿಸಿರುವುದು ಸ್ವಲ್ಪ ಗೊಂದಲಕ್ಕೆ ಕಾರಣವಾದರೂ, ಹರಿಹರನ ಬಸವೇಶ್ವರ ದೇವರ ರಗಳೆಯಲ್ಲಿ ಬಸವಣ್ಣನನ್ನು ಶೈವ ಸಾಮ್ರಾಜ್ಯ ಪೂಜ್ಯ, ಆಮೇಲೆ ಶುದ್ಧ ಶೈವ ಸರೋನಿಧಿ ಎಂದು ಬಣ್ಣಿಸಿರುವುದರಿಂದ ವೀರಶೈವ ಪದ ಇವನಲ್ಲಿ ಕಾಣದೇ ಇದ್ದರೂ ಭೀಮಕವಿಯ ಬಸವ ಪುರಾಣದಲ್ಲಿ ಮತ್ತು ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ವೀರಶೈವ ಸ್ಪಷ್ಟ ಅಭಿವ್ಯಕ್ತಿಯನ್ನು ಪಡೆದಿದೆ. ಹರಿಹರನಲ್ಲಿ ಅದು ಒಂದು ಲ್ಯಾಪ್ಸ್ ಆಗ್ಬೋದು ಅದು. ಆದರೆ ಹರಿಹರನಲ್ಲಿ ಲ್ಯಾಪ್ಸ್ ಆದರೂ ಕೂಡ ಹರಿಹರನಿಗಿಂತ ಸ್ವಲ್ಪ ಕಾಲದ ನಂತರದ ಭೀಮಕವಿಯಲ್ಲಿ, ಆಮೇಲೆ ಅವನಿಗೂ ನಂತರದ ಸ್ವಲ್ಪ ಕಾಲದ ಇವನು ಯಾರು ಚಾಮರಸನಲ್ಲಿ ಆ ಪದಗಳು ಸ್ಪಷ್ಟವಾಗಿವೆಯಲ್ಲ. ಲಿಂಗವಂತ ಎಂಬುದು ಸ್ಪಷ್ಟವಾಗಿ ವ್ಯಷ್ಟಿ ಅರ್ಥದಲ್ಲಿ ಶಿವಾಚಾರ, ಶಿವಧರ್ಮ, ವೀರಮಹೇಶ್ವರಾಚಾರದ ಅನುಯಾಯಿಗಳಾದ ಲಿಂಗದೀಕ್ಷಿತ ವ್ಯಕ್ತಿಯನ್ನು ಸೂಚಿಸುವ ಪದವಾಗಿದೆ. ಲಿಂಗಾಯತ ಎಂಬ ಪರಿಕಲ್ಪನೆಯು ವಚನಕಾರರಲ್ಲಿ ತೀರಾ ವಿರಳವಾಗಿ ಬಳಕೆಯಾಗಿದ್ದು ವ್ಯಷ್ಟಿ ಅರ್ಥದಲ್ಲಿ, ಸಮಷ್ಟಿ ಅರ್ಥದಲ್ಲಿಯೂ ಬಳಕೆಯಾಗಿರುವುದುಂಟು. ಉದಾಹರಣೆಗೆ ಸಿದ್ಧರಾಮನ ಲಿಂಗಾಯತ್ತಂಭೋ ಸ್ವತಂತ್ರಶೀಲ ಅನ್ನುವಂಥದ್ದು ಸಿದ್ಧರಾಮನ 836ನೇ ವಚನ ಎಂಬಲ್ಲಿ ವ್ಯಕ್ತಿವಾಚಿಯಾಗಿ ಬಂದರೆ, ಅಕ್ಕಮ್ಮನ ವಚನದಲ್ಲಿ ತಮ್ಮ ಲಿಂಗಾಯತಕ್ಕೆ ಹೊರಗಾದುದ ಮುಟ್ಟಿ ಅಂಗೀಕರಿಸಿದಲ್ಲಿ ಅಂತೇಳಿ 520ನೇ ವಚನದಲ್ಲಿ ಅದು ಸಮಷ್ಟಿವಾಚಿಯಾಗಿ ಬಂತು. ಇನ್ನು ಉರಿಲಿಂಗ ಪೆದ್ದಿಯ ವಚನದಲ್ಲಿ ಓ ಲಿಂಗಾಯತವ ಅನ್ನುವಂಥ ಮಾತು 1444ನೇ ವಚನ, ಇಲ್ಲಿ ಕೂಡ ಅದು ಮತ ಸಮಯ ಸೂಚಕವಾಗಿ ಬಂತು. ಆದರೆ ಬಸವೋತ್ತರ ಕಾಲದ ಬೇರಾವ ಗ್ರಾಂಥಿಕ ಆಕರಗಳಲ್ಲಿ ಲಿಂಗಾಯತ ಪರಿಕಲ್ಪನೆ ಬಳಕೆಯಾದಂತೆ ಕಾಣದು. ಆದ್ದರಿಂದ ಲಿಂಗಾಯತ ಎಂಬ ಪರಿಕಲ್ಪನೆ ಲಿಂಗವಂತ ಎಂಬ ಕನ್ನಡದ ಪದವು ಸಂಸ್ಕೃತದ ಲಿಂಗವತ್ ಎಂಬ ಪದದಿಂದ ನಿಷ್ಪತ್ತಿಯಾಗಿರಬೇಕು ಅಂತ. ಯಾಕಂದರೆ ಲಿಂಗವತ್ ಅನ್ನೋದು ಸಂಸ್ಕೃತದಲ್ಲಿ ಬರ್ತೈತೆ. ಅದು ಮೋನಿಯರ್ ವಿಲಿಯಮ್ಸ್ ಡಿಕ್ಷನರಿಯನ್ನು ನಾನು ತೆಗೆದು ನೋಡಿದಾಗ ಲಿಂಗವನ್ನು ಕೊರಳಲ್ಲಿ ಧರಿಸಿದವನು ಅಂತ ಲಿಂಗವತ್ ಅಂದರೆ. ಈ ನಿಘಂಟಿನಲ್ಲಿ ಲಿಂಗಾಯತ ಪದ ಇಲ್ಲ, ಆಮೇಲೆ ವೀರಶೈವ ಪದ ಅಂತೂ ಇಲ್ಲ. ಇನ್ನು ಅಮರಸಿಂಹನ ಅಮರಕೋಶದಲ್ಲಿ ನಾನು ಸ್ವಲ್ಪ ಪದಗಳ ಇತಿಹಾಸದಲ್ಲಿ ಏನಾದರೂ ಸಿಗ್ಬಹುದೇ ಅಂತ ನೋಡಿದಾಗ ಲಿಂಗವೃತ್ತಿ ಎಂದರೆ ಧಾರ್ಮಿಕ ವೇಷ ಧರಿಸಿ ಜೀವಿಸುವವನು ಅಂತ ಜಂಗಮ ಅನ್ನೋ ಅರ್ಥ ಅಲ್ಲಿ ಸಿಗಿತು. ಆದರೆ ಅಲ್ಲಿ ಶೈವ, ವೀರಶೈವ ಪದ ಪರಿಕಲ್ಪನೆಗಳು ಅಲ್ಲಿಲ್ಲ. ಲಿಂಗವಂತ, ಲಿಂಗಾಯತವು ಅಂತ ಅಂತೂ ಇಲ್ಲವೇ ಇಲ್ಲ ಎಲ್ಲಿ ಅಮರಸಿಂಹನ ಅಮರಕೋಶದಲ್ಲಿ. 11-12ನೇ ಶತಮಾನದ ಶಾಸನಗಳಲ್ಲಿಯೂ ಮತ್ತು 13ನೇ ಶತಮಾನದ ಹರಿಹರನ ರಗಳೆಗಳಲ್ಲಿ ಲಿಂಗವಂತ, ಲಿಂಗಾಯತ, ವೀರಶೈವ ಈ ಪರಿಕಲ್ಪನೆಗಳಿಲ್ಲ. 12-13ನೇ ಶತಮಾನದ ಶಾಸನಗಳಲ್ಲಿ ಮತ್ತು 13ನೇ ಶತಮಾನದ ಹರಿಹರನ ರಗಳೆಗಳಲ್ಲಿ ಲಿಂಗವಂತ, ಲಿಂಗಾಯತ, ವೀರಶೈವ ಈ ಪರಿಕಲ್ಪನೆಗಳಿಲ್ಲ. ಇದೇ ಕಾಲದವನಿರಬಹುದಾದ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿ
ಶಿವಾಚಾರ ಮತ್ತು ವೀರಮಾಹೇಶ್ವರಾಚಾರ ಪದಗಳಲ್ಲದೆ ಲಿಂಗವಂತರೆನುತೆಲ್ಲ ಎಂಬ ಪದವು ಕೂಡ ಅಲ್ಲಿ ಬಂದಿದೆ. ಆದರೆ ಲಿಂಗಾಯತ ಅನ್ನೋ ಪದ ಇಲ್ಲ. ಲಿಂಗವಂತ ಅಂತ ಇದೆ, ಆದರೆ ಲಿಂಗಾಯತ ಅಂತ ಇಲ್ಲ. 14ನೇ ಶತಮಾನದ ಭೀಮಕವಿಯ ಬಸವ ಪುರಾಣದಲ್ಲಿ ಶೈವಾಚಾರ ಮಾರ್ಗ ಮತ್ತು ವೀರಶೈವ ದೀಕ್ಷೆ ಎಂಬ ಪದಗಳಿವೆ. ಆದರೆ ಲಿಂಗಾಯತ, ಲಿಂಗವಂತ ಎಂಬ ಪರಿಕಲ್ಪನೆಗಳಿಲ್ಲ. 15ನೇ ಶತಮಾನದ ಗುಬ್ಬಿ ಮಲ್ಲಣ್ಣ ಕವಿಯ ಗಣಭಾಷಿತ ರತ್ನಮಾಲೆ ಕೃತಿಯಲ್ಲಿ ಶಿವಧರ್ಮ ಎಂಬ ಪದವಿದೆ. ಆದರೆ ವೀರಶೈವ, ಲಿಂಗಾಯತ, ಲಿಂಗವಂತ ಎಂಬ ಪರಿಕಲ್ಪನೆಗಳಿಲ್ಲ. ಇದೇ ಕಾಲದ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ವೀರಶೈವ ಎಂಬ ಪದ ಬಂದಿದೆ. 16ನೇ ಶತಮಾನದ ಗುರುಲಿಂಗ ದೇಶಿಕನ ಲಿಂಗ ಪುರಾಣದಲ್ಲಿ ವೀರಶೈವ ಪರಿಕಲ್ಪನೆ ಇದೆ, ಆದರೆ ಶಿವಧರ್ಮ ಎಂಬ ಪದಗಳಿಲ್ಲ. 17ನೇ ಶತಮಾನದ ಸಂಪಾದನೆಯ ಪರ್ವತೇಶ ವಿರಚಿತ ಚತುರಾಚಾರ್ಯ ಚಾರಿತ್ರ ಕೃತಿಯಲ್ಲಿ ವೀರಶೈವಾಚಾರ್ಯ ರಮಳೈಕ್ಯ ಕೃತಿ ಈಗ ಕೊಡು ಪರಮ ಮಂಗಳ ಶೌರ್ಯಮಂ ಎಂಬ ಪ್ರಾರ್ಥನೆ ಇದೆ. ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿಯಲ್ಲಿ ವೀರಶೈವ ಪದದ ಬಳಕೆ ಇದೆ. ಇದೆಲ್ಲ ಏನೇ ಸೂಚಿಸುತ್ತದೆ? ನಾನು ಇನ್ನೂ ಯಾವುದೋ ಒಂದು ಕೃತಿಯನ್ನು ಬಿಟ್ಟೆ ಇಲ್ಲಿ ಉಲ್ಲೇಖ ಮಾಡೋದು. ಇದೆಲ್ಲ ಹಿಂದೆ ಮಾಡಿದೆ, ಈಗ ಹೇಳಲಿಲ್ಲ. ಇದೆಲ್ಲ ಏನು ಸೂಚಿಸುತ್ತದೆ ಎಂದರೆ, ಈ ಎಲ್ಲ ಶೈವ ವೀರಶೈವ ಕೃತಿಗಳು ಲಿಂಗವಂತ ಲಿಂಗಾಯತ ಪರಿಕಲ್ಪನೆಗಳನ್ನು ನಿರ್ಲಕ್ಷಿಸಿವೆ ಎಂದು ನಾವು ಸರಳ ಆರೋಪ ಮಾಡಬಹುದು. ಇಲ್ಲ, ಇವರು ಶೈವರು, ಆದ್ದರಿಂದ ಇವರು ಲಿಂಗವಂತ ಪದವನ್ನು ಅವರು ವಿರೋಧಿಸಿಬಿಟ್ರು ಅಂತ ಹೇಳಿಬಿಟ್ಟು ಹೀಗೆ ಒಂದು ವಾದವನ್ನು ಹೂಡಬಹುದು. ಆದರೆ ಆ ಕಾಲದಲ್ಲಿ ಲಿಂಗವಂತ ಲಿಂಗಾಯತ ಎಂಬ ಪರಿಕಲ್ಪನೆಗಳು, ಪದಗಳು ಧರ್ಮದ, ಸಮಯದ, ಆಚಾರದ ಸಮಷ್ಟಿ ಅರ್ಥವನ್ನು ಕಟ್ಟಿಕೊಂಡ ಪರಿಕಲ್ಪನೆಗಳಾಗಿಲ್ಲ ಎನ್ನಲಿಕ್ಕೆ ವಚನಗಳೇ ಸಾಕ್ಷಿಯಾಗಿವೆ. ಆ ಕಾಲಕ್ಕೆ ಶಿವಧರ್ಮ, ಶಿವಾಚಾರ ಎಂಬ ಪದಗಳೇ ಪ್ರಾಮುಖ್ಯತೆ ಪಡೆದಿದ್ದು, ಅದೇ ಕಾಲಘಟ್ಟದ ಯಾವುದೋ ಒಂದು ಸಂದರ್ಭದಲ್ಲಿ ವೀರಶೈವ ಪರಿಕಲ್ಪನೆ ಸೃಷ್ಟಿಸಲ್ಪಟ್ಟಿದೆ. ನನಗನ್ನಿಸುವಂತೆ ವೈದಿಕ ಶೈವರು ಮತ್ತು ವೈದಿಕೇತರ ಪಾಶುಪತ, ಕಾಳಾಮುಖ, ಲಾಕುಳಾದಿ ಸನಾತನ ಶೈವರು ಇವರ ಮಧ್ಯೆ ಭಿನ್ನಾಭಿಪ್ರಾಯ, ಘರ್ಷಣೆ ಉಂಟಾಗಿರಬೇಕು. ಇದು ನಾನು ಊಹಿಸಿ ಹೇಳ್ತಕ್ಕಂಥ ಮಾತಿದು. ಇದಕ್ಕೆ ಇನ್ನೂ ಪ್ರಮಾಣಗಳು ಬೇಕು. ಸರಿಯಾದ ಲಿಖಿತ ದಾಖಲೆಗಳಿಂದ ಈ ವಾದವನ್ನು ನಾನು ಗಟ್ಟಿಗೊಳಿಸಿ ಮಾತಾಡಬಹುದು. ಒಂದು ಊಹೆ, ಹೈಪೋಥೆಟಿಕಲ್ ಟ್ರುತ್ ಆಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ವೈದಿಕ ಶೈವರು ಮತ್ತು ವೈದಿಕೇತರ ಪಾಶುಪತ, ಕಾಳಾಮುಖ, ಲಾಕುಳಾದಿ ಸನಾತನ ಶೈವರು ಇವರ ಮಧ್ಯೆ ಪರಸ್ಪರ ಭಿನ್ನಾಭಿಪ್ರಾಯ ಹುಟ್ಟಿ, ಈ ವೈದಿಕೇತರ ಶೈವರು ಅವರಿಂದ ದೂರ ಸರಿದಾಗ, ಅಂದರೆ ವೈದಿಕ ಶೈವರಿಂದ ದೂರ ಸರಿದಾಗ, ಅವರು ತಮ್ಮನ್ನು ವೈದಿಕರಂತೆ ತಾವು ಅಭಿನ್ನವಾಗಿ ಶೈವರೆಂದು ಕರೆದುಕೊಳ್ಳಲು ಹಿಂಜರಿದು, ಮತ್ತೊಂದು ಕಡೆ ಗುರುಜಂಗಮ ಭಕ್ತ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಾಮಾನ್ಯವಾಗಿ ಪ್ರಯೋಗಿಸಲ್ಪಡುತ್ತಿದ್ದ ವೀರಮಹೇಶ್ವರ ಪರಿಕಲ್ಪನೆಯನ್ನು ತ್ಯಜಿಸಿ, ಯಾಕಂದರೆ ನಾವು ಅವರಿಗೆ ಸಮ ಆಗ್ತೀವಿ ಅನ್ನೋ ಭಾವನೆ ಇವರಿಗೆ ಬಂದಿರಬೇಕು, ತ್ಯಜಿಸಿ ತಾವು ಒಂದು ಕಡೆ ವೈದಿಕ ಶೈವರಿಂದಲೂ ಇನ್ನೊಂದು ಕಡೆ ವೀರಮಹೇಶ್ವರ ಎಂಬ ಹಣೆಪಟ್ಟಿಯ ಭಕ್ತವರ್ಗದಿಂದಲೂ ವಿಭಿನ್ನವಾಗಿ ವಿಶಿಷ್ಟವಾಗಿ ಗುರುತಿಸಿಕೊಳ್ಳಲು ವೀರಶೈವ ಎಂಬ ಪದವನ್ನು ಬಳಕೆಗೆ ತಂದಿರಬಹುದು. ಬಹುಶಃ ಇದು ಬಸವ ಯುಗದಲ್ಲಿಯೇ ಆರಂಭವಾಗಿ, ಯಾಕಂದರೆ ಬಸವೋತ್ತರ ಕಾಲದಲ್ಲಿ ಇವರೆಲ್ಲ ಬಂದರೆ ಅವತ್ತಿರಲಿಲ್ಲ ಅಂತಲ್ಲ, ಅವತ್ತು ಇವರಿದ್ದರು, ಆದರೆ ವಚನ ಸಾಹಿತ್ಯ ಸಂಸ್ಕೃತಿಯ ಹೊರಗಿರಬಹುದು ಅವರು. ಹಾಗಾಗಿ ಬಹುಶಃ ಇದು ಬಸವ ಯುಗದಲ್ಲಿಯೇ ಆರಂಭವಾಗಿ ಬಸವೋತ್ತರ ಯುಗದಲ್ಲಿ ಅದರ ಬಳಕೆ ಹೆಚ್ಚು ವ್ಯಾಪಕವಾಗಿ ರೂಢಿಗೆ ಬಂದಿರಬೇಕು. ಈ ಕಾರಣಕ್ಕೆ 14-18ನೇ ಶತಮಾನದ ಕಾಲಘಟ್ಟದಲ್ಲಿ ಸೃಷ್ಟಿಯಾದ ಎಲ್ಲ ಕೃತಿಗಳಲ್ಲಿ ವೀರಶೈವ ಪರಿಕಲ್ಪನೆ ಪ್ರಯೋಗಿಸಲ್ಪಟ್ಟಿದೆ. ಆದರೆ ಕೆಲವು 12ನೇ ಶತಮಾನಕ್ಕೂ ಪೂರ್ವದಲ್ಲಿ, ಕೆಲವೊಮ್ಮೆ ಅನಂತರವೂ ಸೃಷ್ಟಿಯಾದ ಸಂಸ್ಕೃತ ಕೃತಿಗಳಲ್ಲಿ, ಉದಾಹರಣೆಗೆ ಮೊಗ್ಗೆಯ ಮಾಯಿದೇವನ ಶಿವಾನುಭವ ಸೂತ್ರಂ ಕೃತಿಯಲ್ಲಿ ಶೈವ, ಶುದ್ಧಶೈವ, ಶಿವಧರ್ಮ, ವೀರಮಹೇಶ್ವರ, ಭಕ್ತಮಹೇಶ್ವರ ಎಂಬ ಪರಿಕಲ್ಪನೆಗಳೇ ಉಳಿದು ಬಂದು ಅವುಗಳನ್ನು ಕನ್ನಡಕ್ಕೆ ಅನುವಾದಿಸುವ 14-20ನೇ ಶತಮಾನದ ಕಾಲದ ಬರಹಗಾರರು ಸಂಸ್ಕೃತದಲ್ಲಿ ಶೈವ ಎಂಬ ಪದವಿದ್ದರೆ ಅಲ್ಲಿ ವೀರಶೈವ ಎಂದೇ ಅರ್ಥೈಸಿರುವರು. ಅಲ್ಲದೆ ವೀರಶೈವ ಎಂಬುದು ಪರಮವೀರಶೈವ, ನಿಜವೀರಶೈವ, ಘನವೀರಶೈವ, ನಿರಾಭಾರಿ ವೀರಶೈವ ಎಂಬಿತ್ಯಾದಿ ವೈವಿಧ್ಯತೆಗಳನ್ನು ಪಡೆದುಕೊಳ್ಳುತ್ತಾ ಬಂದಿದೆ. ಈ ವಿಭಿನ್ನ ಪದಗಳು ಸಂಸಾರಿ ವಿರಕ್ತರನ್ನು ನಿರಾಭಾರಿಗಳೆಂದು, ಗುರುವರ್ಗ ಜಂಗಮವನ್ನು ಪರಮವೀರಶೈವ ಎಂದು, ಸಾಮಾನ್ಯ ಭಕ್ತವರ್ಗವನ್ನು ಅಂತ್ಯಶೈವರೆಂದು ಅಥವಾ ಸಾಮಾನ್ಯ ವೀರಶೈವ ಎಂದು ಕರೆದಂತೆ ಕಾಣುತ್ತದೆ. ಇಲ್ಲಿ ಒಂದು ಮಾತನ್ನು ಗಮನಿಸಬೇಕು. ಈ ವೀರಶೈವದ ಬಗ್ಗೆ ಬರ್ತಕ್ಕಂಥ ವಿಭಿನ್ನ ಪರಿಕಲ್ಪನೆಯ ವೈವಿಧ್ಯತೆಗಳು ಸುಮ್ಮನೆ ಸೃಷ್ಟಿಯಾದ ವೈವಿಧ್ಯತೆಗಳಲ್ಲ. ಒಂದು ಕಡೆ
ಪಂಚಾಚಾರ್ಯ ಪೀಠವರ್ಗ ಅಥವಾ ಪೀಠಾಚಾರ್ಯ ವರ್ಗ ಅಂತ ಕರಿತೀನಿ ನಾನು. ಈ ಪೀಠಾಚಾರ್ಯರು ಮತ್ತು ವಿರಕ್ತರು ಇವರಿಬ್ಬರೂ ಒಂದು ರೀತಿಯಲ್ಲಿ ಶೈವ ಮಾರ್ಗಿಗಳೇ. ಇವರು ಶೈವ ಮಾರ್ಗಿಗಳಾದಾಗ್ಯೂ ಅವರು ತಮ್ಮನ್ನು ಮುಂದೆ ವೀರಶೈವರು ಅಂತ ಕರೆದುಕೊಂಡಾಗ ಆ ವೀರಶೈವರಲ್ಲಿ ಪರಸ್ಪರ ಒಬ್ಬರು ಇನ್ನೊಬ್ಬರಿಂದ ಹೇಗೆ ಭಿನ್ನ, ಹೇಗೆ ವಿಶಿಷ್ಟ ಅಂತ ತಮ್ಮನ್ನು ಗುರುತಿಸಿಕೊಳ್ಳಿಕ್ಕೆ, ಐಡೆಂಟಿಫೈ ಮಾಡಿಕೊಳ್ಳಿಕ್ಕೆ ಈ ಎಲ್ಲ ರೀತಿಯ ಭಿನ್ನ ಪರಿಕಲ್ಪನೆಗಳನ್ನು ಅವರು ಸೃಷ್ಟಿಸಿದ್ದಾರೆ ಅಂತ ನನಗನ್ನಿಸ್ತದೆ. ಒಟ್ಟಿನಲ್ಲಿ ವೀರಶೈವ ಪರಿಕಲ್ಪನೆಯು ಶಾಸ್ತ್ರಿಕ ಮಾನ್ಯತೆ ಮತ್ತು ಸಾಮಾಜಿಕ ಸ್ವೀಕಾರ, ಸಮ್ಮತಿ ಎರಡನ್ನೂ ಪಡೆದು ಅನೇಕ ಶತಮಾನಗಳೇ ಉರುಳಿವೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ವೀರಶೈವ ಪರಿಕಲ್ಪನೆಯು ಶಾಸ್ತ್ರಿಕ ಮಾನ್ಯತೆ ಮತ್ತು ಸಾಮಾಜಿಕ ಸ್ವೀಕಾರ, ಸಮ್ಮತಿ ಎರಡನ್ನೂ ಪಡೆದು ಅನೇಕ ಶತಮಾನಗಳೇ ಉರುಳಿವೆ. 16, 18, 19ನೇ ಶತಮಾನದ ಬಸವೋತ್ತರ ಕಾಲದ ವಚನಕಾರರಲ್ಲಿ ವೀರಶೈವ ಪರಿಕಲ್ಪನೆ ಹೇರಳವಾಗಿ ಬಳಸಲ್ಪಟ್ಟಿದೆ. ಈ ಬಗ್ಗೆ ವಿಶೇಷವಾಗಿ ಗಮನ ಸೆಳೆಯುವುದು ಇದೇ ಎಪಿಗ್ರಫಿ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು ಹಲಸಬಾಳಿನ 1700ನೇ ಕಾಲದ ಶಾಸನ, ಅಲ್ಲಿಯ 3-4 ತಾಮ್ರ ಶಾಸನಗಳು, ಶ್ರೀಶೈಲ ಪೀಠದ್ದೊಂದು, ಆಮೇಲೆ ಬಾಳೆಹಳ್ಳಿ ಪೀಠದ್ದೊಂದು, ಸುತ್ತೂರು ಮಠದ ಶಾಸನಗಳು, ಇವು ನಮ್ಮನ್ನು ಇಲ್ಲಿ ಮುಖ್ಯವಾಗಿ ಗಮನ ಸೆಳೀತವೆ. ಅಲ್ಲಿ ವೀರಶೈವ ಸಂಪನ್ನ ಅನ್ನುವಂಥ ಮಾತು ಕೂಡ ಅಲ್ಲಿ ಬಂದಿರೋದನ್ನು ನಾವು ಗಮನಿಸಬೇಕು. ಇನ್ನು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಎಂಬ ಹೋರಾಟಕ್ಕೆ ಸೈದ್ಧಾಂತಿಕ ಅಸ್ಥಿಭಾರ ಹಾಕಿದ ಡಾಕ್ಟರ್ MM ಕಲಬುರ್ಗಿಯವರು 12ನೇ ಶತಮಾನದಲ್ಲಿ ವಲಸೆ ಧರ್ಮದ ವಿರುದ್ಧ ಕನ್ನಡಿಗರು ಕಟ್ಟಿದ ಹೋರಾಟದ ಧರ್ಮ ಲಿಂಗಾಯತ ಧರ್ಮವಾಗಿದೆ ಅಂತ ಹೇಳಿ ಅದೇ ಮಾರ್ಗ 8 ಪುಟ 181ರಲ್ಲಿ ಬರೀತಾರೆ. ಹೀಗೆ ಬರೆದರಾದರೂ ಇದಕ್ಕೆ ಸೂಕ್ತ ವಚನ ಅಥವಾ ಇತರೆ ಗ್ರಾಂಥಿಕ ಪ್ರಮಾಣಗಳನ್ನೇನು ಅವರು ನೀಡಿಲ್ಲ. ಅವರು ಹಿಂದಿನ ಲೇಖನಗಳಲ್ಲೂ ನೀಡಿಲ್ಲ. ನಾನು ಅವರ ಲೇಖನಗಳನ್ನು, ಮಾರ್ಗಗಳೆಲ್ಲವನ್ನು ಓದಿದ್ದೇನೆ. ಅವರು ಮೊದಲಿಗೆ ವೀರಶೈವ ಅನ್ನುವ ಪದವನ್ನೇ ಬಳಸಿದರು. ವೀರಶೈವದಿಂದ ಲಿಂಗಾಯತಕ್ಕೆ ಶಿಫ್ಟ್ ಆಗಿ ಸ್ವಲ್ಪ ಇತ್ತೀಚಿನ ಕಡೆಯ ದಶಕಗಳಲ್ಲಿ ಅವರಾಗಿದ್ದಾರೆ. ಅವರು ಒಂದು 10-15 ವರ್ಷ, ಅಂದರೆ ಅವರು 2016ರಲ್ಲಿ ಅವರು ತೀರಿಕೊಂಡ್ರು. ಅದಕ್ಕಿಂತ ಸ್ವಲ್ಪ ಕಾಲ ಮುಂಚೆ ಅವರು ವೀರಶೈವ ಪದವನ್ನು ಕೈಬಿಟ್ಟು ಲಿಂಗಾಯತ ಎನ್ನುವ ಪದಕ್ಕೆ ಅವರು ಶಿಫ್ಟ್ ಆದರು. ಆದರೆ ಯಾವ ಕಾರಣಕ್ಕೆ ಶಿಫ್ಟ್ ಆದರು, ಮತ್ತು ಈ ಲಿಂಗಾಯತಕ್ಕೆ ಏನು ಅಸ್ಥಿಭಾರ ಹಾಕಿದರು, ಇದಕ್ಕೆ ಯಾವ ಪ್ರಮಾಣಗಳನ್ನು ಆಧಾರವಾಗಿ ನೀಡಿ ಹೋದರು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರ ಲೇಖನಗಳಲ್ಲಂತೂ ಎಲ್ಲಿ ಇಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಅಭಿನವ ಪಾಶುಪತವೇ ವೀರಶೈವವಾಯಿತು ಅಂತೇಳಿ ಹಿಂದೆ ಅವರು ಚರಿತ್ರೆಯನ್ನು ಬರೆದಿರುವುದುಂಟು. ಅದಿರಲಿ, ಈಗ ಇಲ್ಲಿ ಅವರು ಮುಂದೆ ಕೆಲವು ಮಾತುಗಳನ್ನು ಹೇಳಿರೋದು ನೋಡಿದರೆ, ನಿಜವಾದ ಸಂಶೋಧಕ ಜನರ ಭಾವನೆಗಳಿಗೆ ಧಕ್ಕೆ ಮಾಡುವುದಿಲ್ಲ, ಬದಲಾಗಿ ಭ್ರಾಂತಿಗೆ ಧಕ್ಕೆ ಮಾಡುತ್ತಾನೆ. ನಾನು ಭ್ರಾಂತಿಗೆ ಧಕ್ಕೆ ಮಾಡುತ್ತೇನೆ ಹೊರತು ಭಾವನೆಗಳಿಗಲ್ಲ ಎಂದು ಬರೆದಿರುವರೇನೋ ನಿಜ. ಆದರೆ ನಿಜವಾದ ಸಂಶೋಧಕನಿಗೆ ಪ್ರಮಾಣಗಳು ಮುಖ್ಯವಾಗಬೇಕು. ವಾದ ಮಾಡುವ ನ್ಯಾಯವಾದಿಗೂ ತೀರ್ಪು ನೀಡುವ ನ್ಯಾಯಾಧೀಶರಿಗೂ ಸಾಕ್ಷಿಗಳು ಮುಖ್ಯವೆನಿಸುವಂತೆ ಇಲ್ಲಿ ಜನರ ಭಾವನೆಗಳು ನಿಜ ಸಂಶೋಧಕನಿಗಾಗಲಿ ನ್ಯಾಯಾಧೀಶರಿಗಾಗಲಿ ಮುಖ್ಯವೇ ಅಲ್ಲ. ಏಕೆಂದರೆ ಭಾವನೆಗಳಿಂದ ತೀರ್ಪು ಯಾರೂ ನೀಡಲ್ಲ. ಒಬ್ಬ ವಕೀಲ ವಾದ ಮಾಡುವಾಗ ಅವರ ಕಕ್ಷಿದಾರನ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಲ್ಲ, ಕಕ್ಷಿದಾರ ನೀಡುವ ಸಾಕ್ಷಿಗಳ ಆಧಾರದ ಮೇಲೆ, ಸಾಕ್ಷಿಗಳು ಗಟ್ಟಿಯಾಗಿವೆ ಇಲ್ಲವೇ ಅನ್ನುವುದರ ಆಧಾರದ ಮೇಲೆ ತನ್ನ ವಾದವನ್ನು ಮಂಡಿಸ್ತಾನೆ ಮತ್ತು ಇತರರ ವಾದವನ್ನು ಅವನು ಹಳಿತಾನೆ. ಅದೇ ರೀತಿ ಒಬ್ಬ ಸಂಶೋಧಕನಿಗೂ ಕೂಡ ಪ್ರಮಾಣಗಳು ಮುಖ್ಯ. ಆದ್ದರಿಂದ ಸ್ವಯಂ ಶಾಸನ ಸಂಶೋಧಕರು, ವಚನ ಪಂಡಿತರು, ಸಹಸ್ರಾರು ಪ್ರಾಚೀನ ಗ್ರಾಂಥಿಕ ಆಕರಗಳನ್ನು ಬಲ್ಲವರಾದ ಕಲಬುರ್ಗಿಯವರು ಲಿಂಗಾಯತ ಎಂಬ ಪರಿಕಲ್ಪನೆಯ ಪ್ರಾಚೀನತೆಯನ್ನು ಎಲ್ಲಿ ಹುಡುಕಿ ತೋರಿಸಿರುವರು ಅನ್ನೋದು ನನ್ನ ಪ್ರಶ್ನೆ. ಅದು ಎಷ್ಟು ಶತಮಾನದಿಂದ ಬಂದಿದೆ, ಅದು ಬಸವಣ್ಣನವರು ಅದನ್ನು ಹೆಂಗೆ ಅಭಿವೃದ್ಧಿಪಡಿಸಿದರು, ಬಸವಣ್ಣನವರೇ ಸ್ಥಾಪಿಸಿದರು ಅಂತ ಹೇಳಬೇಕಾದಾಗ ಲಿಂಗಾಯತ ಅನ್ನೋ ಪದ ಅವರಿಂದ ಸೃಷ್ಟಿಯಾಗಿರ್ಬೇಕಲ್ಲ. ಅದರಿಂದ ಎಲ್ಲಿ ತೋರಿಸಿದರು ಅಂತ ಹೇಳಲೇ ಇಲ್ಲ. ಇದನ್ನು ಹೇಗೆ ಇದನ್ನು ಕಟ್ಟಿದರು ಅಂತ. ಹಾಗಾಗಿ ಇವರೇ ಅದೇನೇ ಇರಲಿ, ಒಟ್ಟು ಈ ನನ್ನ ಚರ್ಚೆಗೆ, ನನ್ನ ಗಮನಕ್ಕೆ, ನನ್ನ ಗ್ರಹಿಕೆಗೆ ಬಂದ ನಾನು ಇಲ್ಲಿ ನೀಡಿರುವ ಅವಲಂಬಿಸಿರುವ ಪ್ರಮಾಣಗಳು ಹೇಳುವಂತೆ ಲಿಂಗಾಯತ ಎಂಬ ಪರಿಕಲ್ಪನೆ ವ್ಯಾಪಕವಾಗಿ ಬಳಸಲ್ಪಟ್ಟಿಲ್ಲ. ಲಿಂಗವಂತ ಎಂಬುದು ವ್ಯಕ್ತಿವಾಚಿಯಾಗಿಯೂ ನಂತರ ಜಾತಿವಾಚಿಯಾಗಿಯೂ ಪ್ರಯೋಗವಾಗಿರುವುದನ್ನು ಕರ್ನಾಟಕದ ಶಾಲಾ ದಾಖಲಾತಿಗಳೇ ಸಾಕ್ಷಿಸುತ್ತವೆ. ನಾನು ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ನೋಡಿದಂತೆ ಅನೇಕರು ತಮ್ಮ TCಗಳು ಫೇಸ್ಬುಕ್ಕಿನಲ್ಲಿ ಹಾಕಿದ್ದು ನೋಡಿದೆ. ಅಲ್ಲೆಲ್ಲ ಲಿಂಗವಂತ ಅಂತ ಇರೋದು, ಅದು ಲಿಂಗಾಯತ ಅಂತ ಇರ್ತಿರಲಿಲ್ಲ. ಆಮೇಲೆ ಲಿಂಗವಂತ, ಹಿಂದೂ ಲಿಂಗವಂತ, ಲಿಂಗಾಚಾರದವರು, ಹಿಂದೂ ಲಿಂಗಾಯತ, ವೀರಶೈವ ಲಿಂಗಾಯತ ಎಂಬಿತ್ಯಾದಿ ಪರಿಕಲ್ಪನೆಗಳು ಶತಮಾನಗಳುದ್ದಕ್ಕೂ ಜನಸಾಮಾನ್ಯರಲ್ಲಿ ರೂಢಿಗತವಾಗಿ ಹಲವು
ಬಹುಶಃ ಈ ಎಷ್ಟೋ ಶತಮಾನಗಳುದ್ದಕ್ಕೂ ಲಕ್ಷಾಂತರ ಲಿಂಗಾಯತರು ವರ್ಷ ದಾಖಲೆಗಳನ್ನು ಮಾಡಿರೋದ್ರಿಂದ ಎಷ್ಟೋ ಕೋಟಿಗಳಷ್ಟು ಶಾಲಾ ದಾಖಲೆಗಳು ಈ ಹೆಸರುಗಳನ್ನು ಉಳ್ಳ ಶಾಲಾ ದಾಖಲೆಗಳು ಸಿಗಬಹುದು. ಹಿಂದೂ ಲಿಂಗಾಯತ ಅಂತ ಸಿಗ್ತವೆ, ಲಿಂಗವಂತ ಅಂತ ಸಿಗ್ತವೆ, ಹಿಂದೂ ವೀರಶೈವ ಲಿಂಗಾಯತ ಅಂತ ಸಿಗಬಹುದು, ವೀರಶೈವ ಲಿಂಗಾಯತ ಅಂತ ಜೋಡು ಪದಗಳಂತೂ ಸಾಕಷ್ಟು ಸಿಗ್ತವೆ. ಭಾಳಷ್ಟು ಜನ ವೀರಶೈವ ಲಿಂಗಾಯತ ಅಂತ ತಮ್ಮನ್ನು ತಾವು ಹೇಳ್ಕೊತಾರೆ. ಆದರೆ ಇವುಗಳಿಗೆ ಧರ್ಮಶಾಸ್ತ್ರಗಳಲ್ಲಿ, ಧರ್ಮ ಸಾಹಿತ್ಯದಲ್ಲಿ ಮತ್ತು ಶಾಸನದಲ್ಲಿ ಮಾನ್ಯತೆ ದೊರಕಿಲ್ಲ. ಲಿಂಗವಂತ, ಲಿಂಗಾಯತ ಈ ಪದಗಳಿಗೆ ಧರ್ಮಶಾಸ್ತ್ರದಲ್ಲಿ, ಸಾಹಿತ್ಯದಲ್ಲಿ ಮಾನ್ಯತೆ ದೊರಕಿಲ್ಲ. ಇದರಲ್ಲಿ ಒಂದು ಪದ ಅಂದರೆ ವೀರಶೈವ ಅನ್ನೋದೊಂದೇ. ವೀರಶೈವ ಅನ್ನೋದು ಈ ಕಡೆ ಶಾಲಾ ದಾಖಲೆಗಳಲ್ಲಿ ಸಿಗ್ತೈತಿ, ಇನ್ನೊಂದು ಕಡೆ ಶಾಸ್ತ್ರಗಳಲ್ಲೂ ಕೂಡ ಅದು ಸಿಗ್ತೈತಿ. ಶೈವ, ಶಿವಧರ್ಮ, ಶಿವಾಚಾರ, ವೀರಮಾಹೇಶ್ವರಾಚಾರ ಈ ಪರಿಕಲ್ಪನೆಗಳಿಗೆ ಅತ್ಯಾರಂಭದಿಂದ, ಪ್ರಾಚೀನ ಕಾಲದಿಂದ 18ನೇ ಶತಮಾನದವರೆಗೂ, ತದನಂತರ ವೀರಶೈವ ಪರಿಕಲ್ಪನೆಗಳಿಗೆ 12ನೇ ಶತಮಾನದ ವಚನಕಾರರಿಂದ ಹಿಡಿದುಬಿಟ್ಟು 20ನೇ ಶತಮಾನದವರೆಗೂ ಧರ್ಮತತ್ವ, ಧರ್ಮಚರಿತೆ ಸಂಬಂಧವಾಗಿ ಗ್ರಾಂಥಿಕ, ಶಾಸ್ತ್ರಿಕ ಮಾನ್ಯತೆ ದೊರಕುತ್ತಾ ಬಂದಿದ್ದು, ವೀರಶೈವ ಎಂಬ ಪದಕ್ಕೆ ಲಿಂಗಾಯತ ಪದದ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳಾದಿ ಸರಕಾರಿ ದಾಖಲಾತಿಯಲ್ಲದೆ ನಾಗರಿಕ ಸೇವಾ ಇಲಾಖೆಗಳು ನಿರ್ವಹಿಸುವ ಕುಲ, ಜಾತಿ, ಧರ್ಮ ಸಂಬಂಧವಾದ ಎಲ್ಲ ದಾಖಲೆಗಳಲ್ಲಿಯೂ ಕೂಡ ಮಾನ್ಯತೆ ಸಿಗುತ್ತಾ ಬಂದಿದೆ. ವೀರಶೈವ ಲಿಂಗಾಯತ ಎಂಬ ಜೋಡಿ ಪದ ಬಳಕೆ ಜನರಲ್ಲಿ ತೀರಾ ಸಾಮಾನ್ಯವಾಗಿ ಕಾಣುತ್ತದೆ. ಆದ್ದರಿಂದ ಲಿಂಗಾಯತವನ್ನು ಒಂದು ಧರ್ಮ ಎಂದು ಯಾವುದಾದರೂ ಪ್ರಾಚೀನ ಗ್ರಂಥ ಪರಿಗಣಿಸಿವೆಯೇ ಎಂಬ ಪ್ರಥಮ ಪ್ರಶ್ನೆಗೆ ಉತ್ತರ ವಚನಗಳೂ ಸೇರಿದಂತೆ ಆಗಮಾದಿ ಮತ್ತಾವ ಕೃತಿಗಳಲ್ಲಿಯೂ ಲಿಂಗಾಯತ ಎಂಬುದು ಒಂದು ಧರ್ಮ ಎಂದು ಪರಿಗಣಿಸಲ್ಪಟ್ಟಿಲ್ಲ. ಮೊದಲು ಶಿವಾಚಾರ, ಶಿವಧರ್ಮ, ವೀರಮಹೇಶ್ವರಾಚಾರ ಆ ಧರ್ಮದ ಸಮಯದ ಸ್ಥಾನವನ್ನು ಪಡೆದುಕೊಂಡಿದ್ದರೆ, ತದನಂತರ ಯಾವುದೋ ಕಾಲದಲ್ಲಿ ಯಾರಿಂದಲೋ ಸೃಷ್ಟಿಯಾಗಿರಬಹುದಾದ, ಅದು ಇಂಥರಿಂದ ಅಂತ ನಾವು ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದರೆ ಒಂದು ಗುಮಾನಿ ಏನಂತ ಹೇಳಿದರೆ, ಪೀಠಾಚಾರ್ಯ ಪರಂಪರೆಯವರು ಮತ್ತು ವಿರಕ್ತ ಪರಂಪರೆಯವರು ಇವರ ಮೂಲದಿಂದಲೇ ಆ ಪದ ಹುಟ್ಟಿರಬಹುದು ಅಂತ ಒಂದು ಊಹಿಸಬಹುದಷ್ಟೇ. ಒಂದು ಅನುಮಾನ ಅಂತ ಹೇಳ್ತೀವಲ್ಲ, ಒಂದು ಅನುಮಾನವನ್ನು ವ್ಯಕ್ತಪಡಿಸಬಹುದು. ಇದಕ್ಕೆ ಒಂದು ಸಿಸ್ಟಮೆಟಿಕ್ ಆದ ಸ್ಟಡಿ ಆಗಬೇಕು. ಇಲ್ಲಿದು ಪ್ರಥಮ ಬಾರಿಗೆ ಇಲ್ಲಿ ಬಂತು ಇದು ಪದ, ಅಲ್ಲಿಂದ ಇಲ್ಲಿ ಮುಂದೆ ಹೋಯಿತು ಅಂತ ಸೃಷ್ಟಿಯಾಗಿರಬಹುದು. ವೀರಶೈವ ಎಂಬ ಪದ ಧರ್ಮದ ಅರ್ಥ ಸ್ಥಾನವನ್ನು ಪಡೆದುಕೊಂಡು ನೂರಾರು ಕೃತಿಗಳು ಈ ಹೆಸರಿನಲ್ಲಿ ಹುಟ್ಟಿಕೊಂಡಿವೆ. ಆಮೇಲೆ ಇಂದಿನ ಲಿಂಗಾಯತವಾದಿ ವಿದ್ವಾಂಸರು ಅನೇಕರು ಕಳೆದ ಒಂದು ದಶಕದ ಹಿಂದೆಯಷ್ಟೇ, ಒಂದೆರಡು ದಶಕ, ಒಂದೂವರೆ ದಶಕ ಅಂತ ಅಂದ್ಕೊಳ್ಳೋಣ, ಹಿಂದೆಯಷ್ಟೇ ವೀರಶೈವ ಪದ ತೊರೆದು ಲಿಂಗಾಯತ ಪದಕ್ಕೆ ವರ್ಗವಾಗಿರುವುದು ಇತಿಹಾಸ. ಇದಕ್ಕೆ ಕಲಬುರಗಿಯವರ ಉದಾಹರಣೆ. ವೀರಶೈವಕ್ಕಿರುವ ಗ್ರಾಂಥಿಕ ಮಾನ್ಯತೆ ಲಿಂಗಾಯತಕ್ಕೆ ಇಲ್ಲ. ಇದನ್ನು ನಾವು ಸ್ಪಷ್ಟವಾಗಿ, ಆ ವಾದದ ಪರವಾಗಿದ್ದರೂ ಅದನ್ನು ಒಪ್ಪಿಕೊಳ್ಳಬೇಕು ನಾವು. ವೀರಶೈವಕ್ಕಿರ್ತಕ್ಕಂಥ ಗ್ರಾಂಥಿಕ ಮಾನ್ಯತೆ ಲಿಂಗಾಯತ ಪದಕ್ಕೆ ಇಲ್ಲ. ಸರಕಾರಿ ದಾಖಲೆಗಳಲ್ಲಿ ಲಿಂಗವಂತ, ಲಿಂಗಾಯತ, ವೀರಶೈವ ಈ ಎಲ್ಲವೂ ಬಳಕೆಯಾದರೂ ಧರ್ಮದ ಚರ್ಚೆಗೆ ಈ ಶಾಲಾ ದಾಖಲೆಗಳಲ್ಲಿ ಉಪಯೋಗಿರುವ ಪದಗಳೇ ಪ್ರಮಾಣಗಳಾಗಲ್ಲ. ಹೀಗೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಎಂಬುದರ ಸುತ್ತ ಬೆಳೆಸುವ ಈ ಚರ್ಚೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳ ಅರ್ಥ ಪ್ರಯೋಗದ ಸುತ್ತ ಕೆದಕಿದಾಗ ಈ ಧರ್ಮದ ಪರಿಕಲ್ಪನೆಗೆ ಶಾಸ್ತ್ರಿಕ, ಚಾರಿತ್ರಿಕ ಗ್ರಂಥಗಳಲ್ಲಿ ಆಧಾರವಿಲ್ಲ ಎಂಬತಕ್ಕಂಥದ್ದು ಬಹಳ ಸ್ಪಷ್ಟ ಮತ್ತು ನಿಚ್ಚಳ. ಅಲ್ಲದೆ ಶರಣರ ವಚನಗಳು ವೇದಾಂತದ ಸಂಬಂಧ ಪ್ರಭಾವ ಹೊಂದಿರುವುದರಿಂದ ಈ ತಾತ್ವಿಕ ನೆಲೆಯೂ ಸಹ ಈ ಧರ್ಮವನ್ನು ಹಿಂದೂ ಧರ್ಮದಿಂದ ವಿಭಿನ್ನ, ವಿಶಿಷ್ಟ ಧರ್ಮ ಎಂದು ಸಾಧಿಸುವುದು ಕೂಡ ಕಷ್ಟಸಾಧ್ಯ. ಯಾಕೆಂದರೆ ಕೊಡುಕೊಳೆ ಭಾಳ ಸ್ಪಷ್ಟವಾಗಿದೆ. ಇವರು ಅದನ್ನು ಭಾಳ ಕುರುಡು ರೀತಿಯಲ್ಲಿ ಕೆಲವರು ನಿರಾಕರಿಸ್ತಾ ಇದ್ದಾರಷ್ಟೇ. ಉಪನಿಷತ್ತುಗಳ ಪ್ರಭಾವ ವಚನಕಾರರ ಮೇಲೆ ಸಾಕಷ್ಟು ಆಗಿದೆ. ಆ ಪರಬ್ರಹ್ಮ ಆತ್ಮತತ್ವವನ್ನು ಕಸಿ ಮಾಡಿಕೊಂಡೇ ಇವರು ತಮ್ಮ ಶಿವತತ್ವವನ್ನು ರೂಪಿಸಿದ್ದಾರೆ. ಇದರ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ, ನಾನು ಸ್ವತಃ ಮನವರಿಕೆ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಎರಡು ಮಾತಿಲ್ಲ. ಇವರು ಅದನ್ನು ಕುರುಡು ರೀತಿಯಲ್ಲಿ ಇವ್ರ ಮೇಲೆ ವೇದಾಂತದ ಇದು ಆಗಿಲ್ಲ, ಅದು ಆಗಿಲ್ಲ ಅಂತ ಸುಮ್ಮನೆ ವಾದ ಮಾಡ್ತಾರೆ ಅಷ್ಟೇ. ಆದರೆ ಅದನ್ನು ಅಧ್ಯಯನದ ರೀತಿಯಲ್ಲಿ ಕರೆಕ್ಟಾಗಿ ಅವ್ರು ಯಾರು ಹೇಳ್ತಾ ಇಲ್ಲ. ಆದ್ದರಿಂದ ಇದರಿಂದ ಈ ತತ್ವದಿಂದ ಇದು ವಿಭಿನ್ನ ಅಂತ ಸಾಧಿಸಲಿಕ್ಕೆ ಆಗಲ್ಲ. ಇನ್ನು ಉಳಿದ ಮಾರ್ಗ ಯಾವುದು ಹಾಗಾದರೆ? ನೋಡಿ, ಪರಿಕಲ್ಪನೆಯಲ್ಲಿ ಲಿಂಗಾಯತ ಧರ್ಮ ಅನ್ನುವಂಥದ್ದನ್ನು ನಾವು ಸಾಧಿಸಲಿಕ್ಕಾಗಲ್ಲ, ಪರಿಕಲ್ಪನೆಯ ನೆಲೆಯಲ್ಲಿ ಸಾಧಿಸಲಿಕ್ಕಾಗಲ್ಲ. ಅದರ ಆಚರಣೆ ಇತ್ಯಾದಿ ಅದು ಹಿಂಗೆ ಭಿನ್ನ, ಹೀಗೆ ವಿಶಿಷ್ಟ ಅಂತ ನಾವು ಬೇರೆ ರೀತಿಯಲ್ಲಿ ಹೇಳ್ಬೋದು. ಆದರೆ ಆ ಧರ್ಮಕ್ಕಿರುವ ಬ್ರ್ಯಾಂಡ್ ನಾವು ಆಗಲೇ ಹೇಳಿದಂತೆ ಶಿವಾಚಾರ, ಶಿವಧರ್ಮ, ವೀರಮಹೇಶ್ವರಾಚಾರ ಇಂಥದ್ದಿದೆಯೇ ಹೊರತು ಅದಕ್ಕೆ ಲಿಂಗಾಯತ ಅಂತ ಇಲ್ಲ. ಅದಾದಮೇಲೆ ಆ ಸ್ಥಾನ ಆ ಪದಗಳನ್ನೆಲ್ಲ ಹಿಂದಕ್ಕೆ ತಳ್ಳಿ ವೀರಶೈವ ಪದ ಮುಂದಕ್ಕೆ ಬಂದಿದೆ. ಅದು
ಶಿವಾಚಾರವನ್ನು ಹಿಂದಕ್ಕೆ ತಳ್ತು, ಶಿವಧರ್ಮವನ್ನು ಹಿಂದಕ್ಕೆ ತಳ್ತು, ವೀರಮಹೇಶ್ವರಾಚಾರವನ್ನು ಹಿಂದಕ್ಕೆ ತಳ್ಳಿ ವೀರಶೈವ ಕೊನೆಗೆ ಉಳ್ಕತ್ತದು. ಅದು ಹೇಗೆ ಬಂತು ಏನು ಅನ್ನೋದು ಅದು ಬೇರೆ ಇತಿಹಾಸ. ಆದರೆ ಲಿಂಗಾಯತ ಪದ ಇದಕ್ಕೆ ಚಾರಿತ್ರಿಕವಾದ ಆಕಾರಗಳೇ ಇಲ್ಲ. ಆದರೆ ಜನರ ರೂಢಿಯಲ್ಲಿದೆ. ಶಾಲಾ ದಾಖಲೆಗಳಲ್ಲಿ ಇವತ್ತು ಹಿಂದೂ ಲಿಂಗಾಯತ, ವೀರಶೈವ ಲಿಂಗಾಯತ ಹಿಂಗೆಲ್ಲ ಸೇರಿಸಿರ್ಬೋದು. ಆದರೆ ಅವು ಒಂದು ಧರ್ಮದ ಚರ್ಚೆಗೆ ಪ್ರಮಾಣಗಳು ಅಲ್ಲ. ಹೀಗಿರುವಾಗ ನನ್ನ ಪ್ರಕಾರ ನಾನು ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ, ಒಂದು ವಿಶಿಷ್ಟ ಧರ್ಮ ಅನ್ನೋದನ್ನು ಒಪ್ತೇನೆ. ನಾನು ಒಪ್ಪಿಯೇ ಆಗಲೇ ಒಂದು ವಿಡಿಯೋ ಮಾಡಿದ್ದೇನೆ. ಕೊನೆಗೆ ಈ 2 ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ, ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಲಿಂಗಾಯತ ಧರ್ಮ ಅಂತ ಈಗ ಈ ಪದವನ್ನು ಉಪಯೋಗಿಸಿ, ನಾನು ಅದಕ್ಕೆ ಆಧಾರ ಇಲ್ಲದೇ ಇದ್ದರೂ ಈಗೆಲ್ಲರೂ ಬಳಸ್ತಾ ಇರೋದೆ ಅಂತ ಆ ಪದವನ್ನು ಉಪಯೋಗಿಸಿ ನಾನು ಮಾತಾಡ್ತಾ ಇದ್ದೇನೆ. ಈ ಲಿಂಗಾಯತ ಧರ್ಮ ಬೇರೆಲ್ಲ ಧರ್ಮಗಳಿಗಿಂತ ವಿಶಿಷ್ಟ, ಇದು ವಿಭಿನ್ನ, ಇದು ಹಿಂದೂ ಧರ್ಮದ ಭಾಗ ಅಲ್ಲ ಅನ್ನುವುದನ್ನು ನಾವು ಸಾಬೀತುಪಡಿಸ್ತಕ್ಕಂಥ ಅಥವಾ ವಾದಿಸ್ತಕ್ಕಂಥ ಏಕೈಕ ದಾರಿ ಅಂತ ಹೇಳಿದರೆ, ಭಾರತದ ಜನಾಂಗಿಕ ಇತಿಹಾಸ ಮೂಲದಿಂದ ಕೈ ಹಾಕಿ ಇದು ದ್ರಾವಿಡ ತಾಂತ್ರಿಕ ಮೂಲದ ಧರ್ಮ, ಇದು ಲೋಕಾಯತ ಶಾಕ್ತ ಪರಂಪರೆಯ ಧರ್ಮ, ಇದರ ಮೇಲೆ ವೈದಿಕರ ಪ್ರಭಾವ ಆಗಿರಬಹುದು, ವೈದಿಕರ ಪ್ರಭಾವದಿಂದ ಇದು 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 ಶೈವ ಧರ್ಮ ಅಂತ ಅಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಲಿಂಗಾಯತ ಧರ್ಮ ಶೈವ ಮೂಲದಿಂದಲೇ, ಶಾಕ್ತ ಶೈವ ಮೂಲದಿಂದಲೇ ಹುಟ್ಟಿದ ಧರ್ಮ. ಶಾಕ್ತ ಶೈವ ಮೂಲದಿಂದಲೇ ಹುಟ್ಟಿ ಶೈವದ ಎಲ್ಲ ಅವಸ್ಥಾಂತರಗಳನ್ನು ದಾಟಿ ಕೊನೆಗೆ ಅದು ವೀರಶೈವ ಎನ್ನುವ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ. ಈಗ ಅದು ಲಿಂಗಾಯತ ವೀರಶೈವ ಅನ್ನುವ ಒಂದು ದ್ವಂದ್ವ ಸ್ಥಿತಿಯನ್ನು ಅದು ಕಾಪಾಡಿಕೊಂಡು ಈಗ ಸಂಘರ್ಷಣೆಯಲ್ಲಿ ಅದು ಸಾಗ್ತಾ ಇದೆ. ಈ ಧರ್ಮ ತನ್ನ ಮುಖ್ಯವಾದ ಬೇರನ್ನು ದ್ರಾವಿಡ ಪರಂಪರೆಯಲ್ಲಿ ಇಟ್ಟುಕೊಂಡಿದೆ. ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕನ್ನೋದಾದರೆ, ದ್ರಾವಿಡ ಆರ್ಯ ಇವೆರಡರ ಸಮ್ಮಿಶ್ರಣವಾದ, ಅಂದರೆ ವೈದಿಕ ಅವೈದಿಕ ಇವೆರಡರ ಸಮ್ಮಿಶ್ರಣವಾದ ರ್ವಾತ್ಯ ಪರಂಪರೆಯಲ್ಲಿ ಇದರ ಪ್ರಾಚೀನ ಬೇರುಗಳಿವೆ. ತಾಂತ್ರಿಕರಲ್ಲಿ ಇದರ ಪ್ರಾಚೀನ ಬೇರುಗಳಿವೆ. ಈ ಕಾರಣದಿಂದ ಇದು ಬೇರೆಲ್ಲ ವೈದಿಕ ಪರಂಪರೆಗಳೇನಿವೆ ಅಥವಾ ಹಿಂದೂ ಅಂತ ಏನಂತಾರಲ್ಲ, ಅದರಿಂದ ಇದು ಡಿಫ್ರೆಂಟ್. ಇದರದ್ದೇ ಆದ ಜನಸಂಘಟನೆ ಬೇರೆ, ಇದರದ್ದೇ ಆದ ಆಚಾರ ವಿಚಾರಗಳು ಬೇರೆ ಅಂತ ನಾವು ಈ ರೀತಿಯಾಗಿ ಈ ಧರ್ಮದ ವೈಶಿಷ್ಟ್ಯತೆಯನ್ನು ಗುರುತಿಸಬಹುದು. ಆದರೆ ಲಿಂಗಾಯತ ಧರ್ಮ ಅನ್ನೋ ಪದವನ್ನೇ ಇಟ್ಕೊಂಡು ಲಿಂಗಾಯತ ಧರ್ಮ ಅದರಲ್ಲಿ ಬಸವಣ್ಣನಿಂದಲೇ ಪ್ರಾರಂಭವಾಯಿತು ಅಂತ ಹೇಳ್ತಕ್ಕಂಥ ವಾದಕ್ಕೆ ಅಷ್ಟೊಂದು ಬಲವಾದ ಪ್ರಮಾಣಗಳು ಸಿಗಲ್ಲ ಅನ್ನೋದನ್ನು ಈ ಪರಿಕಲ್ಪನೆಯ ಇತಿಹಾಸ ನಾನು ಕೆದಕಿದ್ದಿಷ್ಟ ತನಕ. ಅಂದರೆ ಲಿಂಗಾಯತ ಪರಿಕಲ್ಪನೆ ಎಷ್ಟು ಪ್ರಾಚೀನದಿಂದ ಬಂದಿದೆ, ಬಸವಣ್ಣನಿಂದಲೇ ಇದು ಸೃಷ್ಟಿಯಾಗಿತ್ತು ಅನ್ನೋದಾದರೆ ವಚನಕಾರರಲ್ಲಿ ಎಷ್ಟರ ಮಟ್ಟಿಗೆ ಇದು ಬಳಕೆಯಾಗಿದೆ, ಇದನ್ನು ನಾನು ಕೆದಕ್ತಾ ಇಷ್ಟು ವಿಚಾರಗಳನ್ನು ತಮ್ಮ ಮುಂದೆ ನನಗೆ ಮನವರಿಕೆಯಾದಂತೆ ನಾನು ಹರಡಿದ್ದೇನೆ. ಇದಕ್ಕೆ ಭಿನ್ನಾಭಿಪ್ರಾಯ ಉಳ್ಳಂಥವರು ಯಾರೇ ಬೇಕಾದರೂ ತಮ್ಮ ಅಭಿಪ್ರಾಯವನ್ನು ನನಗೆ ಪ್ರತಿಕ್ರಿಯೆಯಾಗಿ ನೀಡಬಹುದು. ನಾನು 2 ಅಡ್ರೆಸ್ಗಳನ್ನು ಕೊಡ್ತೇನೆ. ಒಂದು ಇದು ನನ್ನ ಇಮೇಲ್ ಅಡ್ರೆಸ್, ಸ್ಮಾಲ್ ಲೆಟರ್ಸ್ನಲ್ಲಿ toolhalliB@gmail.com, ಅಂದರೆ toolhalliB@gmail.com. ಇದಕ್ಕೆ ತಾವು ಮೇಲ್ ಅಡ್ರೆಸ್ಸಿಗೆ ತಮ್ಮ ಪ್ರತಿಕ್ರಿಯೆಯನ್ನು ಬರೆಯಬಹುದು. ಆದರೆ ಪ್ರತಿಕ್ರಿಯೆ ಬರೆಯುವಾಗ ಸುಮ್ಮನೆ ಪ್ರಮಾಣಗಳಿಲ್ಲದೆ ಪ್ರತಿಕ್ರಿಯೆ ಬರೆದ್ರೆ ನಾನು ಅದಕ್ಕೆ ಉತ್ತರವನ್ನು ಕೊಡಲ್ಲ. ಸಪ್ರಮಾಣವನ್ನು ಇಟ್ಟುಕೊಂಡು ತಾವು ಏನಾದರೂ ಪ್ರತಿಕ್ರಿಯೆ ಬರೆದರೆ ಅದಕ್ಕೆ ನನಗೆ ಅನ್ನಿಸಿದ ಉತ್ತರವನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಇಷ್ಟು ಹೇಳ್ತಾ ಈ ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ಈ ಚರ್ಚೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ.